Hi Sachin, welcome. Hi Shrikant. We will talk about Yes. media. So, ಇವತ್ತು ನಮ್ಮ ಜೊತೆ ಸಚಿನ್ ಅವರಿದ್ದಾರೆ. ಈ ಬೇಸಿಕಲಿ ಅ ಮೀಡಿಯಾ ಪ್ರೊಫೆಷನಲ್, ಅಕಾಡೆಮಿಷಿಯನ್ ಆ್ಯಂಡ್ ಪೊಲಿಟಿಕಲ್ ಕನ್ಸಲ್ಟೆಂಟ್. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ನೀವು ಆರ್ಜೆನೂ ಆಗಿದ್ರಿ ಅಂತ. ನಾನು ರೇಡಿಯೋ ಮಿರ್ಚಿಲ್ ಕೆಲಸ ಮಾಡ್ತಿದ್ದೆ. ವಾವ್. ಆರ್ಜೆ ಅಂತ ಫುಲ್ ಟೈಮ್ ಆಗಿಲ್ಲ, ಬಟ್ ಯಾವಾಗಾದ್ರೂ ರಜಾ ಹಾಕಿದ್ರೆ ನಾವು ಸ್ವಲ್ಪ ಪ್ರಾಕ್ಸಿ ಮಾಡ್ತಿದ್ವಿ ಅಷ್ಟೇ. ವೆರಿ ಗುಡ್, ವೆರಿ ಗುಡ್. ಇವತ್ತಿನ ಮೀಡಿಯಾ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇವತ್ತಿನ ಮೀಡಿಯಾ ನೋಡಿದ್ರೆ ತುಂಬಾ ಮಿಕ್ಸ್ಡ್ ಫೀಲಿಂಗ್ ಅನ್ಸುತ್ತೆ. ಬಿಕಾಸ್ ಮೊದಲನೇದಾಗಿ ವೆನ್ ಐ ವಾಸ್ ಆಕ್ಚುಲಿ ವರ್ಕಿಂಗ್ ಇನ್ ದ IT ಫೀಲ್ಡ್, ನನಗೆ ಅಲ್ಲಿ ಸ್ವಲ್ಪ ಹಿಡಿಸ್ಲಿಲ್ಲ. ಅದೆಲ್ಲ ಬಿಟ್ಬಿಟ್ಟು ಮೀಡಿಯಾ ಅಂದ್ರೆ ನಂಗೆ ತುಂಬಾ ಒಂಥರ ಇಂಟ್ರೆಸ್ಟ್ ಇತ್ತು. ಸಮಥಿಂಗ್ ಎನ್ಶಾಂಟಿಂಗ್ ಅಬೌಟ್ ಇಟ್ ಅಂತಾರಲ್ಲ, ಒಂಥರ ಏನೋ ಇದೆ ಅಲ್ಲಿ ಹೋಗ್ಬಿಟ್ಟು ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನಾನು ಮೀಡಿಯಾ ಬಗ್ಗೆ ಏನೇನೋ ಯೋಚನೆ ಮಾಡ್ಬಿಟ್ಟು, ಇನ್ಫ್ಯಾಕ್ಟ್ ನಮಗೆ ಹೇಳ್ಕೊಟ್ಟಿದ್ದಾಗೂ, ನಮಗೆ ಟೀಚ್ ಮಾಡ್ತಿದ್ದಾಗೂ ತುಂಬಾ ಒಂಥರ ಮಾರಲಿ ವೆರಿ ಹೈ ಅಂತ ನಮಗೆ ಒಂದು ಪಿಕ್ಚರ್ ಕೊಟ್ಟಿದ್ರು. ಸೊ ವಿ ಆಲ್ಸೋ ಬಿಲ್ಟ್ ಅವರ್ ಸೆಲ್ಸ್ ವಿತ್ ನಾವು ಹಂಗಿರ್ಬೇಕು, ಹಿಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾವು ಹಂಗೆ ಮಾಡಿದ್ವಿ. ಬಟ್ ದೆನ್ ಅಲ್ಲಿ ಇಳಿದ ಮೇಲೆ ನಮಗೆ ಒಂಥರ ಇಟ್ ಇಸ್ ನಾಟ್ ಅ ರೂಟ್ ಶಾಕ್, ಬಟ್ ಒಂಥರ ಅನಿಸ್ತು ದಟ್ ಇಟ್ ಇಸ್ ನಾಟ್ ಆಸ್ ಕ್ಲೀನ್ ಆಸ್ ಇಟ್ ಇಸ್ ಪೋರ್ಟ್ರೇಡ್, ಆ್ಯಂಡ್ ಇಟ್ಸ್ ಮೋರ್ ಆಫ್ ಗ್ರೇ, ಆ್ಯಂಡ್ ಸರ್ಟನ್ ಪ್ಲೇಸಸ್ ಇಟ್ ಇಸ್ ವೈಟ್, ಲಾಟ್ ಆಫ್ ಇಟ್ ಇಸ್ ಬ್ಲ್ಯಾಕ್. Okay. Especially when you bring in media, business and politics, ಅದೊಂಥರ ಬೇಡದಿರೋ ಕಾಂಬಿನೇಷನ್ ಅದು. ಬಟ್ ಏನು ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಐ ಥಿಂಕ್ ಐ ಹ್ಯಾವ್ ನಾಟ್ ಓನ್ಲಿ ಮೀ, ಐ ಥಿಂಕ್ ಎವ್ರಿಬಡಿ ಈಸ್ ಅಕ್ಸೆಪ್ಟೆಡ್ ದಟ್ ಹಿಂಗೆ ಇರೋದು. ಏನಂದರೆ ಒಂದು ಮೆಡಿಸಿನ್ ಕಹಿಯಾಗಿರುತ್ತಲ್ವಾ, ಅದನ್ನ ನುಂಗ್ಲೇಬೇಕು ನೀವು. ಹಾಗೆ ಅಂದ್ಬಿಟ್ಟು ಐ ಥಿಂಕ್ ಟುಡೇ ಐ ಹ್ಯಾವ್ ಮೇಡ್ ಪೀಸ್ ವಿತ್ ಇಟ್. ಇನ್ಫ್ಯಾಕ್ಟ್ ಐ ಹ್ಯಾವ್ ಮೇಡ್ ಮೈ ವೇಸ್ ಅಂತ. ಅದ್ರೊಳಗೆ ಹಾಗೆ ಅದು ನಮ್ಗೆ ಹೆಂಗಿದೆ, ಈ ನೆಲ ಡೊಂಕು ಅಂತ ಗೊತ್ತಾಯಿತು, ನಾವು ಕುಣಿಯಕ್ಕೆ ಬರಲ್ಲ ಅಂತನಲ್ಲ, ನಾವು ಅದರಲ್ಲೂ ಕುಳಿತೀವಿ ಇವಾಗ. ಹಾಗೆ ನಮ್ದೊಂದು ಡಿಸಿಷನ್ ಆಗಿದೆ. ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಅಂತ ಅನಿಸ್ತಾ ಇದೆ. ಓಕೆ, ನಿಮ್ಮ ಪ್ರಕಾರ ರೆಸ್ಪಾನ್ಸಿಬಲ್ ಜರ್ನಲಿಸಮ್ ಅಂದ್ರೆ ಏನು? ನಾನು ನಿಮ್ಗೆ ಟೆಕ್ಸ್ಟ್ ಬುಕ್ ಆನ್ಸರ್ ಕೊಡ್ಬೇಕಾ ಇಲ್ಲ ಪ್ರಾಕ್ಟಿಕಲ್ ಆನ್ಸರ್? ಸರ್, ನಾನು ಮೀಡಿಯಾದವನಲ್ಲ, ನನಗೆ ಅರ್ಥ ಆಗೋ ತರ ಆನ್ಸರ್ ಕೊಡಿ. ಡನ್. ಸೊ ನಾನು ಮಿಕ್ಸ್ ಮಾಡಿ ನಿಮ್ಗೆ ಹೇಳ್ತೀನಿ ನೋಡಿ. ರೆಸ್ಪಾನ್ಸಿಬಲ್ ಜರ್ನಲಿಸಮ್ ಆಕ್ಚುಲಿ ಇಟ್ಸ್ ಅ ವೆರಿ ಫನಿ ಥಿಂಗ್ ದಟ್ ನಿಮಗೆ ರೆಸ್ಪಾನ್ಸಿಬಲ್ ಅಂತ ಒಂದು ವರ್ಡ್ ಅನ್ನು ಉಪಯೋಗಿಸ್ಬೇಕಾಗಿ ಬಂದಿದೆ. ದಟ್ ಇಟ್ ಸೆಲ್ಫ್ ಇಸ್ ಇಟ್ಸ್ ಲೈಕ್ ಅ ಗುಡ್ ಮೆಡಿಸನ್. ನೋ, ಮೆಡಿಸನ್ ಇಸ್ ಸಪೋಸ್ ಟು ಬಿ ಗುಡ್ ಫಾರ್ ಯು, ರೈಟ್? ಇಫ್ ಯು ಹ್ಯಾವ್ ಟು ಯೂಸ್ ದ ವರ್ಡ್, ಇಫ್ ಯು ಹ್ಯಾವ್ ಟು, ಇಟ್ಸ್ ಆಕ್ಚುಲಿ ಒಂಥರ ಆಕ್ಸಿಮೋರಾನ್ ಒಂಥರ ನೀವು ಇದು ಮಾಡ್ದಂಗಿದೆ, ಒಂಥರ ನಾಟ್ ಆಕ್ಸಿಮೋರಾನ್, ರೀಎಂಫಸೈಸ್ ಮಾಡ್ದಂಗಿದೆ. ಸೊ ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಯು ಶುಡ್ ಸೇ ವಾಟ್ ಈಸ್ ಜರ್ನಲಿಸಮ್. ಅದರೊಳಗೆ ಉತ್ತರ ಬರಬೇಕು. ರೆಸ್ಪಾನ್ಸಿಬಲ್ ಜರ್ನಲಿಸಮ್ ಅಂತಂದರೆ ದೇರ್ ಇಸ್ ಸಮಥಿಂಗ್ ರಾಂಗ್. ಸೊ ಜರ್ನಲಿಸಮ್ ಅಂತಂದರೆ ಐ ಆಮ್ ಗೋನ್ ಟು ಗೋ ಟು ದ ಬೇರ್ ಟು ದ ಮೋಸ್ಟ್ ಮೈನ್ಯೂಟ್ ಲೆವೆಲ್ಗೆ ಹೋಗಿ ಹೇಳಿದ್ರೆ, ಇಟ್ ಈಸ್ ಬೇಸಿಕ್ಲಿ ಗಿವಿಂಗ್ ಯು ಇನ್ಫಾರ್ಮೇಷನ್ ಆಸ್ ಈಸ್. ಅದರಲ್ಲಿ ನಾವು 5 W's ಹೆಡ್ ಆ್ಯಂಡ್ 1 H ಅಂತೀವಿ ನಾವು. ದಿಸ್ ಇಸ್ ಅ ವೆರಿ ಟೆಕ್ನಿಕಲ್ theoretical explanation. When I was a professor in journalism, I used to teach this basic thing to all my students. I said, ಇದನ್ನು ಫಸ್ಟ್ ಕಲ್ತ್ಕೊಳ್ಳಿ ನೀವು, ಇದನ್ನು ಕಲ್ತ ನಂತರ ನಿಮಗೆ ಅದರ್ ಥಿಂಗ್ಸ್ ಇಲ್ಲಿ ಬರುತ್ತೆ ಅಂತ. ಸೊ ಈ 6 ಇನ್ಫಾರ್ಮೇಷನ್ 5 W's and H ಅಲ್ಲ, ಹೂ, ವಾಟ್, ವೆನ್, ವೇರ್, ಹೂಮ್ ಆ್ಯಂಡ್ ಹೌ, ಇದನ್ನ ಇದ್ದಾಗಿದ್ದೇ ಹೇಳೋದು ಜರ್ನಲಿಸಮ್, ವಿತೌಟ್ ಟೇಕಿಂಗ್ ಎನಿ ಸ್ಲ್ಯಾಂಟ್. ಯಾವುದೇ ಕಡೆ ನೀವು ಒತ್ತಡ ಆರ್ ನಿಮ್ಮ ಪರ್ಸನಲ್ ಅಜೆಂಡಾ ಹಿಡ್ಕೊಳ್ಳದೆ ಹೇಳಿದ್ರೆ ಅದು ಜರ್ನಲಿಸಮ್. ನೀವು ಯಾಕೆ ರೆಸ್ಪಾನ್ಸಿಬಲ್ ಜರ್ನಲಿಸಮ್ ಅಂತ ಕೇಳ್ತಾ ಇದ್ದೀರಾ? ಯಾಕಂದರೆ ಈ 5+1 ಈ ಒಂದು 5 W's and H ಅಲ್ಲಿ ಎಲ್ಲೋ ಏನು ಮಾಡಿದ್ರೆ ಮಿಕ್ಸ್ ಮಾಡ್ತಿದ್ದಾರೆ, ಅಡಲ್ಟ್ರೇಷನ್ ಶುರು ಆಗಿದೆ. ಅಲ್ಲೇ ಬರ್ತಿರೋ ಪ್ರಾಬ್ಲಮ್. ಸೊ ದಟ್ ಬೇಸಿಕ್ಲಿ ಈಸ್ ಸಮ್ವೇರ್ ದೇ ಆರ್ ಮಿಸ್ರೆಪ್ರೆಸೆಂಟಿಂಗ್ ಆರ್ ಮಿಸ್ಇನ್ಫಾರ್ಮಿಂಗ್ ದ ಪೀಪಲ್. Today, because of so much of visual, even your expressions is subconscious mind ಗೆ ಎಫೆಕ್ಟ್ ಆಗ್ತಿದೆ ಜರ್ನಲಿಸಮ್ ಮುಖಾಂತರ. It's like how you represent a particular news. Sometimes if the journalist shows a good thing in a poor light crying, you'll also be like, ತಪ್ಪಾಗಿರ್ಬೇಕು ಅಂದ್ಕೊಂಡ್ಬಿಡ್ತೀರ ನೀವು. ಅದು ಪ್ರಾಬ್ಲಮ್ ಆಗ್ತಿರೋದು ಈಗಿನ ಕಾಲದಲ್ಲಿ. ಸೊ ನಾನು ಅಜಿತ್ ಹನುಮಕ್ಕನವರವ್ರದ್ದು ಒನ್ ಆಫ್ ದಿ ಮೋಸ್ಟ್ ಟಾಪ್ ಸೆಲೆಬ್ರೇಟೆಡ್ ಜರ್ನಲಿಸ್ಟ್ ಆಫ್ ಕರ್ನಾಟಕ, ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಆ ಇಂಟರ್ವ್ಯೂಲ್ ಹೇಳ್ತಾರವರು, ಏನಿದೆಯೋ ಯಥಾವತ್ತಾಗಿ ಅದನ್ನ ರಿಪೋರ್ಟ್ ಮಾಡೋದಕ್ಕೆ
ನಾನು ಯಾಕೆ ಬೇಕು? ಕರೆಕ್ಟ್. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಟ್ವಿಟರ್ ಇದೆ, ಯೂಟ್ಯೂಬ್ ಇದೆ, ಎಲ್ಲ ಇದೆ. ಸೊ ಏನು ನಡೀತಾ ಇದೆಯೋ ಅದನ್ನೇ ತೋರ್ಸೋಕ್ಕೆ ಐ ಆಸ್ ಅ ಜರ್ನಲಿಸ್ಟ್ ಅವ್ರದ್ದು ಒಪಿನಿಯನ್ ಹಾಕಬೇಕಾ ಬೇಡವಾ? ಸಿ, ದ ಪ್ಯೂರ್ ಮೀನಿಂಗ್ ಆಫ್ ಜರ್ನಲಿಸಮ್ ಇಸ್ ಸೇಯಿಂಗ್ ಆಸ್ ಈಸ್. ಅವ್ರೇನು ಹೇಳ್ತಿರೋದು ನಾನು ಯಾಕೆ ಬೇಕು. ಅವಾಗ ಏನು ಮಾಡುತ್ತೆ, ವಿ ವಿಲ್ ಸೇ ಜರ್ನಲಿಸಮ್ ವಿತ್ ಒಪಿನಿಯನ್. ಸೊ ಯು ಹ್ಯಾವ್ ಟು ಮೇಕ್ ಇಟ್ ವೆರಿ ಕ್ಲಿಯರ್ ದಟ್ ಇದು ಆಗಿದೆ, ಆದರೆ ನನ್ನ ಪ್ರಕಾರ ಇದು ಆಗಬಾರ್ದಾಗಿತ್ತು, ಅವ್ರು ಇದಕ್ಕಿಂತ ಇನ್ನೂ ಜಾಸ್ತಿ ಆಗಬೇಕಾಗಿತ್ತು. ಅದು ನಾವು ವಿ ಹ್ಯಾವ್ ಟು ಮೇಕ್ ಶೋರ್ ಇಟ್ ಇಸ್ ಕ್ಲಿಯರ್. ಜನ ಏನು ಮಾಡ್ತಾರೆ, ಅಜಿತ್ ಹನುಮಕ್ಕನ್ ಅವರು ಹೇಳ್ತಿಲ್ಲ, ಅರ್ನಬ್ ಗೋಸ್ವಾಮಿ ಹೇಳ್ತಿಲ್ಲ, ಆರ್ ಅನದರ್ ಬಿಗ್ ನೇಮ್ಸ್, ರಾಜ್ದೀಪ್ ಇರಲಿ, ವಾಟ್ ಎವರ್, ಆಲ್ ದೋಸ್ ನೇಮ್ಸ್, ಬರ್ಕಾದತ್, ಅವ್ರೇನು ಮಾಡ್ತಾರೆ, ಇವ್ರು ಹೇಳ್ತಿಲ್ಲ, ಇದು ನಾವು ಇದಾಗಿದೆ, ಹೀಗೆ ನಾವು ಅರ್ಥ ಮಾಡ್ಕೊಬೇಕು ಅಂತ ಪಾಪ ಜನಗಳು ಇನ್ನೋಸೆಂಟ್ ಆಗಿ ಒಪ್ಕೊತಾರೆ. ಅದು ಪ್ರಾಬ್ಲಮ್ ಆಗ್ತಿರೋದು. ಸೊ ಹನುಮಕ್ಕನ್ ಅವರ್ ಇಸ್ ನಾಟ್ ಜಸ್ಟ್ ಅ ಜರ್ನಲಿಸ್ಟ್ ಹೋದರ್. ಆಲ್ ದೀಸ್ ಪೀಪಲ್ ಆರ್ ಟೇಕನ್ ವೆರಿ ಸೀರಿಯಸ್ಲಿ. ಇವಾಗ ಹೆಂಗೆ ನಮ್ಮ ಅಪ್ಪ ಅಮ್ಮ ಮಾಡಬೇಡ ಅಂತಂದ್ರೆ ನಮ್ಗೊಂದೇನೋ ಒಂದು ಇರುತ್ತೆ, ಭಯದಿಂದ ಮಾಡಲ್ಲ, ಬಟ್ ಏನೋ ಹೇಳಿದ್ದಾರೆ, ಬಿಕಾಸ್ ವಿ ಟ್ರಸ್ಟ್ ದೆಮ್. The moment you bring in your opinions in that, you are somewhere playing around with the trust. So this is my concern with that. Illa, I am totally fine with opinions, but make it clear it is your opinion. Janagalu gottagalla adu. They think this is how it should be. That is when it goes into a different twist. So ನನಗನ್ಸುತ್ತೆ ಮೇ ಬಿ ಸೋಷಿಯಲ್ ಮೀಡಿಯಾ ಬಂದ ಮೇಲಿಂದ ಜನ ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ, ಅಥವಾ ಅವ್ರಿಗೆ ಎರಡನೇ ಸತಿ ಇನ್ಫಾರ್ಮೇಶನ್ ರಿಪೀಟ್ ಆದಾಗ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ರಿಪೀಟ್ ಆದಾಗ ಅವ್ರಿಗೆ ಗೊತ್ತಾಗ್ತಾ ಇದೆ ನ್ಯೂಸ್ಗೂ ಒಪಿನಿಯನ್ಗೂ ಮಧ್ಯದಲ್ಲಿ. ಆಕ್ಚುಲಿ ಏನ್ ಗೊತ್ತಾ, ಸ್ಯಾಡ್ ಪಾರ್ಟ್ ಇದ್ದಾರೆ, ಅವ್ರಿಗೆ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಇನ್ನೂ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತಿದ್ದಾರೆ. ಯಾಕಂದ್ರೆ ಒನ್ ಟೈಮಲ್ಲಿ ಒಂದು ನ್ಯೂಸ್ ಪೇಪರ್ ಬರೋದು, ಅದನ್ನು ಓದಿದ್ರೆ ಇದೇ ವೇದವಾಕ್ಯ ಅಂತ ಎಲ್ಲರೂ ಒಪ್ಕೊಳ್ಳೋರು. ದಟ್ ವಾಸ್ ದ ಟ್ರೂತ್. ಫೋರ್ತ್ ಪಿಲ್ಲರ್, ಫೋರ್ತ್ ಎಸ್ಟೇಟ್ ಅಂತಾರಲ್ವಾ, why is it called the fourth estate? It's one of the important, now table ಕೂತಿದೀವಿ. 3 is main, judiciary, executive and legislature. We have given the fourth pillar of democracy for media. ಆ ಟೈಮಲ್ಲಿ ಒಂದು ರೆಸ್ಪೆಕ್ಟ್ ಇತ್ತು. ಸೊ ಜನ ಏನ್ ಮಾಡ್ತಿದ್ರು, ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬರ್ತಾ ಇತ್ತಾ, ಇದು ಕರೆಕ್ಟ್ ಅಂತ. ಸೊ ಅವಾಗ ಏನಾಗ್ತಿತ್ತು, ಮೇ ಬಿ ಇಟ್ ವಾಸ್ ರಾಂಗ್ ಆರ್ ರೈಟ್, ದಟ್ ಇಸ್ ಸಬ್ಜೆಕ್ಟಿವ್, ಬಟ್ ಏನಾಗ್ತಿತ್ತು ಅಂದ್ರೆ ಒಪ್ಕೊಂಡ್ಬಿಡೋರು ಇದೇ ಆಗಿರೋದು ಅಂದ್ಬಿಟ್ಟು. ಇವತ್ತೇನಾಗ್ತಿದೆ ಅಂತಂದ್ರೆ 4-5, ಆಕ್ಚುಲಿ ಲೆಟ್ ಮಿ ಗೋ ಬ್ಯಾಕ್ 15 years ago. ಓಕೆ, ಅವಾಗ ಏನಾಗ್ತಾ ಇತ್ತು, ಲೆಟ್ ಮಿ ಗೋ ಬ್ಯಾಕ್ 20 years ago. ಅವಾಗ ಒಂದೇ ನರೇಟಿವ್ ಬರ್ತಾ ಇತ್ತು, ಹ್ಯಾಂಡ್ಫುಲ್ ಆಗಿತ್ತು. ದೂರದರ್ಶನ ಅಂತೂ ಅದು ಬೇರೆ ಕಥೆನೇ, ಅದು ಒಂಥರ ಅದನ್ನ ಪ್ಯಾಂಡೋರಾ ಬಾಕ್ಸ್ ತೆಗೆದ್ರೆ ನಾವೇ ಕಳೆದೋಗ್ಬಿಡ್ತೀವಿ, ಅವರು ಅದ್ರ ಬಗ್ಗೆ ಹೋಗೋದೇ ಬೇಡ. ಓಕೆ, ಇಟ್ ವಾಸ್ ಕಂಪ್ಲೀಟ್ಲಿ ರನ್ ಬೈ ದ ಇನ್ಕಂಬೆಂಟ್ ಗವರ್ಮೆಂಟ್ ಅಂತೀವಲ್ಲ, ಆಗಿನ ಶಾಸನ ಏನೇನು ನಡೀತಾ ಅದ್ರ ಬಗ್ಗೆ ನಡೀತಾ ಇತ್ತು. ಐ ಆಮ್ ಟಾಕಿಂಗ್ ಅಬೌಟ್ ಪೋಸ್ಟ್ LPG, liberalization, privatization and globalization. Avaga Star News came. Star News was handled by Pranay Roy. Then he moved it and made NDTV. And today all the biggies are nothing but products out of NDTV. So the point why am I bringing you this context is that ಆದಷ್ಟು ಜನ ಜಾಸ್ತಿ ಆದಷ್ಟು ಒಪಿನಿಯನ್ ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ಅವಾಗನೇ ನೋಡಿ, ಇವಾಗ there was one time whatever these channels used to say, ಎಲ್ಲರೂ ನಂಬ್ತಾ ಇದ್ರು. Then suddenly a new wave came, Arnab came into the picture, and regional media came. Regional media ಬಂದಾಗಂತೂ it became very very chaotic. Even now it is. Then what happened was, ಅವಾಗ ಏನಾಯ್ತು, we had a different view altogether. The right wing, left wing, the center right, center left. At one point of time ಯಾವ ವಿಂಗೂ ಇರಲಿಲ್ಲ, ಒಂದೇ ಒಂದು ಅದು ಹೋಗ್ತಾ ಇತ್ತು ಒಂದು ಪಾಡಿಗೆ. Today we are in different ಇದು ಬರ್ತಾ ಇದೆ. ಈ 10 or 8 years ago, social media influencers, you won't believe, the same journalist ಚಾನಲ್ ಅಲ್ಲಿ ಒಂದು ಮಾತು ಹೇಳಿರ್ತಾರೆ, ಗೊತ್ತಾಯ್ತಾ, ಅವರು ತನ್ನ ಯೂಟ್ಯೂಬ್ ಚಾನಲ್ ಆರ್ ಸೋಷಿಯಲ್ ಮೀಡಿಯಾ ಚಾನಲ್ ಅಲ್ಲಿ ಅದನ್ನೇ ಡಿಫ್ರೆಂಟ್ ಆಗಿ ಹೇಳ್ತಾರೆ. ನಾವು ಐದರ್ ಹಿ ಆರ್ ಶಿ ಆ ಚಾನಲ್ ಅಲ್ಲಿ ಒತ್ತಡದಿಂದ ಒಂದು ಹೇಳಿರ್ತಾರ, ಆರ್ ಇಲ್ಲಿ ಬಂದ್ಬಿಟ್ಟು ದೇ ವಾಂಟ್ ಟು ಕರೆಕ್ಟ್ ದರ್ ಪಾಯಿಂಟ್ ಆಫ್ ವ್ಯೂ, ಆರ್ ಅವ್ರ ಮಾಸ್ಟರ್ಸ್ಗೆ ಇಲ್ಲಪ್ಪ ನನ್ನ ಚಾನಲ್ ಅಲ್ಲಿ ಏನೋ ಹೇಳಿದೆ. ಸಿ, ಐ ಆಮ್ ನಾಟ್ ಟೇಕಿಂಗ್ ಎನಿಬಡೀಸ್ ಸೈಡ್. ಎವ್ರಿಬಡಿ ಹ್ಯಾಸ್ ರೀಸನ್ಸ್ ಟು ಬಿ ಗುಡ್ ಆ್ಯಂಡ್ ಬ್ಯಾಡ್ ಆ್ಯಂಡ್ ನ್ಯೂಟ್ರಲ್, ಗೊತ್ತಾಯ್ತಾ. ಐ ಆಮ್ ಟೆಲಿಂಗ್ ದಟ್ ಟುಡೇ, ಐ ವೋಂಟ್ ಟೇಕ್ ನೇಮ್ಸ್, ಬಟ್ ದೇರ್ ಆರ್ ಸಮ್ ಪೀಪಲ್ ಚಾನಲಲ್ಲಿ ಏನೋ ಹೇಳಿರ್ತಾರೆ, ಅದೇ ಒಂದು ಅರ್ಧ ಗಂಟೆ ನೀವು ಹೋಗ್ಬಿಟ್ಟು ಅವ್ರ ಯೂಟ್ಯೂಬ್ ಚಾನಲ್ ನೋಡಿ, ಅದಕ್ಕೆ ಒಂಥರ ಅಪೋಸಿಟ್ ಆಗಿ ಮಾತಾಡ್ತಾರೆ. ಸೊ my point is that
today it's become very confusing for a layman. But people who are educated, I'm talking about not, somebody who's done an MBA or something. Let me use the word media literate people. ಯಾರ್ಯಾರಿಗೆ ಬರುತ್ತೆ ಏನು ಮಾಡ್ತಾರೆ, ಒಂದು ನ್ಯೂಸನ್ನ 2-3 ಕಡೆ ನೋಡ್ತಾರೆ, ಸ್ವಲ್ಪ ಆಳವಾಗಿ ಫ್ಯಾಕ್ಟ್ಸ್ನ ಚೆಕ್ ಮಾಡ್ತಾರೆ. ಅಂಥವ್ರಿಗೆ ಏನಾಗುತ್ತೆ, ಒಂದು ಸ್ವಲ್ಪ ಅವರು ಒಂದು ಲೈನ್ ಡ್ರಾ ಮಾಡ್ಬಿಟ್ಟು ದೇ ವಿಲ್ ನಾಟ್ ಗೆಟ್ ಇಮೋಷನಲಿ ಅಟ್ಯಾಚ್ ಟು ಇಟ್. ನಮ್ಮ ಫ್ಯಾಮಿಲಿ ನೋಡ್ತೀನಿ, ನಮ್ಮ ತಾಯಿ ಸಣ್ಣ ಏನಾಗುತ್ತೆ, ಇದಾಯ್ತು ಕಣೋ ಏನೋ ಅಂತಂತಾರೆ. ನಾನು ಒಂದು ನಿಮಿಷ ಏನು ನ್ಯೂಸ್ ನೋಡ್ತೀನಿ, ಅಲ್ಲಿ ಇಲ್ಲಿ ನೋಡ್ತೀನಿ, ಸೋರ್ಸ್ ನೋಡ್ತೀನಿ, ಏನೋ ಮಾತಾಡಿದೆ, ಇಲ್ಲಮ್ಮ ಹಂಗಲ್ಲ ಹಿಂಗೆ ಅಂತಂತೀನಿ. ಇಟ್ ಇಸ್ ಹ್ಯಾಪನ್ ಇನ್ ಮೈ ಓನ್ ಇಮಿಡಿಯೇಟ್ ಸರೌಂಡಿಂಗ್ಸ್. ಓಕೆ, ನಮ್ಮ ಕೆಲಸದವಳು ಕೇಳ್ತಾರೆ, ಅಣ್ಣ ಏನಾಗಿದೆ, ಹಿಂಗಾಗ್ಬಿಡುದು ಹಂಗಾಗ್ಬಿಡೋದು, ಏನು ತೋರಿಸಿ ಅಂತ ನೋಡ್ತೀನಿ ನಾನು. ಐ ವಿಲ್ ಡೂ ಮೈ ಬೆಟ್. ಸೊ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಯು ಇಸ್ ದ್ಯಾಟ್ 95 to 98% of the people are confused. Okay. It is not that they are getting the better news. No. Only there are some few handful of people, ಒಂದು 2-3% ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಒಂದು ಮೀಡಿಯಾ ಲಿಟ್ರಸಿ ಇರುತ್ತೆ, ಅವ್ರಿಗೆ they will understand lot of things. ಅವ್ರಿಗೆ ಇದು ಓಕೆ ಲೆಟ್ ಮೀ ಟೇಕ್ ಇಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್, ಆರ್ ಓಕೆ ದಿಸ್ ಇಸ್ ಸೀರಿಯಸ್, ಐ ವಿಲ್ ಮೇಕ್ ಮೈ ಡಿಸಿಷನ್ ಬೇಸ್ಡ್ ಆನ್ ದಿಸ್ ಅಂತ ಹಂಗಾಗಿದೆ ಹೊರತು ಇಟ್ ಇಸ್, ಐ ವುಡಂಟ್ ಸೇ ಇಟ್ ಇಸ್ ಕಂಪ್ಲೀಟ್ಲಿ ಮೇಡ್ ಥಿಂಗ್ಸ್ ಬೆಟರ್ ಫಾರ್ ಕಾಮನ್ ಮ್ಯಾನ್. ಓಕೆ, ಕರೆಕ್ಟ್. ಯಾರಿಗೆ ಅದನ್ನು ಸರಿಯಾಗಿ ಬಳಸ್ಬೋದು, ದೇ ಕ್ಯಾನ್, ಫಾರ್ ದೆಮ್ ಇಟ್ಸ್ ಅ ಗ್ರೇಟ್ ಥಿಂಗ್. ಬಟ್ ಫಾರ್ ಕಾಮನ್ ಮ್ಯಾನ್ ನೋ, ಇಟ್ಸ್ ಒಂಥರ ಒಂದು ಜಾತ್ರೆಗೆ ಹೋದ್ರೆ ಅವ್ರು ಕನ್ಫ್ಯೂಸ್ ಆಗ್ಬಿಡ್ತಲ್ಲ, ಏನು ತೊಗೊಳೋದು ಹಂಗಲ್ಲ. ಇವಾಗ ನಾನು ಒಂದು ಪಟ್ಟಿ ತೊಗೊಂಡು ಹೋಗ್ಬಿಟ್ಟು ಇದನ್ನೇ ತೊಗೊಂಬರ್ತೀನಿ ಅಂದರೆ ಅದು ಬೇರೆ ವಿಷಯ, ಅದು ಡಿಫರೆನ್ಸ್ ಆಗಿರೋದು. ಸೊ ನೀವು ಹೇಳೋದು ನಾನು ಒಪ್ತೀನಿ, ಆದರೆ ನಂದೇನು ಅಂತಂದರೆ, ಮುಂಚೆ ಮೀಡಿಯಾ ಕೆಲವೇ ಜನರ ಕಂಟ್ರೋಲಲ್ಲಿತ್ತು. ನಾನು ಮೀಡಿಯಾ ಅಂತ ಹೇಳಿದಾಗ ನಾನು ಹೇಳ್ತಾ ಇರೋದು ನರೇಟಿವ್ ಏನಿದೆಯಲ್ಲ, ಯಾವ ವಿಷಯ ಜನರ ಮನ್ಸಿಗೆ ಹೋಗ್ಬೇಕು ಅನ್ನೋದು, ಹೇಗೆ ಹೋಗ್ಬೇಕು ಅನ್ನೋದು ಕೆಲವೇ ಜನರ ಮನಸ್ಸಿನಲ್ಲಿ ಹಿಡಿತದಲ್ಲಿ. ಆದ್ರೆ ಇವಾಗ ಏನಾಗಿದೆ, ಯಾರು ಬೇಕಾದ್ರೂ ಸತ್ಯ ಅಂತ ಏನ್ ಬೇಕಾದ್ರೂ ಹೇಳ್ಬೋದು, ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಒಂದು ಕತೆ ಹಿಂಗೆ ಹೋಗ್ತಾ ಇರುತ್ತೆ, ಈಗ ನನ್ನ ಮಕ್ಕಳು ರೈಟ್ ಇಂಡಿಕೇಟರ್ ಹಾಕ್ಬಿಟ್ಟು ಲೆಫ್ಟ್ ತಿರುಗ್ತಾರೆ, ಹಂಗಾಗಿರೋದು ವಿಷಯ ಇವಾಗ. ಸೊ ಯು ಆರ್ ರೈಟ್. One thing is that in that way there is far more, I wouldn't want to use the heavy word called democracy in media or freedom of media. I am saying that ಮುಂಚೆ ಒಂದು ಹ್ಯಾಂಡ್ಫುಲ್ ಅವ್ರ ಕೈಯಲ್ಲಿ ಮಾತ್ರ ಇತ್ತು ಆ ಒಂದು ಪವರ್. ಇವಾಗ ಏನಾಗಿದೆ ಅಂತಂದರೆ, ಎನಿಬಡಿ ಹೂಸ್ ಗಾಟ್ ಅ ಫೋನ್ ಆ್ಯಂಡ್ ಇಂಟರ್ನೆಟ್ ಕನೆಕ್ಷನ್ is not equally powerful, but is powerful enough to push a particular agenda. ಆಗತ್ತದು. ಒಂದು ಚಿಕ್ಕ ಹುಡುಗ ಒಂದು ಮೊಬೈಲ್ ತೊಗೊಂಡ್ಬಿಟ್ಟು ಏನಾದರೂ ಎಮೋಷ್ನಲ್ ಆಗಿ ಹೇಳಿದ್ರೆ ಇಟ್ ಕ್ಯಾನ್ ಗೋ ವೈರಲ್ ಆ್ಯಂಡ್ ದೇರ್ ಕ್ಯಾನ್ ಬಿ ಪಾರ್ಲಿಮೆಂಟ್ ಕ್ಯಾನ್ ಟೇಕ್ ಅ ಡಿಸಿಷನ್ ಅನ್ನೋದೆಲ್ಲ ಆಗಿದೆ. ಇದು ಫೋಟೋ ಆಫ್ ಸಮಥಿಂಗ್ ಕ್ಯಾನ್ ಚೇಂಜ್ ಲಾಟ್ ಆಫ್ ನ್ಯಾರೇಟಿವ್ಸ್, ಬಟ್ ಯು ಹ್ಯಾವ್ ಟು ನಾಟ್ ಟೇಕ್ ಇಟ್ ದಟ್ ಹಿಂಗೆಲ್ಲ ಹಿಂಗೆ ಆಗ್ಬಿಡುತ್ತೆ ಅಂತಲ್ಲ. ಸರ್ ಆಲ್ ಆಬಿರೇಷನ್ಸ್ ಅಂತ ಅಂತೀವಲ್ಲ, ಬಟ್ ದೇರ್ ಈಸ್ ವೆರಿ ವೆರಿ ಸ್ಟ್ರಾಂಗ್ power of a few individuals using it. Okay, it's still ಬೇಸಿಕ್ಲಿ ಎಲ್ಲರಿಗೂ ಆ ಪವರ್ ಬಂದಿದೆ ಅಂತ ಹೇಳ್ಕೊಬೋದು ನೀವು, ಬಟ್ ಹೇಗೆ ಬಳಸ್ತಾರೆ ಇಸ್ ಇಂಪಾರ್ಟೆಂಟ್. ಓಕೆ, ಎಸ್ಪೆಷಲಿ ಇವಾಗ ಇಸ್ರೇಲ್ ಮತ್ತೆ ಗಾಜಾ ಜಗಳ ನಡೀತಾ ಇರ್ಬೇಕಾದ್ರೆ ಇವ್ರ ಕಡೆಯವ್ರು ಒಂದಷ್ಟು ನರೇಟಿವ್ ಇದು ಮಾಡ್ತಾ ಇದ್ದಾರೆ, ಅವ್ರ ಕಡೆಯವ್ರು ಒಂದಷ್ಟು ನರೇಟಿವ್ ಇದು ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ನಮ್ಮಂತ ನ್ಯೂಟ್ರಲ್ ದೇಶಗಳಲ್ಲಿರೋರ್ಗೆ ಎಲ್ಲ ಬಂದು ಬೀಳ್ತಾ ಇದೆ, ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದು ಹೇಳೋದು ತುಂಬಾ ಕಷ್ಟ ಆಗ್ತಾ ಇದೆ. ಎಸ್ಪೆಷಲಿ when there are state run medias like Al Jazeera, BBC, ಈ ತರದವರು they are trying to push narratives. See, one you have to understand, for a common man ನಾನು ಹೇಳ್ತಿರೋದು ಇದು, when the world is talking about it, you are seeing what is not actually happening. ಅರ್ಥ ಆಯ್ತಾ? ಇದು ಒಂಥರ ಬೇಸಿಕ್ ಥಂಬ್ ರೂಲ್. ಅಂದ್ರೆ ಒಂದು ನಿಮಿಷ, ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ಇಫ್ ಐ ಆಮ್ ಸೀಯಿಂಗ್ ಇಟ್ ದ ವೇ ಇಟ್ ಇಸ್ ಆನ್ ದ ಮೀಡಿಯಾ, ದಟ್ ಈಸ್ ನಾಟ್ ದ ವೇ ಇಟ್ ಇಸ್ ಹ್ಯಾಪನಿಂಗ್, ಆರ್ ದೇರ್ ಇಸ್ ಸಮಥಿಂಗ್ ಎಲ್ಸ್ ವಿಚ್ ದೇ ಆರ್ ಹೈಡಿಂಗ್. ಓಕೆ, ಅರ್ಥ ಆಯ್ತಾ? ದಿಸ್ ಇಸ್ ಸಮಥಿಂಗ್ ದಟ್ ಐ ಸಿ, ಇಫ್ ದ ಹೋಲ್ ವರ್ಲ್ಡ್ ಇಸ್ ಟಾಕಿಂಗ್ ಅಬೌಟ್ ಇಟ್, ದಟ್ ಮೀನ್ಸ್ ರಿಮೆಂಬರ್ ಒನ್ ಥಿಂಗ್, ದಿಸ್ ಇಸ್ ಲಾಟ್ ಆಫ್ ಮನಿ ಇನ್ವೆಸ್ಟೆಡ್ ಇನ್ ದಟ್. ಸುಮ್ಮನೆ ಯಾರೋ ಲೈಟ್ ತೊಗೊಂಡ್ಬಿಟ್ಟು ಮೈಕ್ ತೊಗೊಂಡು ಮಾಡೋದಲ್ಲ ಇದು. ಅದಕ್ಕೆ ಪರ್ಮಿಷನ್ ಕೊಡೋಕ್ಕೆ, ಅದು ಹೇಳೋಕ್ಕೆ, ದಿಸ್ ಲಾಟ್ ಆಫ್, ದಟ್ ಮೀನ್ಸ್ ಮೆನಿ ಪೀಪಲ್ ಆರ್ ಇನ್ವಾಲ್ವ್ಡ್ ಇನ್ ಇಟ್. ಸುಮ್ಮನೆ ಸಿ ಫಸ್ಟ್ ಫ್ಯೂ ಡೇಸ್ ಅದಿರುತ್ತೆ ಒಂದು ಕ್ರೇಜ್. ಟುಡೇ ಯು ಕ್ಯಾನ್ ಇವನ್ ಮ್ಯಾನಿಪುಲೇಟ್ ವಾಟ್ ಇಸ್ ಟ್ರೆಂಡಿಂಗ್ ಆನ್ಲೈನ್ ಆಲ್ಸೋ. ರೈಟ್? ಯು ಲೈಕ್ ಇಟ್ ಇಸ್ ಹ್ಯಾಪನ್. ನೀವು ಸರ್ಚಲ್ಲೂ ನೀವು ಹೋಗ್ಬಿಟ್ಟು ಟೈಪ್ ಮಾಡಿ, ನೀವು ಗೂಗಲಲ್ಲಿ, ಇಟ್ ವಿಲ್ ಡಿಸೈಡ್ ವಾಟ್ ಶುಡ್ ಕಮ್. ನೀವು ಒಂದು ವರ್ಡ್ ಹಾಕಿರ್ತೀರಾ, ರಪ್ ಅಂತ ಇಳಿಸ್ಬಿಡುತ್ತೆ ಡ್ರಾಪ್ ಡೌನ್ ಅಲ್ಲಿ. ಆಲ್ರೆಡಿ ಅವ್ರು ಪ್ಲಾನ್ ಮಾಡಿರ್ತಾರೆ ಸರ್ಟನ್ ಥಿಂಗ್ಸ್, ಸರ್ಟನ್ ನೀವು ಅದನ್ನ 1-2-3 ಟ್ರೈ ಮಾಡಿ,
8 to 9 to 10 to 100 ಪೇಜಲ್ಲಿ ಬರುತ್ತೆ ನಿಜವಾದ ಇನ್ಫಾರ್ಮೇಶನ್ ಅದರಲ್ಲಿ. ಇಲ್ಲ, ಅಷ್ಟು ಹೌದು. ತನಕ ನೀವು ಮಾಡ್ತೀರಾ. ಹೌದು, ಎಸ್ಪೆಷಲಿ ಆನ್ ಟ್ವಿಟರ್ Correct. ಟ್ರೆಂಡಿಂಗ್ ಇದಲ್ಲ. Manipulate ಮಾಡ್ತಾರೆ. ಎಷ್ಟು ಟ್ವೀಟ್ಸ್ ಬಂದಿದೆ ಆ ಕೀವರ್ಡ್ ಮೇಲೆ ಅಂತ ನೋಡಿದಾಗ 55,000 ಹಾ. ಇರುತ್ತೆ. 3,000 ಕೀವರ್ಡ್ ಇರೋದು ಟ್ರೆಂಡ್ ಆಗ್ತಾ ಆಗ್ತಾ ಇರುತ್ತೆ. ಇರುತ್ತೆ. ಈ ತರದೆಲ್ಲ ನಾನು ಗಮನಿಸಿದ್ದೀನಿ. ಸೊ ನಿಮ್ ಪ್ರಕಾರ ಮೀಡಿಯಾ ಇಟ್ಕೊಂಡು ಪವರ್ ಅಥವಾ ಎಲೆಕ್ಷನ್ಸ್ ನ ಕಂಟ್ರೋಲ್ ಮಾಡಕ್ ಆಗ್ತಾ ಇದೆಯಾ ಈಗ? ಆಗುತ್ತೆ, ಬಟ್ ಇಫ್ ದ ಪರ್ಸನ್ ಆನ್ ದ ಅಪೋಸಿಟ್ ಸೈಡ್ ಈ ಸ್ಮಾರ್ಟ್ ಇನಫ್, ಇವಾಗ ಒಂದು ವಿಷಕ್ಕೆ ಆಂಟಿಡೋಟ್ ಅಂತ ನೋಡಿ, ನನ್ನ ಹತ್ರ ಮೋಸ್ಟ್ ಪವರ್ಫುಲ್ ವಿಷ ಇದೆ ಅಂತ ಅನ್ಬೋದು, ಗುರು ನನ್ನ ಹತ್ರ ನಿನ್ಕಿಂತ ಪವರ್ಫುಲ್ ಆಗಿ ಆಂಟಿಡೋಟ್ ಇದೆ ಅಂತ ಅನ್ಬೋದು. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ಹೌ ಸೌಂಡ್ ಯುವರ್ ಸ್ಟ್ರಾಟಜಿ ಇಸ್, ಗೊತ್ತಾಯ್ತಾ, ಆ್ಯಂಡ್ ಹೌ ದ ಕೌಂಟರ್ ಪರ್ಸನ್ ಇಸ್, ಇಫ್ ದೇ ಆರ್ ಸ್ಟ್ರಾಂಗ್ ಇನಫ್. ಇವಾಗ ಆಗಿದೆ ನೋಡಿ ಎಷ್ಟೊಂದು ಕಡೆ. ಇವಾಗ ಟ್ರಂಪ್ ವೆನ್ ಈ ಒನ್ ಫಾರ್ ದ ಫಸ್ಟ್ ಟೈಮ್ ಕಂಪ್ಲೀಟ್ಲಿ ದೇ ವಾಸ್ ಅ ವೆರಿ ವೆಲ್ ಆಯಿಲ್ಡ್ PR machinery supporting Hillary Clinton. It was one of the fantastic ones. Trump and he just messed it up. Messed up their strategy. And look, he won. And coincidentally, ನಾನು US ಅಲ್ಲಿ ಇದ್ದೆ ಅವಾಗ. ನಾನಂತೂ everybody is like, no, Trump will not win ಅಂತ ಅಂತಾರೆ. ನಾನು ರಾತ್ರಿ 2 ಗಂಟೆ ಕೂತ್ಕೊಂಡು ನೋಡ್ತಾ ಇದ್ದೀನಿ. ನಮ್ಮ ಅಕ್ಕ ಅಲ್ಲಿ she's working there. She slept early morning. She's a doctor. She has to go back. ನಾನು ನೋಡ್ತಾ ಇದ್ದೀನಿ ಗೆದ್ಬಿಟ್ಟಿದೆ ನೀವು. Shocking it is. Yeah, I remember previous day ನಮ್ಮ India demonetization. Correct, ಅದು ಬೇರೆ ಆಗಿದೆ. So then that is when I realized that it doesn't matter. You may have a very well-oiled machinery. If you have a disruptor, that's why disruptors are so important. It's a very important word in Bangalore, IT hub. So when you have a disruptor, your great well-oiled PR and digital strategy can also go haywire. So it is good to have certain things, but beware of external factors. You may have won it, or you may have got the strategy 10 times right. One disruptor can finish you off. How, like Vivek Ramaswamy is doing the same thing now? Yes. Like, out of the box ಏನದು rabbit out of a hat ಅಂತಾರಲ್ಲ, ಒಂದು ಏನೇನೋ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು. He is also making the same thing. In fact, ಮಜಾ ಏನಂದ್ರೆ ಜಸ್ಟ್ 2 months ago I was in US. So I had gone to, ನಾನು US ಅಲ್ಲಿ ಆಲ್ಮೋಸ್ಟ್ 1 month ಇದ್ದೆ ನಾನು. Before that, Vivek Ramaswamy was, ಸ್ವಲ್ಪ he was making noise ಅಂತಾರಲ್ಲ, ಸ್ವಲ್ಪ there was something, and ನಮಗೆ ಇಂಡಿಯನ್ಸ್ಗೆ ಇಂಡಿಯನ್ ಏನೋ ಮಾಡ್ತೀರಾ, ಬಟ್ let us be honest, none of us thought he's going to reach so far. Yes or no? Totally. Yeah, we said ಏನೋ ಹುಡುಗ ನೋಡೋಕ್ಕೂ ಸ್ವಲ್ಪ is youngish, he may be around 31 or something like that. ಇವನಲ್ಲಿ ಗೆಲ್ತಾನೆ ಅಂತ. But we had that mindset. And when I reached there, you won't believe. I used to, like whenever my brother-in-law, sister and all, they used to meet up, the topic used to be around Vivek Ramaswamy, not Trump. Okay. And is it only among Indians or ಬೇರೆಯವರು No. ಜೊತೆನೋ? I am talking about a white audience. Oh. Okay. Right? They're talking about him in a very serious manner. And you know what? It is not that they are discounting him. They're like, hey, that what he said, and some of the people are blue, they're Democrats. They're also taking him, see, they're not ridiculing him like a right winger antangala, Republican antalla. They're like, we don't agree with Republicans, but what he said is very relevant anta idare. He is another disruptor. Don't be surprised that he might end up becoming the vice president. Don't be surprised. Of course, there are other reasons that they might want an Indian to be, because we are also becoming a very powerful country, so it's easier to get an Indian to do their work and build a good relationship with the country. But President agodu, I am not very sure, because I think Trump is way ahead of all the ratings. Okay, I think our president or your vice president type ಏನಾದ್ರು ಒಳ್ಳೆ ಕಾಂಬಿನೇಷನ್. See, Biden ಮತ್ತೆ Harris was, that's what the adjustment ಮಾಡಿದ್ರು. Okay. We can keep India happy, something like that. But I think this is a far more stronger and potent combination, because this guy is still known to have the roots with India. On Tamil ಮಾತಾಡ್ತಾನೆ, ಒಂದು ಇದೆ. Not like Kamala Chitti. ಇಲ್ಲ, ಕಮಲ ಚಿತ್ತಿ ತರ ಅಲ್ಲ ಅವರು. Okay, ಅವ್ರು ಲೋಟಸ್ ಚಿತ್ತಿ ಅವರು, ಕಮಲ ಅಲ್ಲ ಅದು. Okay. So that way he's very ತಮಿಳಲ್ಲಿ ಮಾತಾಡ್ತಾನೆ, and he still got some Indian culture follow ಮಾಡ್ತಾನೆ. See, maybe this is posturing also. He realized maybe that, what, I need to show my Indianness. Because some of the biggest donors are Indians. Okay. America. This is some news. Yeah, this is a very
Today some of the top CEOs, everybody are from our Okay. origin. Okay. ತಾನೆ? Okay. So this could be a reason where he remember one thing, okay, ಈ ಪಾಲಿಟಿಕ್ಸ್ ಅಲ್ಲಿ ಇಂಡಿಯಾ ಅಲ್ಲಿ ಇತ್ತೀಚೆಗೆ ಬಂದಿರೋದು US ಅಲ್ಲ ಅಂತೂ you have a proper image management team. Like I always say, Obama is the greatest performer who was given the best script. See, there are many people. Okay. See, it's like this. You have who's your favorite director whom you think is the best director in India? Whoever you think. Probably Neeraj Pandey is my favorite. Now imagine you are given him a very poor act. Will that actor be able to do justice to all the work of Neeraj Pandey? At the end of it, you'll be like, ಯಾಕಪ್ಪ ನೀರಜ್ ಪಾಂಡೆ ಇವನನ್ನು ತಿಳ್ಕೊಂಡು ಮಾಡಿದ್ರು ಅಂತ ಅಂತಾರೆ. ಬಟ್ ಇಮ್ಯಾಜಿನ್ ಇಫ್ ಯು ಗೆಟ್ ದ ಬೆಸ್ಟ್ ಆಕ್ಟರ್, whom do you think is the best actor in the world? Probably Manoj Bajpayee. Let us go a little bigger. Internationally ತಗೋಣ. Robert De Niro. Imagine if you bring in a Neeraj Pandey and a DiCaprio and Robert De Niro. ಎಂಥ ಕಾಂಬಿನೇಷನ್ ಅದು. Okay. That is Obama. Okay. Got it? He had a fantastic team behind who understood media psychology, people psychology. And body language, he was like ಒಂಥರ ಅದು ನಮ್ಗೆ ಇವಾಗ AI ಮಾಡಿದಂಗಿದೆ ಒಂದು ಲಾಸ್ಟ್ 8 years. He's perfect. The intonation ಏನು ಸಕ್ಕದಾಗಿ ಮಾಡಿದ್ದಾನೆ. To an extent, I think Modi ji also is doing that. He's a very good team behind. Of course, we cannot give all the credit to only him. Okay, I am being very constructive ಆಗಿ ಮಾತಾಡ್ತಿದ್ದೀನಿ ನಾನು. He is a great performer. He can pull off these things. Okay. So what I'm telling you is that you need this team behind you who can portray certain things or say certain things the way it is convincing to the people. Okay. And I think Obama cracked that. So Vivek also has a very good team who is making sure that before he goes to a particular place, they feed him with the right set of information. He must be having a team of 10 to 15 people only working on research. Okay. ಅಷ್ಟು ಡೆಪ್ತ್ ಅಲ್ಲಿ ಬೇಕಾಗತ್ತೆ. ಇವಾಗ ಎಲ್ಲೋ ಒಂದು ಜಾಗಕ್ಕೆ ಹೋದ್ರೆ ಅವ್ನು ಹೇಳ್ತಾರೆ ಈ ಜಾಗದಲ್ಲಿ ಆ ಚಿಪ್ಸಿನ ಸಾಸ್ ಚೆನ್ನಾಗಿದೆ, ಅದ್ರ ಬಗ್ಗೆ ಮಾತಾಡು ಅಂತಾರೆ. ಈಗ ನನ್ನ ಪ್ರಶ್ನೆ ಬರುತ್ತೆ, ವೇರ್ ಇಸ್ ಇಲ್ಲಿ ಒಂದು ಕಡೆ PR ಇದೆ, ಪಬ್ಲಿಕ್ ರಿಲೇಷನ್ ಇದೆ, ಒಂದ್ ಕಡೆ ಮೀಡಿಯಾ ಇದೆ. ಇದೆರಡರ ಮಧ್ಯೆ ಎಲ್ಲಿದೆ ಡಿಫ್ರೆನ್ಸ್ ಇದೆಯಾ, ಲೈನ್ ಇದೆಯಾ, ಅಥವಾ ದಾಟ್ಬಿಟ್ಟಿದ್ಯಾ? ಇವತ್ತು ನಾನು ನೋಡಿರೋಂಗೆ ಎವ್ರಿಥಿಂಗ್. ನಾನು ನೋಡಿರೋ ಒಂದು ರಿಯಲ್ ಎಕ್ಸಾಂಪಲ್ ಹೇಳ್ತೀನಿ. ಏರ್ ಪ್ಯೂರಿಫೈಯರ್ ಬಗ್ಗೆ 2017 ಅಲ್ಲಿ ಡೆಲ್ಲಿಲಿ ಒಂದು ಕಾನ್ಫರೆನ್ಸ್ ನಡೆಯುತ್ತೆ. ಏರ್ ಕ್ವಾಲಿಟಿ ಎಷ್ಟು ಕೆಟ್ಟದಾಗ ಹೋಗಿದೆ ಅನ್ನೋದು ಇದಾಗಿರುತ್ತೆ. ಅದಕ್ಕೆ ಸ್ಪಾನ್ಸರ್ಸ್ ಏರ್ ಪ್ಯೂರಿಫೈಯರ್ಸ್. ಇಫ್ ದಿಸ್ ಇಸ್ ದಿ ಕೈಂಡ್ ಆಫ್ PR ದಟ್ ಈಸ್ ಹ್ಯಾಪನಿಂಗ್, ಸೊ ಲೈಕ್ ಐ ಸಿ ಲೈಕ್ ನನಗೆ ಮೀಡಿಯಾಲಿ ಏನ್ ನೋಡಿದ್ರು ಐ ಸಿ ಓನ್ಲಿ PR ಹ್ಯಾಪನ್. ಟು ಅ ಲಾರ್ಜ್ ಎಕ್ಸ್ಟೆಂಟ್ ಯು ಆರ್ ರೈಟ್. ಏನಾಗುತ್ತೆ ಅಂದರೆ ಐ ಹ್ಯಾವ್ ಆಕ್ಚುಲಿ ವರ್ಕ್ಡ್ ಇನ್ PR ಆಲ್ಸೋ. ಏನಾಗಿದೆ ಅಂತಂದರೆ ಯು ಕಾಂಟ್ ಬ್ಲೇಮ್. ಇನಿಷಿಯಲಿ ನಾನು ಲೈಕ್ ಇಟ್ಸ್ ಅನ್ಎಥಿಕಲ್ ನಾವು ಅಂತಂದ್ಬಿಟ್ಟು. ಐ ಟೆಲ್ ಯು ಒನ್ ಥಿಂಗ್, ಟುಡೇ ಅ ಲಾಟ್ ಆಫ್ ಥಿಂಗ್ಸ್ ಆರ್ ಡಿಸೈಡೆಡ್ ಬಿಹೈಂಡ್ ದ ಸ್ಕ್ರೀನ್ಸ್ ಅಂತಾರಲ್ಲ. PR and media management is a big game and it's a reality. We have to accept, unless and until something drastic happens, somebody will come from out of the world with some supernatural powers and change things. This is going to be the norm, and we have to use it for the larger public good. ಇದನ್ನ ಫೈಟ್ ಮಾಡೋಕ್ಕಲ್ಲ. ವೇಟ್ ವೇಸ್ಟ್, ಇಟ್ಸ್ ಮೈಂಡ್ಲೆಸ್. ಗೋಡೆ ತಲೆ ಹೊಡ್ಕೊಂಡಂಗೆ ಸೀರಿಯಸ್ಲಿ. ಸೊ ದಿಸ್ ಇಸ್ ದ ಗೇಮ್. And I think India also, we have picked it up. In fact, every political party is now playing that game. Exactly 6 years ago, it was only probably the BJP. And, 2014 ali. Correct. There is this fantastic amount of research gone, especially the Congress campaign, the way our hege media upayogiskondru the Karnataka 2023 elections alli. I'm telling you, one of the best. I'll tell you one thing, the BJP guys were clueless. Okay. ಅವ್ರು ಎಲ್ಲಿಂದ ಹೊಡಿತಿದ್ರೆ ಕತ್ಲಲ್ಲಿ ಹೊಡೆದಾಗಿದೆ ಅದು. ಹೂ ಇಸ್ ಹಿಟ್ಟಿಂಗ್ ಗೊತ್ತಾಗಲ್ಲ ನಿಮಗೆ. So okay, let's come to 2023 elections. ಯಾರು ಈ ನರೇಟಿವ್ಗಳ ಜಗಳದಲ್ಲಿ ಗೆದ್ದಿದ್ದು? ಹ್ಯಾಂಡ್ಸ್ ಡೌನ್ ಕಾಂಗ್ರೆಸ್. ಹ್ಯಾಂಡ್ಸ್ ಡೌನ್. ಬಟ್ ಏನು ಗೊತ್ತಾ, ವಾಟ್ ಈಸ್ ರಿಯಲಿ ಡಿಸ್ಹಾರ್ಟನಿಂಗ್ ಇಸ್ ದಟ್ ಅವರು ದೇ ಹ್ಯಾವ್ ನಾಟ್ ಏಬಲ್ ಟು ಕ್ಯಾರಿ ಇಟ್ ಆನ್ ವಿತ್ ದಿಸ್. ಇಮಿಡಿಯೇಟ್ಲಿ ಎಲೆಕ್ಷನ್ ಆದ್ಮೇಲೆ ಏನ್ ಮಾಡ್ಬಿಟ್ಟಿದ್ದಾರೆ, ಬಸ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅವರು ಬೇರೆ ಬಸ್ ಕುತ್ಕೊಂಡ್ಬಿಡ್ತಾರೆ. ತಪ್ಪು ಮಾಡಿಬಿಡ್ತಾರೆ ಅವರು. ಐ ಆಮ್ ಟೆಲಿಂಗ್ ಯು, ಇಫ್ ದ ಕಾಂಗ್ರೆಸ್ ಗೈಸ್ ಆರ್ ಲಿಸ್ನಿಂಗ್ ಟು ದಿಸ್ ಬ್ರಾಡ್ಕಾಸ್ಟ್, ಪ್ಲೀಸ್ ಗೆಟ್ ಬ್ಯಾಕ್ ಟು ದಟ್ ಬಸ್. ಗೋ ವಿತ್ ದ ಸೇಮ್ ಥಿಂಗ್. ಕಷ್ಟ ನಿಮಗೆ. ಎಲ್ಲಿ ತಪ್ಪು ಹೋಗ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಎವ್ರಿವೇರ್. ಅಲ್ಲಿ ಹೆಂಗಿತ್ತು ಗೊತ್ತಾ, there was no noise anywhere.
ಆ್ಯಂಡ್ ನೋಬಡಿ ವುಡ್ ಟೆಲ್. ಹೆಂಗಂದರೆ ಒಬ್ಬೊಬ್ಬ ಒಂದೊಂದು ಮಾತು ಹೇಳ್ತಿರ್ಲಿಲ್ಲ. ಸೆಂಟ್ರಲಲ್ಲಿ ಒಂದು ಮೆಸೇಜ್ ಹೋಗೋದು, ನೀವು ಹಿಂಗೆ ಹೇಳಬೇಕು, ಹಿಂಗೆ ಹೇಳಿದ್ರೆ ಹಿಂಗೆ ಹೇಳಬೇಕು ಅಂತ ಒಂದು there was a very consistent communication happening. That really worked for them. PCM, fantastic. ಹಿಂಗಿದೆ ಅದು. It was so good. It is basically, I'm 100% sure ಯಾರೋ ಒಬ್ಬ ಆ್ಯಡ್ ಇಂಡಸ್ಟ್ರಿಯಲ್ ಕೂತ್ಕೊಂಡು ಇದು ಮಾಡಿರ್ತಾನೆ ಅದನ್ನು. ಐ ಆಮ್ ಶೋರ್ ಎವ್ರಿಬಡಿ ನೋಸ್ ಇಟ್. ಸುನಿಲ್ ಕನುಗಳು ಅವರೇ ಮಾಡಿರೋದು. ಫ್ಯಾಂಟಾಸ್ಟಿಕ್ ಬ್ರೈನ್. He was earlier with Prashant Kishore and he's done some great work. So what I know of is that guy was master in all these things. And I think he was given the power or the responsibility to run the entire thing, and he maybe even got the veto also. He can, that really works. That is very important see, one ಹೇಳ್ತೀನಿ ನಾನು, any communication campaign, be it business or political or whatever it is, you need somebody to veto all those things. Everybody cannot be, they'll spoil the, too many cooks spoil the broth ಅಂತಾರಲ್ಲ. ಹೌದು. ಸೊ ಇಲ್ಲಿ ಆ ಟೈಮಲ್ಲಿ ಐ ಥಿಂಕ್ there was a centralized decision. ಟುಡೇ ಏನಾಗ್ತಿದೆ ಅಂದರೆ ನಾನೇ ರಾಜ ಅಂದ್ಬಿಟ್ಟು ನನ್ನ ಕೈಯಲ್ಲಿ ಗಾಡಿ ಇದೆ, ಚಾವಿದೆ, ನಾನು ಪೆಟ್ರೋಲ್ ಹಾಕ್ಸ್ತೀನಿ, ನಾನು ಓಡಿಸ್ತೀನಿ ಎಲ್ಲಿ ಬೇಕಾದ್ರೆ ಅಂತ ನನಗಿದೆ. ಸೊ ಐ ಫೀಲ್ ದಟ್ somewhere I think they should get back to that bus. It's very important for them to, especially like 4 years they have to sustain the government. Correct. ಏನಾಗುತ್ತೆ ಅಂತಂದರೆ there's so much of noise. ಇದು ಹೆಂಗೆ ಅಂತಂದರೆ ನೀವು ಗೋ ಟು ಒಂಥರ ಒಂದು ಫಿಶ್ ಮಾರ್ಕೆಟ್ ಅಂತೀವಲ್ಲ, ಕಚ 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 ಅಂತ ಇದಾರಲ್ಲ, ಈವನ್ ಇಫ್ ಯು ಆರ್ ಟೆಲಿಂಗ್ ಸಮಥಿಂಗ್ ಸೆನ್ಸಿಬಲ್, ಏನಾದರೂ ಸತ್ಯ ಕರೆಕ್ಟಾಗಿ ಹೇಳ್ತಾರೆ, ಯಾರು ಕೇಳೋಕ್ಕೂ ಮನ್ಸು ಬರಲ್ಲ. ಅವ್ರು ಹೇಳ್ತಾರೆ ಇಲ್ಲೇನಪ್ಪ ಕೇಳೋದು ಅಂತಂತಾರೆ ಅವರು. ಸೊ ದೇ ರಿಯಲಿ ನೀಡ್ ಟು ಗೋ ಬ್ಯಾಕ್ ಟು ದ ಡ್ರಾಯಿಂಗ್ ರೂಮ್ ಆ್ಯಂಡ್ ಫನಿ ಪಾರ್ಟ್ ಇಸ್ ದಟ್ ದಿಸ್ ಇಸ್ ದ ಟೈಮ್ ಫಾರ್ ದ BJP ಟು ಏನಂತಾರೆ, ಅವ್ರಿಗೆ ಒಂದ್ಸಲ ಏನಂತಾರೆ ಸಿಕ್ಕಿದೆ ಇವಾಗ ಒಂದು ಚಾನ್ಸ್. ಅವ್ರು ಬಸ್ ಸ್ಟ್ಯಾಂಡ್ಗೆ ಬಂದಿಲ್ಲ, ಅವರು ಅಲ್ಲೇ ಅವ್ರು ಏನಾಯ್ತು ಅಂತ ಇನ್ನೂ ಹುಡುಕ್ತಾ ಇದ್ದಾರೆ ಅವರು. ಹಾಗಾಗಿದೆ ಅವ್ರ ಕತೆ. ಬಟ್ ಲೈಕ್ ಯು ಸೆಡ್, the 2023 was a hands down Congress. Okay, where did BJP fail? BJP ಎಲ್ಲಿ ಸೋತರು ನಿಮ್ಮ ಪ್ರಕಾರ? ಅಂದ್ರೆ ಸೆಟ್ಟಿಂಗ್ ನರೇಟಿವ್ಸ್ ಭಾಗದಲ್ಲಿ. See, I think maybe they didn't have somebody who could unilaterally decide ಹಿಂಗೆ ನಡಿಬೇಕು, ಹಿಂಗಾದರೆ ಹಿಂಗೆ ಉತ್ತರ ಕೊಡಬೇಕು. I felt that everybody was a spokesperson. Everybody, like, hey, ನಾನು ಚೆನ್ನಾಗಿ ಮಾತಾಡ್ತೀನಿ, ಹಂಗೆ ಮಾಡಬಾರ್ದು. ಟು ಗೆಟ್ ಇಟ್ ಫ್ರಮ್ ದ ಸೆಂಟ್ರಲ್, ಬಿಕಾಸ್ ಆ ಟೀಮ್ ಒಂದಿರುತ್ತಲ್ಲ, ಅವ್ರು ಎಷ್ಟು ಯೋಚನೆ ಮಾಡ್ತಾರೆ, ಇದು ಹೇಳಿದ್ರೆ ಹಿಂಗೆ ಅಪಾರ್ಥ ಮಾಡ್ಕೊತಾರೆ, ಹಿಂಗೆ ಅರ್ಥ ಮಾಡ್ತಾರೆ, ಅದಕ್ಕೆ ಇದು ಉತ್ತರ. ಸೊ ನಾವೆಲ್ಲ ಹಿಂಗೆ ಒಂಥರ ಒಂದು ಟ್ರೀ ಥರ ಫಾರ್ಮ್ಯಾಟ್ ಮಾಡಿ ನಾವು ಎಷ್ಟೊಂದು ಸೈಂಟಿಫಿಕಾಗಿ ಯೋಚನೆ ಮಾಡ್ತೀವಿ ಅದಕ್ಕೆ. ಬಟ್ ಏನಾಗಿದೆ ಅಂತಂದರೆ ಆ ಟೈಮ್, ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಐ ಫೀಲ್ ಆರ್ ಮೇ ಬಿ ದ ಪರ್ಸನ್ ಹೂ ಹ್ಯಾಡ್, ಯಾರಿಗೆ ಪವರ್ ಇತ್ತೋ ಅವ್ರು ತಪ್ಪು ಕೊಡ್ತಿದ್ರು ಇವರಿಗೆ ಅಡ್ವೈಸ್, ಏನು ಅಂತ ಗೊತ್ತಿಲ್ಲ. ಬಟ್ ಇಟ್ ವಾಸ್ ಆಲ್ ಓವರ್ ದ ಪ್ಲೇಸ್. ಆ್ಯಂಡ್ ಏನಾಯಿತು ಅಂದರೆ ದೇ ವಾಸ್ ಲಿಟಲ್ ಬಿಟ್ ಪಬ್ಲಿಕ್ ಸೆಂಟಿಮೆಂಟು ಸ್ವಲ್ಪ ಅಗೇನ್ಸ್ಟ್ ಇತ್ತು. ಬಿಕಾಸ್ ಸಿ ಐ ಟೆಲ್ ಯು ಒನ್ ಥಿಂಗ್, ವಿ ಇಂಡಿಯನ್ಸ್ ವಿ ಲೈಕ್ ಡಿಸೈಸಿವ್ ಪೀಪಲ್. ಇನ್ನೂ ನಮಗೆ ನೋಡಿ, ಮೊನ್ನೆ ಹಬ್ಬ ಆಯಿತು, ದಸರಾ ಹಬ್ಬ, ಅದೇನೋ ನಮಗೆ ಒಂದು ಇದು ಖುಷಿ ನಮಗೆ. ಬಿಕಾಸ್ ಸಮ್ವೇರ್ ವಿ ಫೀಲ್ ದಟ್ ನಮ್ಮನ್ನು ಯಾರೋ ಆಳ್ಬೇಕು, ಯಾರನ್ನೋ ನಾವು ಫಾಲೋ ಮಾಡಬೇಕು ಅಂತಂದ್ಬಿಟ್ಟಿರುತ್ತೆ. ಅದೇ BJPಲಿ ಮೇ ಬಿ ದೇ ನೆವರ್ ಹ್ಯಾಡ್ ದಟ್, ದೇ ಲಾಸ್ಟ್ ದಟ್ ಫೀಲಿಂಗ್. ಲೈಕ್ ಎವ್ರಿಬಡಿ ಇಸ್ ಗೋಯಿಂಗ್ ಹೇವೈರ್, ಎವ್ರಿಬಡಿ ಇಸ್ ಅ CM ಹಿಯರ್ ಅಂತ ಅದೊಂದು ಸ್ವಲ್ಪ ಅಫೆಕ್ಟ್ ಆಯಿತು. ಅದನ್ನ ಇವರು ಪ್ರಾಬಬ್ಲಿ BJP ಇವತ್ತು ಜನ ಯಾಕೆ ಇಷ್ಟಪಡ್ತಾರೆ ಅಂದರೆ ದರ್ ಇಸ್ ಒನ್ ಗೈ ಲೈಕ್ ನರೇಂದ್ರ ಮೋದಿ ಸಿಟ್ಟಿಂಗ್ ಎಟ್ ದ ಟಾಪ್ with the same authority. That's the only reason of all Kannadigas including all the people in Karnataka from outside also. ನಮಗೆ ಐ ಥಿಂಕ್ ವಿ ಹ್ಯಾವ್ ಕಮ್ ಟು ಅ ಪಾಯಿಂಟ್ ಆಫ್ ಅಂತಾರೆ ಗವರ್ನೆನ್ಸ್ ಗ್ರಿಡ್ ಲಾಕ್ ಅಂತಾರಲ್ವಾ, ಜಾಮ್ ಅಲ್ಲಿ ಕೂತ್ಬಿಟ್ಟಿದೀವಿ ನಾವು. ವಿ ಜಸ್ಟ್ ವಾಂಟ್ ಸಂಬಡಿ ಟು ಸೇವ್ ಅಸ್ ಔಟ್ ಆಫ್ ದಿಸ್ ಮೆಸ್, ಲೆಟ್ ಇಟ್ ಬಿ ಫ್ರಮ್ ಎನಿ ಪಾರ್ಟಿ. ಯಾವನ್ ಬಂದು ಹೇಳಿದ್ರು ಕೆಲಸ ಸರಿ ಮಾಡ್ಕೊಡ್ತೀವಿ, ಮಾಡಪ್ಪ ಅಂತ ದಮ್ಮಯ್ಯ ಅಂತ ಕೂತ್ಬಿಟ್ಟಿದೀವಿ ನಾವು. ಆಲ್ ದೀಸ್ ಥಿಂಗ್ಸ್ ಇಸ್ ಫಾರ್ ದ ಬೆನಿಫಿಟ್ ಆಫ್ ದ ಲಾರ್ಜರ್ ಗುಡ್ ಆಫ್ ಕರ್ನಾಟಕ ಅಂತ ನಾನು ಹೇಳ್ತಿರೋದು. ಫೇರ್ ಇನಫ್. ಆ ಥರದ್ದೊಂದು ಗವರ್ನೆನ್ಸ್ ಬೇಕೇ ಬೇಕು. ವಿ ಡಿಸರ್ವ್ ಇಟ್, ಎಸ್ಪೆಷಲಿ ಪೀಪಲ್ ಆಫ್ ಕರ್ನಾಟಕ. ಮೈಸೂರು ರಾಜರು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಮನ್ನ. ಆಫ್ಟರ್ ದಟ್ their life is full of sacrifice. This is one of the few kingdoms which is not known for their tyranny or their misbehavior or treating the ಮೈಸೂರು ಒಡೆಯರ್ ಬಗ್ಗೆ ಮಾತಾಡ್ತಿದ್ರೆ ಅಷ್ಟೊಂದು ಚಿನ್ನನ ಇದು ಅಡ ಇಟ್ರು, ಅದ್ರ ಕೊಟ್ಟರು, ಇದು ಕೊಟ್ಟರು, ಅದೇ ಕಥೆಗಳು ಬರುತ್ತೆ. ಅದೇ ಬೇರೆ ಕಿಂಗ್ಡಮ್ ಅಲ್ಲಿ ಅಂತಂದ್ರೆ ಎಷ್ಟು ಅವರು ಆದಷ್ಟು ಜನಗಳ ದುಡ್ಡು, ಟ್ಯಾಕ್ಸು, ಅದು ಇದು ಮಾಡಿದಾರೆ. ಸೊ ವಿ ಆರ್ ಲಕ್ಕಿ ಟು ಹ್ಯಾವ್ ಅ ಲೆಗಸಿ, ಕಂಟಿನ್ಯೂ ಮಾಡ್ಕೊಬೇಕಷ್ಟೇ ನಾವು. ಏನಿದು ರೈಟ್ ವಿಂಗ್ ಮೀಡಿಯಾ, ಲೆಫ್ಟ್ ವಿಂಗ್ ಮೀಡಿಯಾ, ಲೈಕ್ ಇದೆಯಾ ಈ ತರ ಸೆಪರೇಷನ್? ಸೆಂಟ್ರ್ ಮೀಡಿಯಾ ಅಂತ ಏನಿಲ್ವಾ? ಎಡಚರರು, ಬಲಪಂಥೀಯ ಮೀಡಿಯಾ? ನೋಡಿ ಸರ್, ನಾನೊಂದು ಹೇಳ್ತೀನಿ. ಓಕೆ, ಕರ್ನಾಟಕ ಕನ್ನಡ ಮೀಡಿಯಾ ಲ್ಯಾಂಡ್ಸ್ಕೇಪ್ ಅಲ್ಲಿ ಇದೆಯಾ ಇದು? ಆಕ್ಚುಲಿ
ಸ್ವಲ್ಪ ನಾನು ಫಸ್ಟ್ ಡಿಫೈನ್ ಮಾಡ್ತೀನಿ, ದೆನ್ ಇಟ್ಸ್ ಬೆಟರ್ ಫಾರ್ ಅಸ್ ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಇವಾಗ ನೋಡಿ, ನೀವೊಂದು ಜಾಗದಲ್ಲಿ ಇರ್ತೀರಾ, ಆ ಜಾಗದಲ್ಲಿ ಹೋಟ್ಲ್ ಓಪನ್ ಮಾಡ್ತೀರಾ. ನೀವು ಆ ಹೋಟ್ಲಲ್ಲಿ ನೀವು ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ನೀವು ಕಂಪ್ಲೀಟ್ಲಿ ವೆಜಿಟೇರಿಯನ್ ಏರಿಯಾ ಅಲ್ಲಿ ಹೋಗ್ಬಿಟ್ಟು ಯು ಓಪನ್ ದ ಬೆಸ್ಟ್ ನಾನ್ ವೆಜ್ ರೆಸ್ಟೋರೆಂಟ್. ವಿಲ್ ಇಟ್ ಫಂಕ್ಷನ್? ವಿಲ್ ಇಟ್ ವರ್ಕ್ ವೆಲ್? No, but probably later in the future. ಮುಂದೆ ಯಾವಾಗಲಾದರೂ. I'll come to that later. At that point of time, will it work? ಇಲ್ಲ. ಏನಾಗುತ್ತೆ ಅಂದ್ರೆ ಅವನೇನು ಮಾಡ್ತಾನೆ, he'll go under loss. But what he will do is like, no, let me ಇದು ಗಟ್ಟಿಯಾಗಿ ಇಟ್ಕೊಂತೀನಿ ನಾನು, and he will make promotion for that. People from other places are coming over here, and there might be in a few years there are more non-vegetarian in that particular place. It will change. And I'm just giving you a very simple example. I'll connect ಮಾಡ್ತೀನಿ ನಾನು ಇದಕ್ಕೆ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಏನಾಗುತ್ತೆ, ಇನ್ ಏರಿಯಾ ಫುಲ್ ಆಫ್ ನಾನ್ ವೆಜಿಟೇರಿಯನ್ ಒಂದು ವೆಜ್ ರೆಸ್ಟೋರೆಂಟ್ ಹಾಕ್ತಾನೆ, ಸೇಮ್ ಪ್ರಾಬ್ಲಮ್ ಅಲ್ಲೂ. ಬಟ್ ವಾಟ್ ಇಫ್ ದಿಸ್ ಗೈ ಸ್ಟಾರ್ಟ್ಸ್ ಪುಷಿಂಗ್ ಇಟ್, ಸೈನ್ ದಟ್ ಇಟ್ಸ್ ಗುಡ್ ಫಾರ್ ಹೆಲ್ತ್, ಕಮ್ ಅಟ್ಲೀಸ್ಟ್ ಫಾರ್ ಒನ್ಸ್ ಅ ವೀಕ್ or twice a week, ಹಾಗೆ ಒಂದು ಮಾಡ್ತಾರೆ ಅಂತ. ಸೊ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಯು ಇಸ್ ದಟ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಹ್ಯಾವ್ an audience for it, no media can survive. Okay. You got it? Okay. ಎಲ್ಲಿವರೆಗೂ ನಮ್ಗೆ ಆಡಿಯನ್ಸ್ ಇದ್ದಾರೆ. See, that is how any media functions. ನಿಮಗೆ ಆಡಿಯನ್ಸ್ ಬೇಕು. ಸಿ, ಸ್ಟಾಪ್ ಬ್ಲೇಮಿಂಗ್ ಮೀಡಿಯಾ ಫಾರ್ ಎವ್ರಿಥಿಂಗ್. ಮೀಡಿಯಾಸ್ ಕೆಲಸ ಏನು, ನೀವು ನಮ್ಮನ್ನು ನೋಡಬೇಕು ಅಂತಂದರೆ ನಿಮಗೇನು ಇಷ್ಟ ಆಗಿದೆ, ಇಷ್ಟ ಆಗುತ್ತೆ, ಅದನ್ನೇ ನಾವು ನಿಮಗೆ ತೋರಿಸ್ತೀವಿ. ಅವಾಗ ಏನಾಗುತ್ತೆ, ನೀವು ಜಾಸ್ತಿ ನಮ್ಮನ್ನು ನೋಡ್ತೀರಾ. ಸೊ ಅವ್ರೇನು ಮಾಡ್ತಾರೆ, ದೇ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ದೇರ್ ವ್ಯೂವರ್ ಆರ್ ದೇರ್ ಫಾಲೋವರ್ಸ್ ಏನೋ ಅಂತಾರೆ ಇಂಟ್ರೆಸ್ಟ್ಸ್ ಆಲ್, ಅವ್ರಿಗೇನು ಇಷ್ಟ ಆಗುತ್ತೆ ಅದ್ರ ತಕ್ಕಂಗೆ ಅವರು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಇಲ್ಲಿ ನ್ಯೂಸ್ ಪ್ರಿಪೇರ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಇಫ್ ಅ ಪರ್ಟಿಕ್ಯುಲರ್ ಟೈಪ್ ಆಫ್ ನ್ಯೂಸ್ ಈಸ್ ಆಕ್ಸೆಪ್ಟೆಡ್, ಓನ್ಲಿ ದೆನ್ ದಟ್ ಮೀಡಿಯಾ ವಿಲ್ ಸ್ಟಾರ್ಟ್ ಡೂಯಿಂಗ್ ಮೋರ್ ಆಫ್ ಇಟ್. ಓಕೆ, ಐ ಆಮ್ ಟಾಕಿಂಗ್ ಅಬೌಟ್ ಅ ಕಮರ್ಷಿಯಲಿ ವಯಬಲ್ ಫಂಕ್ಷನಲ್ ಮೀಡಿಯಾ. ಯಾಕಂದರೆ ಅಡ್ವರ್ಟೈಸ್ಮೆಂಟ್ ಬರಬೇಕು ಅಂತಂದರೆ ಎಷ್ಟು ಜನ ನೋಡ್ತಾ ಇದ್ದಾರೆ, ಎಷ್ಟು ಜನ ನೀವು ನ್ಯೂಸ್ ಪೇಪರ್ನ ಖರೀದಿ ಮಾಡ್ತಿದ್ದಾರೆ, ಓದ್ತಾ ಇದ್ದಾರೆ, ಎಲ್ಲ ಮೇಲೆ ನೀವು ಅಡ್ವರ್ಟೈಸಿಂಗ್ ರೇಟ್ಸ್ ಎಲ್ಲ ಬರುತ್ತೆ. That is one type of media. So ಅವಾಗೇನಾಗುತ್ತೆ, the commercially run media are purely business oriented. ದುಡ್ಡು ಇದ್ರೆ ಓಕೆ, we will do that. You will see many media ಎಷ್ಟು ಸ್ಮಾರ್ಟ್ ಇದಾರೆ ಗೊತ್ತಾ, ಒಂದಿಷ್ಟು ಮೀಡಿಯಾ ಅವರು ಎರಡೆರಡು ಚಾನಲ್ ಇದೆ ಅವ್ರದ್ದು. ಒಂದು ರೈಟ್ ವಿಂಗು, ಒಂದು ಲೆಫ್ಟ್ ವಿಂಗು. ಹೌದು, ಇವರು ಏಷ್ಯಾನೆಟ್ ಅವ್ರು ಇದಾರಲ್ಲ, ಮೇಲ್ಗಡೆ ರಿಪಬ್ಲಿಕ್ ಅಲ್ಲಿ ರೈಟ್ ವಿಂಗು, ಕೆಳಗಡೆ ಏಷ್ಯಾನೆಟ್ ಕೇರಳ ಅಲ್ಲಿ ಲೆಫ್ಟ್ ವಿಂಗ್ ಅಷ್ಟೇ. ಸೊ ಇವಾಗ ಟೈಮ್ಸ್ ನಾವು ಮತ್ತೆ ಮಿರರ್ ನಾವು. ಓ ಯಾ ಇಟ್ಸ್ ಅ ವೆರಿ ಸ್ಮಾರ್ಟ್ ಮೂವ್. ಲೈಕ್ ಗುರು, ನಾಳೆ ಯಾರು ಬರ್ತಾರೆ, ಹೂ ನೋಸ್ ವಿಲ್ ಕಮ್ ಟು ಪವರ್. ವಿ ಹ್ಯಾವ್ ಟು ಬಿ safe on both sides. That's one way of managing the thing. That is, I'm talking about commercially run, commercially feasible, such kind of. Then there is another set of media today. They call them independent media. Okay. It's a very oxymoron. I can use the word oxymoron. Okay, they call themselves independent media. Nothing, no malice against anybody or any such thing. But then the thing is that these people cannot run on the commercial or the business model. Like they do not have that much of viewership. So what happens is that they run only on funding. These are the only people who can survive any wing in this. Only somebody big must be funding you. ಇದೆಲ್ಲ ಅವ್ರು ಹೇಳ್ತಾರೆ ಕ್ರೌಡ್ ಫಂಡಿಂಗ್ ಎಲ್ಲ, ಸರ್ ಅದೆಲ್ಲ ವರ್ಕ್ ಆಗಲ್ಲ ಸರ್. ಅದು ಆ ಕ್ರೌಡ್ ಫಂಡಿಂಗಲ್ಲೂ ಅಡ್ಜಸ್ಟ್ಮೆಂಟ್ ಇರುತ್ತೆ. ನಾನು ನಮ್ಮ ಕಡೆ ನಾನು ಹಾಕ್ತೀನಿ, ಅವನಿಗೆ ಅಲ್ಲಿಂದ ದುಡ್ಡು ಬಂದಿರುತ್ತೆ. ಸೊ ನೀವು ಫಂಡಿಂಗ್ ವಿಚಾರಕ್ಕೆ ಬಂದಾಗ ನನಗೊಂದು ಪ್ರಶ್ನೆ ಇದೆ. ಮೊನ್ನೆ ನ್ಯೂಸ್ ಕ್ಲಿಕ್ ಅಂತ ಒಂದು ವೆಬ್ಸೈಟು, ನ್ಯೂಸ್ ಕ್ಲಿಕ್ಗೆ ಚೈನಾದವರು ಫಂಡ್ ಮಾಡ್ತಾ ಇದ್ರು, ಒಂದು 36 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಅವರ ಯಾರು ಜರ್ನಲಿಸ್ಟ್ ಎಲ್ಲ ಇದ್ದಾರೆ ಅವ್ರನ್ನೆಲ್ಲ ಪೊಲೀಸ್ ಪ್ರಶ್ನೆ ಮಾಡಿದ್ದು, ಅವ್ರೆಲ್ಲ ಮನೆ ಸರ್ಚ್ ಮಾಡಿದ್ದು ಎಲ್ಲ ಮಾಡಿದ್ರು. ಸೊ ಈ ರೀತಿ ಬೇರೆ ದೇಶದವರು, ಪಾಕಿಸ್ತಾನ ಆಗಿರ್ಬೋದು, ಚೈನಾ ಆಗಿರ್ಬೋದು, ಫಾರ್ ದಟ್ ಮ್ಯಾಟರ್ ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ನಮ್ಮ ಮೀಡಿಯಾ ಮೇಲೆ ಹಿಡಿತಾ ಇಟ್ಕೊಂಡಿರೋದು ಸತ್ಯನ? ಎಷ್ಟು ಹಿಡಿತಾ ಇಟ್ಕೊಂಡಿರ್ಬೋದು? ಇಟ್ ಈಸ್ ಟ್ರೂ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಅಂಡ್ ಇಟ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ. Who knows, like the way India is going, India will be doing this in the future with other media. ಬೇರೆ ಕಂಟ್ರಿ ಮೀಡಿಯಾ ಮಾಡಬೇಕಷ್ಟೇ ಅವರು. ನಾನು ಹೇಳ್ದೆ, ಈ ಬಿಗಿನಿಂಗ್ ಅಲ್ಲೇ ಹೇಳಿದ್ದೀನಿ ನಾನು, ಐ ಹ್ಯಾಡ್ ಗಿವನ್ ಅ ಕ್ಯಾವಿಯಾಟ್, ಒಂದು ಡಿಸ್ಕ್ಲೇಮರ್ ಕೊಟ್ಬಿಟ್ಟಿದೆ ನಾನು. ಇಫ್ ಯು ಹ್ಯಾವ್ ಟು ಬಿ ಇನ್ ದ ಗೇಮ್, ಯು ಹ್ಯಾವ್ ಟು ಪ್ಲೇ ಇಟ್ ಅಕಾರ್ಡಿಂಗ್ ಟು ದೋಸ್ ರೂಲ್ಸ್ ಅಂಡ್ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ರೂಲ್ಸ್ ವೆನ್ ಯು ರೀಚ್ ದ ಟಾಪ್ ಆಫ್ ಇಟ್. So today what they're doing is they are getting, they have an agenda. Everybody knows that India ಗೆ ತುಂಬಾ enemies ಇದ್ದಾರೆ, friends ಇದ್ದಾರೆ. I'm not saying no. Okay.
and rise of India or rise of certain sectors in India is a problem for some countries or some businesses. Okay. Very clear ಇದು. Clear. ಇವಾಗ ಅಕಸ್ಮಾತ್ ಇಂಡಿಯಾ ಟೆಕ್ ಅಲ್ಲಿ ಏನಾದ್ರು ಬೆಳೆದ್ರೆ ಜಾಸ್ತಿ ಅಮೆರಿಕಲ್ ಪ್ರಾಬ್ಲಮ್ ಆಗುತ್ತೆ. ದೇ ವಾಂಟ್ ಸರ್ಟನ್ ಕಂಟ್ರೋಲ್ಸ್ ಟು ಬಿ in this. They don't want it to be completely dead also, because ಅವ್ರದ್ದು ಮೇಜರ್ ಆಫ್ ದ ಟೆಕ್ಕೀಸ್ ಆರ್ ಫ್ರಮ್ ಹಿಯರ್. ಸೊ ದೇ ವಾಂಟ್ ಯು ಒಂದು ಲಗಾಮಲ್ಲಿ ನಡಿಬೇಕು ಅಂತ ಅಂದ್ಬಿಟ್ಟು. Okay. ಚೈನಾದು ಮ್ಯಾನುಫ್ಯಾಕ್ಚರಿಂಗ್. They do not want to let go of that lead they have achieved in the last. We have a long way to go. ಅವ್ರು ಯಾಕೆ ಹೆದರ್ಕೋತಾ ಇದಾರೋ ಗೊತ್ತಿಲ್ಲ. ಇಲ್ಲ ಸರ್, ನೋಡಿ ನಾವು ಕಲ್ತ್ಕೊಬೇಕು ಅವ್ರ ಹತ್ರ. ದೇ ಆರ್ ಥಿಂಕಿಂಗ್ 40-50 years ahead. ಗೊತ್ತಾಯ್ತಾ? ಹೌದು, they had some century 100-year plan ಹಾಗೆ ಪ್ಲಾನ್ ಮಾಡಬೇಕು. See, every government should be doing these things and will be doing these things to a large extent. Okay. ಗೊತ್ತಾಯ್ತಾ? ಇಟ್ಸ್ ನಾಟ್ ನಮಗೆ ನಮ್ಮ ಜೀವನ ಇರೋದು 45 ವರ್ಷ. ನಾವು ನಾಳೆ ಬೆಳಿಗ್ಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅದನ್ನ ಕಂಪೇರ್ ಮಾಡೋಕ್ಕಾಗಲ್ಲ. ದೇರ್ ಆರ್ ಅ ವೆರಿ ಇಂಟೆಲಿಜೆಂಟ್ ಸೆಟ್ ಆಫ್ ಪೀಪಲ್, ಸ್ಕಾಲರ್ಸ್, ಅವರೆಲ್ಲ ಪ್ಲಾನ್ ಮಾಡಿರ್ತಾರೆ. ಇಟ್ ಇಸ್ ನಾಟ್ ಸಮಥಿಂಗ್ ದಟ್ ಇದಾಗ ಆಯ್ತು ಇದು ಪ್ಲಾನ್ ಮಾಡ್ತೀನಿ ಇವತ್ತು ಕೂತ್ಕೊಂಡ್ಬಿಟ್ಟು ಅವರು 30 ಏನಾಗ್ಬೋದು, ಇದಾದರೆ ಇದಕ್ಕೆ ಸೊಲ್ಯೂಷನ್ ಇದೆ, ಇದಾದರೆ ಅದಾಗತ್ತೆ. ಈವನ್ ಫಾರ್ ಪ್ಯಾಂಡಮಿಕ್ ದೇ ವುಡ್ ಹ್ಯಾವ್ ಹ್ಯಾಡ್ ಅ ಪ್ಲಾನ್. ಮೇ ಬಿ ನಾಟ್, ದೇ ವುಡ್ ಹ್ಯಾವ್ ನೆವರ್ ಅಸ್ಯೂಮ್ಡ್ ಅವರ್ ಸೆಕೆಂಡ್ ಗೆಸ್ ಅಂದ್ರೆ ಕೋವಿಡ್ ಆಗತ್ತೆ ಅಂತ ಅಂದ್ಬಿಟ್ಟು. ಪ್ಯಾಂಡಮಿಕ್ ಆದರೆ ಅದಕ್ಕೆ ಒಂದು ಪ್ಲಾನ್ ಇದ್ದೇ ಇರುತ್ತೆ. ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಇಟ್ ಮೈಟ್ ನಾಟ್ ಬಿ 100% ಅಚೀವೇಬಲ್, ಬಟ್ ಅವ್ರೇನು ಮಾಡ್ತಾರೆ, ಒಂದು ರೋಡ್ ಮ್ಯಾಪ್ ಹಾಕಿಟ್ಕೊಂಡಿರ್ತಾರೆ. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಸೊ ಆ ರೋಡ್ ಮ್ಯಾಪ್ ಅಲ್ಲಿ ಈ ತರ ದೇಶಗಳದ್ದು ಮೀಡಿಯಾಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದು. it is see, if you would have asked me this question 2 years ago, I would say it is wrong. ಹಿಂಗೆಲ್ಲ ಮಾಡಬಾರ್ದು ಹಂಗೆ ಅಂತ. Today I have realized that Indians are becoming rich. Indians are becoming powerful. In fact, I will not be surprised. ಒಂದು ದಿನ ಒಂದು ಇಂಟರ್ನ್ಯಾಷನಲ್ ಸಮಿಟ್ ಅಲ್ಲಿ ಆಲ್ ದ ಪ್ರೈಮ್ ಮಿನಿಸ್ಟರ್ಸ್ ವಿಲ್ ಬಿ ಇಂಡಿಯನ್ಸ್ ಓನ್ಲಿ. ಇವಾಗ ಅವ್ರು ಹಿಂದಿಲಿ ಮಾತಾಡ್ಕೊಂಡು ಹೋಗಿ ಅಂತ ಒಂದು ಆಲ್ರೆಡಿ ಬಂದಿದೆ. ಲೆಟ್ ಅಸ್ ಸೇ ಹೈಪೋಥೆಟಿಕಲಿ ವಿವೇಕ್ ರಾಮಸ್ವಾಮಿ ಬಿಕಮ್ಸ್ ದ ಅಟ್ಲೀಸ್ಟ್ ಮಿನಿಮಮ್ ಅಂತೂ ವೈಸ್ ಪ್ರೆಸಿಡೆಂಟ್ ಆಗ್ತಾನೆ. ಓಕೆ, ಅದಂತೂ ಗ್ಯಾರಂಟಿ ಇದೆ. ಪ್ರೆಸಿಡೆಂಟ್ ಆಗಕ್ಕೆ 1% ಚಾನ್ಸ್ ಇದೆ, ಬಟ್ ಇದೆ, ದೇರ್ ಈಸ್ ಅ ಚಾನ್ಸ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ದಟ್ ವಿ ಆರ್ ನೌ ಸ್ಟೀರಿಂಗ್ ದ ವಿ ಆರ್ ಹ್ಯಾವಿಂಗ್ ಸ್ಟೀರಿಂಗ್ ವೀಲ್ ಅಂತಾರಲ್ಲ, ಜುಟ್ಟು ಜನರು ನಮ್ಮ ಕೈಯಲ್ಲಿದೆ. ಇಫ್ ವಿ ಹ್ಯಾವ್ ಟು ಬಿ ಪವರ್ಫುಲ್ ಅಂಡ್ ಇಫ್ ದ ವರ್ಲ್ಡ್ ಹ್ಯಾಸ್ ಟು ಲಿಸನ್ ಟು ಅಸ್, ಐ ಆಮ್ ಸೇಯಿಂಗ್ ದಟ್ ಇನ್ ದ ರೈಟ್ ವೇ, ನಾಟ್ ವಾಟ್ ಈಸ್ ಹ್ಯಾಪನಿಂಗ್ ರೈಟ್ ನೌ ಫಾರ್ ದೇರ್ ಫಾರ್ ವೆಸ್ಟೆಡ್ ಇಂಟ್ರೆಸ್ಟ್ ಅಲ್ಲ. ಇಫ್ ವಿ ವಾಂಟ್ ಟು ವಿಶ್ವಗುರು ಅಂತ whatever we want to achieve, right? For that we might have to do all these things. We might have to fund, who knows, the BBC might listen to us tomorrow if the money is flowing from us. Sir, I'll make it very clear, sir. It is not about ideology. It is all about the money. Both left wing, right wing. ಅದಕ್ಕೆ ನಾನು ಹೇಳ್ತಿಲ್ಲ. That's why I don't give them too much of you wait and watch. In a few years I have seen right wingers turning the left wing. Why? Because the money is over there. Okay. Right? ಅವ್ರಿಗೆಲ್ಲ ಸೊ ಎಲ್ಲಿರೋದು ಜಾಸ್ತಿ ದುಡ್ಡು ನಿಮ್ಮ ಪ್ರಕಾರ? ಸಿ, ಮುಂಚೆ ಲೆಫ್ಟ್ ವಿಂಗ್ ಅಲ್ಲಿ ಇತ್ತು. ಇವಾಗ ಇನ್ ನೆಕ್ಸ್ಟ್ 1 year ಲಾಟ್ ಆಫ್ ಮನಿ ಇಸ್ ಬೀಂಗ್ ಪಂಪ್ಡ್ ಇನ್ ಟು ದ ಲೆಫ್ಟ್ ವಿಂಗ್ ವೋಕ್ ನ್ಯಾರೇಟಿವ್. ಓಕೆ, ದೇರ್ ಇಸ್ ಲಾಟ್ ಆಫ್ ಮನಿ ಬಿಕಾಸ್ ದೇ ಆರ್ ಫೈಟಿಂಗ್ ಫಾರ್ ಸರ್ವೈವಲ್. ನಾನು ಹೇಳ್ತಾ ಇದ್ದೀನಿ, ಫಾರ್ ಎನಿಬಡಿ ಹೂಸ್ ವಾಚಿಂಗ್ ದಿಸ್, ಇಫ್ ಯು ಆರ್ ಅ ಜರ್ನಲಿಸ್ಟ್, next 1 year to 2 years you can make a killing being on that particular side of the world, but then you will be branded there, and after 2 years ನಿಮ್ಮನ್ನು ಮೂಸ್ ಮಾಡಲ್ಲ. ಹುಷಾರಾಗಿರ್ಬೇಕು. ಹೌದು, I see the career of some journalists. ಇಲ್ಲೆಂಡರ್ ಬಿಕಮಿಂಗ್ ಯೂಟ್ಯೂಬರ್ ಅಷ್ಟೇ ಇವಾಗ. ರಾಜದೀಪ್ ಸರ್ದೇಸಾಯಿ ಆಗಲಿ, ಆಮೇಲೆ ಅವರು ಅಭಿಜಿತ್ ಶರ್ಮಾನೋ, ಸಮ್ ರವೀಶ್ ಅವರೆಲ್ಲ some they are like YouTube ಅಲ್ಲಿ they ended up becoming that. But you know what, sir, I'll tell you something. I somewhere feel bad for them because the powers to be, they had molded their, because if they had to try something else, they would have been finished. They would have not been the Barkas or the Rajdeeps or the Ravishs today if they had not toed that line. Okay. You got it? Okay, ಹಳೆ ಆ ಟೈಮಲ್ಲಿ ಅದು ಅವರು ಆಟ ಆಡಬೇಕಾಗಿತ್ತು ಅವಾಗ. ಐ ಆಮ್ ಟೆಲಿಂಗ್ ಯು, ಇಫ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ದೇರ್ ವಾಸ್ ಅ ರೈಟ್ ವಿಂಗ್ ಮನಿ ಇದ್ರೆ ದೇ ವುಡ್ ಹ್ಯಾವ್ ಬೀನ್ ಲೈಕ್ ದಟ್. ಸೊ ಐ ಆಮ್ ನಾಟ್ ಬ್ಲೇಮಿಂಗ್ ದೆಮ್ ಆಲ್ಸೋ, ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ದೆಮ್ ಆಲ್ಸೋ. ಐ ಆಮ್ ಸೇಯಿಂಗ್ ದಟ್ ಇದು ಪ್ರಪಂಚ. ಏನು ಮಾಡೋದು, ಎಸ್ಪೆಷಲಿ ನಾನು ನೋಡಿದ್ದೀನಲ್ಲ, ದೇರ್ ಇಸ್ ದಿಸ್ ಗೈ ಕಾಲ್ಡ್ ಐ ಥಿಂಕ್ ಸದಾನಂದ್ ದುಮೆ ಅಂತ. ಅವ್ರು ಎಲ್ಲ ಕಡೆ ಹೋಗ್ತಾ ಇರ್ತಾರೆ. ಅವ್ರು ಒಂಥರ ಒಂದ್ ಸ್ವಲ್ಪ ದಿವಸ ನೋಡಿದ್ರೆ ಅಬ್ಬಾ ಏನಿದು ಕಟ್ಟರ್ ರೈಟ್ ವಿಂಗ್ ಅಂತ, ಏನಪ್ಪ ಇದು ಒಂಥರ ಕಟ್ಟರ್ ಲೆಫ್ಟ್ ವಿಂಗ್, ಲೈಕ್ they keep ಇದಾಗುತ್ತೆ. that actually, I have seen couple of his articles. Some of them are really well written and they're genuine.
but he's lost trust. ಎಸ್ಪೆಷಲಿ ದಟ್ ಪ್ರತಾಪ್ ಭಾನು ಮೆಹ್ತಾ, ಐ ಯೂಸ್ ಟು ರೀಡ್ ಹಿಸ್ ಆರ್ಟಿಕಲ್ಸ್, ಓದ್ತಾ ಇದ್ವಿ. ಬಟ್ ಇವಾಗ ಐ ಡೋಂಟ್ ನೋ, ಐ ಕ್ಯಾನ್ ಸಿ ದಟ್ ಕಲರ್ ಬಂದ್ಬಿಟ್ಟಿದೆ ಅದಕ್ಕೆ. ಏನೇ ಮಾಡೋ ಒಂಥರ ಅದು ಜಾಂಡಿಸ್ ತರ ಬಂದ್ಬಿಡುತ್ತೆ. ನೀವು ಏನೇ ಮಾಡಿದ್ರು ಅದು ಹೋಗಲ್ಲ. ಅದೇ ಹೇಳಿರೋದು ನಿಮಗೆ ನಾನು, 2 years ಸಕ್ಕ ದುಡ್ಡು ಮಾಡ್ಕೊಳ್ಳಿ ನೀವು. ಆ 2 years ಆದ್ಮೇಲೆ ನಿಮ್ಮನ್ನ ಮೂಸ್ ನೋಡೋದಿಲ್ಲ. ಆರಾಮಾಗಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲೋ ಇಲ್ಲ ಅಂದ್ರೆ ಯಾವುದೋ ಕನಕ್ಪುರ ಅಲ್ಲಿ ಯಾವುದೋ ಒಂದು ಫೈನಲ್ ಒಂದು ಲೇಕ್ ಹೌಸ್ ತಗೊಂಡ್ಬಿಟ್ಟು ಖುಷಿಯಾಗಿರಿ. ಐ ಆಮ್ ಟೆಲ್ಲಿಂಗ್ ಯು, ಡೋಂಟ್ ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್. ನೀವು ಬಂದು ಚಪ್ಪಲಿ ತೊಗೊಂಡಿರ್ತಾರೆ ನಿಮಗೆ, ಬಟ್ ಮೇಕ್ ಅ ಲಿವಿಂಗ್. ಆರಾಮಾಗಿ ಬನ್ನಿ ಖುಷಿಯಾಗೆ. ಐ ಆಮ್ ಟೆಲ್ಲಿಂಗ್ ಯು, ಫಾರ್ ದೋಸ್ ಪೀಪಲ್ ಹೂ ಆರ್ who do not want to leave that particular wing, next 2 years lot of money, they want to survive. ಸಖತ್ ಕಾಸ್ ಖರ್ಚು ಆಗುತ್ತೆ 100% ಆಗುತ್ತೆ. I have seen that. I have seen in India also it is happening. Sir, ಇದೊಂದು ಪ್ರಾಸೆಸ್ ಸರ್. I know like ಒಂಥರ ಡಿಸ್ಪ್ಯಾಷನೇಟ್ ಆಗ್ಬಿಟ್ಟಿದ್ದೀನಿ because I have seen this. It is a cycle. Okay. Exactly 10 years ago I would have been like, ಅಯ್ಯೋ ಏನಪ್ಪ ಆಗ್ತಿದೆ ಅಂತ ಅಂದ್ಬಿಟ್ಟು, because that time I knew another 15 years I had to tolerate. Now I know that in another 2 years peak ಆಗುತ್ತೆ, then in another 5-10 years ಸ್ವಲ್ಪ ಅದು ಟೇಪರ್ ಆಗಿ, it's a very natural process ನಡೀತಾ ಇದೆ. and they are also running out of fund. ಆಗಲ್ಲ ನಮಗೆ. Today they've realized that, I think everybody knows about de-dollarization. The world is talking what is de-dollarization? So basically like dollar is the reserve currency. Okay. ಅವರು ಕಂಟ್ರೋಲ್ ಪಿ ಮಾಡಿ ಒತ್ತಾ ಇರ್ತಾರೆ. And I think today the world is saying that, boss, we are going to go with pegged currency and we are going to have multilateral arrangement, not like bilateral. And we are going to use ಇವಾಗ many countries are dealing with rupee only now. ಹೌದು, ಅವ್ರ ಕರೆನ್ಸಿ ಇರಾನ್ ಅಂಡ್ ಇಂಡಿಯಾ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ದ ಡಾಲರ್ಸ್ ಹೆಜಿಮೋನಿ ವಿಲ್ ವೀಕನ್ ಅಂಡ್ ಆಲ್ ದಿಸ್ ಮ್ಯಾಡ್ನೆಸ್ ವಿಲ್ ಗೋ. ಸ್ವಲ್ಪ ಸ್ಯಾಚುರೇಟ್ ಆಗುತ್ತೆ. ನಾವು ಬೆಂಗಳೂರು ತುಂಬಾ ಯು ಆರ್ ಕಾಲಿಂಗ್ ಇಟ್ ಮ್ಯಾಡ್ನೆಸ್. ಓಕೆಲ್ಲ ಯು ಆರ್ ಕಾಲಿಂಗ್ ಇಟ್ ಮ್ಯಾಡ್ನೆಸ್. ನಾಟ್ ಓನ್ಲಿ ದಟ್, ಐ ಆಮ್ ಟಾಕಿಂಗ್ ಅಬೌಟ್ ದ ಲೈಫ್ ಸ್ಟೈಲ್ ದಟ್ ವಿ ಇನ್ ಬ್ಯಾಂಗ್ಳೂರ್ ಆರ್ ಲಿವಿಂಗ್ ಆಲ್ಸೋ. ಹುಚ್ಚತಾನೆ ಇದು. ನಾವೆಲ್ಲ ಬೆಂಗಳೂರಲ್ಲೆಲ್ಲ ಬೆಳೆದಾಗ ನನಗೆ ಇನ್ನೂ ನೆನಪಿದೆ, 50 ಪೈಸೆಗೆ ಇಡ್ಲಿ ವಡೆ ತಿನ್ನೋನು ನಾನು. ಇವಾಗ ಒಂದು ಹೋಟ್ಲಲ್ಲಿ ಕೂಡ 500 ರೂಪಾಯಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಸಿಂಗಲ್ ಇಡ್ಲಿ ವಡೆ ಇಲ್ಲ, ತುಂಬಾ ಜಾಸ್ತಿ ಇದೆ. ಎಕ್ಸ್ಪೋನೆನ್ಷಿಯಲಿ ಜಾಸ್ತಿ ಆಗಿದೆ. ಇನ್ಫ್ಲೇಷನ್ ಮೀರಿ ಜಾಸ್ತಿ ಆಗಿದೆ. ಇಟ್ಸ್ ಮ್ಯಾಡ್ನೆಸ್. That's why I use the word madness, not just woke. See, woke is a symptom of this. Don't look at woke as the main reason. No. This mindless printing of dollar, ಅದರಲ್ಲಿ IT boom, startup boom, ಇವಾಗೆಲ್ಲ ಹೊಡ್ಸ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ. They have realized that you cannot run on reserve currency anymore. It's all going to come down to pegged currency. It's going to come on to, I think I'm getting the wrong names, right? Fiat currency ಏನೋ ಸ್ವಲ್ಪ. I'm not so good in economics, but basically gold ಬರುತ್ತೆ ವಾಪಸ್ಸು. ಲ್ಯಾಂಡ್ ಸ್ವಲ್ಪ ಇದಿರುತ್ತೆ, ಗೋಲ್ಡ್, ಸಿಲ್ವರ್ ಅಂಡ್ ಸಮ್ ಮಿನರಲ್ಸ್ ಮೇಲೆ ಇದಿರುತ್ತೆ. ಸೊ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್, ಚೆನ್ನೈ, wherever IT is like ಏನೋ ಮಾಡ್ಬಿಟ್ಟಿದೆ. ಇಟ್ಸ್ ಆಕ್ಚುಲಿ ಮೇಡ್ ಅವರ್ ಲೈಫ್ ಹೆಲ್ ವಿತ್ ಮೈಂಡ್ಲೆಸ್ ಕನ್ಸ್ಯೂಮರಿಸಮ್. ಅದೆಲ್ಲ ಇಳಿಯುತ್ತೆ ಇವಾಗ. ಸೊ ವೇರ್ ದ ಮನಿ ಟ್ರೈಲ್ ಎಂಡ್ಸ್, automatically, I always say a poorer world is a happier world. You may not have all luxuries, but you'll be content. So it's a cycle iliyate, and I think hope we'll see that. Coming back to our favorite topic, elections, the 2024 elections, ಇದರ ಮೀಡಿಯಾ ನರೇಟಿವ್ ಯುದ್ಧನಲ್ಲಿ ಯಾರು ಗೆಲ್ತಾ ಇದ್ದಾರೆ? Actually ಇವಾಗ ಏನಾಗಿದೆ ಅಂದ್ರೆ, we are just around 6-7 months. But I tell you, the phase of media is focused on the upcoming Vidhan Sabha elections. The Chhattisgarh, Madhya Pradesh. Okay. Now there are 2 narratives being done. One narrative is the micro narrative, is about winning these elections, because you're going to use that for the macro narrative, that is for the 2024 elections. But 80% of the attention ಹೋಗ್ತಿರೋದು ಲೋಕಲ್ ಎಲೆಕ್ಷನ್ಸ್ಗೆ, ಗೊತ್ತಾಯ್ತಾ? ಸೊ ಇದನ್ನ ಗೆದ್ದ ನಂತರ they will use that momentum to the both parties, national parties. They're going to do that. I hope they do that. Okay, but parallelly there is a macro narrative also going on. Okay, there is one BJP, there is one Congress, there is who is winning the macro narrative? See, macro narrative, I think today, it's equally placed. I'm telling you, it's equally placed. Of course, there is an emotional connect towards Modi. Rahul Gandhi is doing a pretty good job. Okay. So I feel it's not equally, ಅಂತಂದ್ರೆ I would say in terms that how they were faring before. I'm not saying that they're as good last time they at least had a Rafale ಅನ್ನೋ ಒಂದು ಇಶ್ಯೂ ಇತ್ತು. ಈಗ ಅದು ಇಲ್ಲ ಸರ್. Rafale, it only went to you, me, who saw all these things.
ಕಾಮನ್ ಮ್ಯಾನ್ಗೆ ಅರ್ಥನೇ ಆಗಲ್ಲ ಅವೆಲ್ಲ. ಇಟ್ ಬಾಂಡ್ ಓಕೆ ಆ ರಫೇಲು ಆ ನ್ಯಾಯ ಎಲ್ಲ ಅದನ್ನ ದೇ ಡಿಂಟ್ ನೋ ಹೌ ಟು ಬ್ರಿಂಗ್ ಇಟ್ ಡೌನ್ ಟು ದ ಲೋಯೆಸ್ಟ್ ಕಾಮನ್ ಪರ್ಸನ್ ಆಗಿಲ್ಲ ಅದು. ಬಟ್ ಟುಡೇ ಐ ಥಿಂಕ್ ದೇ ರಿಯಲೈಸ್ ಫ್ರಮ್ ದರ್ ಮಿಸ್ಟೇಕ್ ಓಕೆ and they are making amends to that. Okay. But what I'm trying to say is that I'm not saying that they are so good as good as, I'm saying that in comparison to what they were a couple of months or 1 year ago, I think they have they have gotten back control over the saddle antaralla. Okay. ವಿಪ್ ಹಿಡ್ಕೊಂಡಿದ್ದಾರೆ. I feel ರಾಹುಲ್ ಗಾಂಧಿ ಅವ್ರ ಸ್ಪೀಚ್ ಅಲ್ಲೂ ತುಂಬಾ ತಪ್ಪುಗಳು ಮಾಡ್ತಾ ಇದ್ರು ಮುಂಚೆ, ಈಗ ಅಷ್ಟೊಂದು ಮಾಡ್ತಿಲ್ಲ. I think see kind of stress he must be going through, and he's realized that this election is do or die. Okay. I think he's taken it even more seriously. Okay, and I think Jananu or even the BJP should not take him very lightly. Complacency ಬಂದ್ಬಿಡುತ್ತೆ ಎಲ್ಲರಿಗೂ. ಹೌದು. ಅವನೇನೋ ಅಂತ. No, don't do this mistake. Got it? Don't do this mistake. And also ಕಾಂಗ್ರೆಸ್ಗೂ ನಾನು ಹೇಳ್ತಿರೋದು, please don't put all your eggs in one basket ಅಂತ. So you also have another option for counter the narrative. Like, I think they're very smartly using Priyanka Gandhi. Okay. I think it's a very good move. Especially either elections alla. Yes. Okay. But I don't know how far it is going to help them the national thing. It's a very different ball game altogether. And Priyanka Kharge na ತೋರಿಸ್ತಾ ಇದ್ದಾರೆ as a ಬ್ಯಾಕ್ವರ್ಡ್ ಕಾಸ್ಟ್ ಲೀಡರ್. ಅದನ್ನ ಪ್ರೊಜೆಕ್ಟ್ ಮಾಡಿದ್ರು. ಇವನ್ ಮಲ್ಲಿಕಾರ್ಜುನ್ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ. Okay, so ಅವ್ರನ್ನು ತೋರ್ತಾ ಇದೆ. I think that all these things will add up. See, what I'm telling is that especially I think Karnataka elections ಅಲ್ಲಿ that helped a lot. Malikarjun Kharge becoming the AICC president. And somewhere ಜನಗಳು ಒಂದು ಇದಿತ್ತು, he might become CM also ಅಂತ ಒಂದಿತ್ತು. Because there was they were like ಸಿದ್ದರಾಮಯ್ಯ ಮತ್ತೆ DK Shivkumar ಸ್ವಲ್ಪ ಇಶ್ಯೂಸ್ ಇತ್ತು, ವರ್ಕೌಟ್ ಆಗಿಲ್ಲ ಅಂತಂದ್ರೆ ಇವ್ರನ್ನ ತರ್ಬೋದು ಅಂತ. ಸಿ ಆಲ್ ದಿಸ್ ಥಿಂಗ್ಸ್ ವರ್ಕ್ ಇನ್ ದ ಬ್ಯಾಕ್ ಆಫ್ ದ ಮೈಂಡ್ ಅಂಡ್ ಇಟ್ ಡಸ್ ಬೆನಿಫಿಟ್. ಐ ಥಿಂಕ್ ಕಮಿಂಗ್ ಬ್ಯಾಕ್ ಟು ದ ನ್ಯಾಷನಲ್ ನ್ಯಾರೇಟಿವ್, ಐ ಫೀಲ್ somewhere the Congress and their team, they're doing a pretty good work on narrative. ಈ ಎಲೆಕ್ಷನ್ಸ್ ಅಲ್ಲಿ ರಿಸಲ್ಟ್ಸ್ ಅಲ್ಲಿ I feel this election result is going to be again neutral. Everybody is saying that there's going to be 2 states for Congress and 2 states for BJP. So it might not make again it depends upon the larger states. Rajasthan and Madhya Pradesh. BJP's this thing. When will the party grow there? Everybody has national ambitions. Everybody want to be everywhere. No, my point is, what is your priority? Winning Lok Sabha or these elections? Our logical ನೋಡಕ್ಕೆ ಹೋದ್ರೆ, I think the High Command has decided saying that for us the 2024 election is more important. See, I'll give you what could be their mindset. Karnataka ಗೆದ್ದುಬಿಟ್ರು, ಲಾಟ್ ಆಫ್ ಬೃಹಾಹ ಸುರಾಗ್ಬಿಡಿದೆ ಅದ್ರ ಬಗ್ಗೆ, ಜನ ಮಾತಾಡಕ್ಕೆ ಶುರು ಮಾಡಿದ್ದಾರೆ, ದುಡ್ಡು ಬರಕ್ಕೆ ಶುರು ಆಯಿತು. ಅದರ್ವೈಸ್ ಕಾಂಗ್ರೆಸ್ ವಾಸ್ ವೆರಿ ಟೈಟ್ ಟು ದೇರ್ ಆಕ್ಸೆಸ್. ಅಂಡ್ when you win, I'm not talking about I'm talking about money from donors. See, everybody wants to bet on a winning horse. The moment is ಮೇಲೆ ದುಡ್ಡು ಹಾಕೋದು. It's very clear. Everybody says a party always gets more money. No, a businessman invests because he feels that if they come to power, ನನ್ನ ಕೆಲಸ ಸುಲಭ ಆಗುತ್ತೆ ಅಂತ ಅಂದ್ಬಿಟ್ಟು. Today they found that okay, Karnataka they are doing well, let me give them more money. And ನಾಳೆ ಆಂಧ್ರ ಪ್ರದೇಶಲ್ಲೂ ತೆಲಂಗಾಣಲ್ಲೂ ಬಂದ್ಬಿಟ್ರೆ ಕೂಡ ನನ್ನ ಕೆಲಸ it has to become simple. ಹೌದು, right? That is a especially logic. ತೆಲಂಗಾಣ, ಹೈದರಾಬಾದ್ ಇದೆ. Yeah, huge money. ಆ ಸೆಕೆಂಡ್ರಾಬಾದ್ ಅಲ್ಲಿ ಅದು ಹೈಟೆಕ್ ಸಿಟಿ ಅಂತಲ್ಲ, it can beat even the some European tech hubs. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದು. So coming back to the point, I think wherever everybody wants to win on a winning horse. So logically ಕರ್ನಾಟಕ ಗೆದ್ಬಿಟ್ಟಿದ್ದಾರೆ. ಈಗ ಅಕಸ್ಮಾತ್ ತೆಲಂಗಾಣ ಗೆದ್ರೆ they'll have 2 states. Even forget about winning. If they make a good mark over there, it is going to help them the long term, both narrative and with donations coming from these 2 states. So logically I think they would have thought. And even Congress is fighting this battle. I think they're doing I think last 3 years in the Congress serious ಆಗಿದ್ದಾರೆ. Yes, that is a big difference. ಇದೆಲ್ಲ ನೋಡ್ಕೊಂಡ್ರೆ ನೀವು, that is maybe after Sunil Kanugulu's team, to a large extent. But again, sir, I'll tell you one thing. If Sunil was given a very weakened Congress, ನಾನು ಹೇಳಿಲ್ವಾ, ಏನು ಮಾಡೋಕ್ಕಾಗಲ್ಲ. ನೀರಜ್ ಪಾಂಡೆ and some Modla actor. See, Prashant Kishore tried a lot. UP 2017 elections. ಹೌದು, ಸಖತ್ತಾಗಿತ್ತು ಅವ್ರದ್ದು. UPK ಬಂದೇನಾ ಏನೋ ಒಂದು ಮಾಡಿದ ಅವನು. UPK ಲಡ್ಕೆ ಸರ್, ಅದೆಲ್ಲ ಕೊಲೋಕಿಯಲ್ಲಿ ನಮ್ದು ಕನ್ನಡದ ಕಂದ ಅಂತ ನಾವು ಹೇಳ್ತೀವಿ. ಅದು ನಮ್ಗೊಂಥರ ಒಂದು ಟಚ್ ಆಗತ್ತೆ. ಅದೊಂದು ಸ್ವಲ್ಪ ವರ್ಕೌಟ್ ಆಗಿಲ್ಲ ಅವ್ರಿಗೆ, ಬಿಕಾಸ್ ಲಾಟ್ ಆಫ್ ಇಂಟರ್ನಲ್ ಇಲ್ಲ. ದಟ್ ಇಸ್
ಅವರು UP-ಲಿ ಅವ್ರ ಪಾಲಿಟಿಕ್ಸ್ಗೆ ಸೆಟ್ ಆಗಲಿಲ್ಲ. ಕರೆಕ್ಟ್ ಅಲ್ಲಿ ಬೇರೆ ಸಮಥಿಂಗ್ ಎಲ್ಲ ಆಗಿದೆ. ಸೊ ವಾಟ್ ಐಮ್ ಟ್ರೈಂಗ್ ಟು ಸೇ ನಿಮಗೆ ಅಂತಂದ್ರೆ, ಒಳ್ಳೆ ಪ್ರಾಡಕ್ಟ್ ಇರ್ಬೇಕು ಮಾರ್ಕೆಟ್ ಮಾಡೋಕ್ಕೆ, ವರ್ಕೌಟ್ ಆಗುತ್ತೆ. ಆ್ಯಂಡ್ ಪಬ್ಲಿಕ್ ಆಂಗ್ಸ್ಟ್ ಇದ್ರೆ ಅದನ್ನ ನೀವು ಕ್ಯಾಪ್ಚರ್ ಮಾಡಿದ್ರೆ ಕರ್ನಾಟಕದಲ್ಲಂತೂ ಅದು ತುಂಬ ವರ್ಕೌಟ್ ವೆರಿ ನೈಸ್ಲಿ. ಆ ಒಂದು ಪ್ರೆಷರ್ ಪಾಯಿಂಟನ್ನು ಪ್ರೆಸ್ ಮಾಡ್ತೀವಿ ಅಂತಾರಲ್ಲ, ಬಟನ್ ಪ್ರೆಸ್ ಮಾಡ್ತಾರಂತ, ಅಲ್ಲಿ ಪ್ರೆಸ್ ಮಾಡಿದ್ರು ನಮಗೆ ನೋವಾಯ್ತು ನೋಡಿ, ಅವರಿಂದ ಬಂತು ಅಂತಂದ್ರೆ ಹೌದು ನಾವು ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ ಅಂತಂದ್ರು, ಆಯ್ತು ದಮ್ಮಯ್ಯ ಏನಾದರೂ ಮಾಡಪ್ಪ ನಿಮ್ಗೆ ಓಟ್ ಹಾಕ್ತೀವಿ ಅಂತಂದ್ರು, ಆಯ್ತು ವರ್ಕೌಟ್ ಆಯ್ತು. ದ್ಯಾಟ್ ಈಸ್ ಹೌ ಇಟ್ ವರ್ಕ್ಸ್. ದಿಸ್ ಇಸ್ ದ ಗೇಮ್ ನೆಕ್ಸ್ಟ್ ಫ್ಯೂ ಮಂತ್ಸ್. ಇವಾಗ ನಿಮ್ ಪ್ರಕಾರ ಕರ್ನಾಟಕ ಚಾನೆಲ್ಸ್ ಅಥವಾ ಏನ್ ಮೈನ್ ಇದೆಯಲ್ಲ, TV9 ಆಗಲಿ, ಪಬ್ಲಿಕ್ ಆಗಲಿ, ಸುವರ್ಣ ಆಗಲಿ, ಈಗ ರಿಪಬ್ಲಿಕ್ ಕನ್ನಡ ಬೇರೆ ಶುರುವಾಗಿದೆ, ಇವರಲ್ಲಿ ನ್ಯೂಟ್ರಲ್ ಆಗಿ ಯಾರಾದ್ರೂ ನ್ಯೂಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಯಾರಿರ್ಬೋದು? ವೆರಿ ಲೆಸ್ ನಾಯ್ಸ್ ಅಂಡ್ ಮೋರ್ ನ್ಯೂಸ್ ಯಾರಿರ್ಬೋದು? ಆಕ್ಚುಲಿ ಐ ವುಡ್ ಸೇ News18 is doing a News18 ಕನ್ನಡ. Okay. To a large extent they're doing a very balanced. News18. What about this new thing called First News ಅಂತೇನೋ ಬಂದಿದೆ. ಅವರು ಐ ಥಿಂಕ್ ದೇರ್ ಜರ್ನಿ ವಾಸ್ ವೆರಿ ಗುಡ್. ದೇ ಸ್ಟಾರ್ಟೆಡ್ ಆಫ್ ಆಸ್ ಅ ಯೂಟ್ಯೂಬ್ ಚಾನಲ್. ಒಂದು 4-5 ಜನ ಜರ್ನಲಿಸ್ಟ್ ಸೇರ್ಕೊಂಡು ಆಸ್ ಎನ್ ಎಕ್ಸ್ಪೆರಿಮೆಂಟ್ ದೇ ಸ್ಟಾರ್ಟೆಡ್ ಆಫ್. Correct. ಅಂಡ್ ದೆನ್ ಅದು ಇಟ್ ಟರ್ನ್ಡ್ ಔಟ್, ಇಟ್ ಗ್ರೂ ಸೋ ಬಿಗ್. Yeah, sir, actually the thing is that I cannot pinpoint and say right now. I want to see the TRPs, ratings and everything. Because adrolgu ಏನಂದ್ರೆ cut off data ಅಂತ ಇರುತ್ತೆ. Imagine if you are catering to a non-voting audience, it's of no use. Or non-politically active users, it's of not much use to you. But if it is catering to an audience which is A, voters, B, politically very involved, then it makes a big difference. See, it's like some ಇವಾಗ Instagram ಅಲ್ಲಿ ತುಂಬಾ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ. They imagine they're catering to people below the age of 18. It's of no use. Coming back to these things, I think till we look at the numbers of the TRPs and a cut of data, and sometimes ಏನಾಗುತ್ತೆ ಗೊತ್ತಾ, in certain cities a particular channel will work better. So in that city they might have an impact. Let us say for example one particular anchor is there. He is from one particular city. ಅವಾಗ ಅವ್ರಿಗೊಂದು ಏನೋ ಒಂದು ಇದಿರುತ್ತೆ. ಇಟ್ ಆಲ್ ದಿಸ್ ಥಿಂಗ್ಸ್ ಮ್ಯಾಟರ್ಸ್. ಓಕೆ, ಎಸ್ಪೆಷಲಿ ನಾನು ನೋಡಿರೋ ಹಾಗೆ ನಾರ್ತ್ ಕರ್ನಾಟಕಲ್ಲಿ ವಿಜಯವಾಣಿ ಇಸ್ ಅ ಮೋರ್ accepted ಪೇಪರ್. ಸೌತ್ ಕರ್ನಾಟಕಲ್ಲಿ ಪ್ರಜಾವಾಣಿ ಹ್ಯಾಸ್ ದ ಸೇಮ್ ಥಿಂಗ್. ಸೊ ಆಲ್ ದಿಸ್ ಮ್ಯಾಟರ್ಸ್. ಸೊ ನೀವು ಸುಮ್ಮನೆ ಹಿಂಗೆ ಅದನ್ನ ಜನರಲೈಸ್ ಮಾಡಿದ್ರೆ ತಪ್ಪು. ಮಾಡಕ್ಕೆ ಫಾರ್ ದಿಸ್ ಪಾಡ್ಕಾಸ್ಟ್ ನಾವು ಒಂದು ಹೇಳ್ಬೋದು, ಬಟ್ I told you, right, this is a podcast for the common man. I'm addressing them. That's why I'm breaking it down. ಅಷ್ಟು ನಾನು ಸ್ಮಾಲ್ ಆಗಿ ವಿವರವಾಗಿ ಹೇಳ್ತಾ ಇದ್ದೀನಿ, ಸೊ ದಟ್ ದೇ ಅಂಡರ್ಸ್ಟ್ಯಾಂಡ್ ದಿಸ್ ಹೌ ಟುಮಾರೋ ಟು ಸ್ಟಾರ್ಟ್ ಲುಕಿಂಗ್ ಅಟ್ ಮೀಡಿಯಾ ಅಂತ ಹಾಗೆ ಯೋಚನೆ ಮಾಡ್ತೀನಿ. ಸೊ ಸಮ್ ಆಫ್ ದೀಸ್ ಥಿಂಗ್ಸ್ ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅಲ್ಲಿ ವರ್ಕೇ ಆಗೋದಿಲ್ಲ. ನೀವು ಮಂಗಳೂರು ಕಡೆ ನೋಡಿ ಅದೆಲ್ಲ ಆಯ್ತಲ್ಲ, ವರ್ಕೌಟ್ ಆಗಲ್ಲ ಜಾಸ್ತಿ. ಹಾರ್ಡ್ ಕೋರ್. ನಾವು ಉಡುಪಿ ಕಡೆಯವರು, ಸೊ ನಮಗೆ ಗೊತ್ತಾಗಲ್ಲ. ಒಂಥರ ಲೋಕಲ್ ಪಾಲಿಟಿಕ್ಸ್ ವೆರಿ ಡಿಫ್ರೆಂಟ್. ದೇ ವಿಲ್ ನಾಟ್ ಗೆಟ್ ವೆರಿ ಈಸಿಲಿ ಮೀಡಿಯಾ ಲಿಟ್ರೇಟ್ ಅಲ್ಲಿ ಸಖತ್. ಅವರೆಲ್ಲ ಅವ್ರದ್ದೇ ಒಂದೆಲ್ಲ ಇರುತ್ತೆ. ಇನ್ಫ್ಯಾಕ್ಟ್ ಮೊನ್ನೆ ಒಂದು ಯಕ್ಷಗಾನದೊಂದು ಸ್ಮಾಲ್ ವಿಡಿಯೋ ಬಂತು, ನೋಡಿದ್ರೆ ನೀವು? ಯಾವ್ದು ಹೇಳಿ? ಒಬ್ರು ಕೇಳ್ತಾರೆ ಏನೋ ಒಂದು ವಿಷಯ, ಪೊಲಿಟಿಕಲ್ ಡೈಲಾಗ್ ಹೊಡೆದ್ಬಿಡ್ತಾರೆ ಮಧ್ಯದಲ್ಲಿ. ಆಕ್ಚುಲಿ ಒಂದು ಇದು ಮಹಾಭಾರತದಲ್ಲಿ ಏನೋ ಆಗುತ್ತೆ, ಒಂದು ಹುಲಿಯ ಇತ್ತರ್ಬೇಕು ಅಂತ ಇರುತ್ತೆ. ಏನಂತೆ ಕೈಯಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಇವಾಗೆಲ್ಲ ಸ್ವಲ್ಪ ಅದ್ರ ಪ್ರಾಬ್ಲಮ್ ನಡೀತಿದ್ದಿಲ್ಲ ಅಂತ. ಯಕ್ಷಗಾನದಲ್ಲಿ ಲುಕ್ ಹೌ ನ್ಯೂಸ್ ತಂದಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅದನ್ನ. ಅದು ತುಂಬಾ ಓಡಾಡ್ತಿದ್ದೆ ಅದು. ಅಲ್ಲಿಂದ ನಮ್ಮ ಬೆಲ್ಟ್ ಅಲ್ಲಿ ಬರುತ್ತೆ ಅದು. ನಿಮ್ಗೆ ಏನ್ ಅನ್ಸುತ್ತೆ, ಹುಲಿಯುಗ್ರು ಇನ್ಸಿಡೆಂಟ್ ಬೇರೆ ಇನ್ಯಾವುದೋ ನ್ಯೂಸ್ ನ ಮರೆಮಾಚಕ್ ಮಾಡಿರೋದ? ಸರ್, ಎರಡು ಇದೆ. ಒನ್ ಇಸ್ ಪ್ರಾಬಬ್ಲಿ ಇಸ್ ಇಂಜಿನಿಯರ್ಡ್ ಫಾರ್ ಟು ಗೆಟ್ ಅಟೆನ್ಷನ್ ಟುವರ್ಡ್ಸ್ ಬಿಗ್ ಬಾಸ್. ಯಾಕಂದ್ರೆ ಇವತ್ತು ನಾನೊಂದು ತೋರಿಸ್ತೀನಿ ನೋಡಿ ನಿಮ್ಗೆ ಫೋಟೋ. ಈ ಆಟೋದಲ್ಲಿ ಇಷ್ಟು ನವಿಲ್ಗರಿ ಇಟ್ಕೊಂಡಿದ್ದಾರೆ. ಎಷ್ಟು ಇಟ್ಕೊಂಡಿದ್ದಾರೆ ನೋಡಿ. ಐ ಥಿಂಕ್ ದೇರ್ ಆರ್ ಅರೌಂಡ್ 800-900 ನವಿಲ್ಗರೀಸ್ ಇದೆ ಅದರಲ್ಲಿ. ಸೊ ಲೈಕ್ ಇಷ್ಟು ಓಪನ್ ಆಗಿ ಬೆಂಗಳೂರು ಮಧ್ಯದಲ್ಲಿ ಇದನ್ನ ಸಾಗಿಸ್ತಾ ಇದ್ದಾರೆ. ಸೊ ಲೈಕ್ ಎಲ್ಲಿಗೆ ನಿಂತ್ಕೊಳ್ಳುತ್ತಿದ್ದು? ಲೈಕ್ ಟಿಲ್ ದ ನೆಕ್ಸ್ಟ್ ಬಿಗ್ ಸ್ಕ್ಯಾಂಡಲ್ ಕಮ್ಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ಇವಾಗ ಏನಾಗಿದೆ ಅಂದ್ರೆ, I think maybe they realize people are bored with certain things. DK Shivakumar ಒಂದು ಸ್ಟೇಟ್ಮೆಂಟು, ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟು, ಯಡಿಯೂರಪ್ಪ ಒಂದು ಸ್ಟೇಟ್ಮೆಂಟ್. ಐ ಥಿಂಕ್ ಪೀಪಲ್ ದ ಮೀಡಿಯಾ ಗೊತ್ತಾಗ್ಬಿಡ್ತಾರೆ, ಏನು ನಡೀತಾ ಇಲ್ಲಪ್ಪ, ಜನಗಳು ಬೋರ್ ಆಗ್ತಿದೆ, ಇದಿರ್ಕೋಣ ಅಂತ. ದಿಸ್ ಹೌ ಇಟ್ ವರ್ಕ್ಸ್. ಲೈಕ್ ಡು ದೇ
ನ್ಯೂಸ್ ರೂಮಲ್ಲಿ ಹೇಗೆ ನಡೆಯುತ್ತೆ, ಲೈಕ್ 4 ಜನ ಕುತ್ಕೊಂಡು ಓಕೆ ಫೈನ್ ಏನಾದ್ರೂ ಒಂದು ಮಸಾಲ ಕೊಡಬೇಕು ಅಂತ ಆತರ ಕೊಡ್ತಾರ, ಡಿಸೈಡ್ ಮಾಡ್ತಾರ. ಅಷ್ಟೊಂದು ಇದು ಸಿಲ್ಮಿ ಆಗಿರಲ್ಲ. ಬಟ್ ಏನಾಗುತ್ತೆ ಅಂತಂದ್ರೆ ಸರ್ ನಾನು ಹೇಳ್ತಿಲ್ವಾ, ದ ಮೀಡಿಯಾ ವಿಲ್ ನಾಟ್ ಗಿವ್ ಇಫ್ ಯು ವಿಲ್ ನಾಟ್ ಕನ್ಸ್ಯೂಮ್ ಆರ್ ಇಫ್ ಯು ಡೋಂಟ್ ವಾಂಟ್. ಅವ್ರು ಯಾಕೆ ಇಂಥದ್ದು ಮಾಡ್ತಾರೆ? ನಾವು ಅಂತ ನೋಡ್ತೀವಿ ತಾನೆ, ಅಂಥದ್ದನ್ನೇ ನಾವು ನೋಡ್ತೀವಿ. ನಮ್ಮ ತಪ್ಪು. ಪ್ಲೀಸ್ ಡೋಂಟ್ ಬ್ಲೇಮ್ ಮೀಡಿಯಾ, ಡೋಂಟ್ ಬ್ಲೇಮ್ ಮೀಡಿಯಾ ಅಂಡ್ ಪಾಲಿಟಿಷಿಯನ್ಸ್. ನಾನು ಸತ್ತೋದವ್ರಿಗೆ ಏನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಅಗೌರವ ಸಲ್ಲಿಸ್ತಾ ಇಲ್ಲ. ಬಟ್ ಎಸ್ಪೆಷಲಿ ಅದಾದ್ರೂ ಇದಾಯ್ತು ಅಂತಂದ್ರೆ ಈ ಮೀಡಿಯಾದವರು ಶುರು ಹಚ್ಕೊಂಡ್ಬಿಡ್ತಾರೆ. 2-2.5 ದಿನ ಅಸ್ಥಿ ತಗೊಂಡೋಗಿ ಶ್ರೀರಂಗಪಟ್ಟಣದಲ್ಲಿ ಬಿಡೋ ತನಕ ಅದ್ ಮಾಡ್ಬಿಡ್ತಾರೆ. ಮೀಡಿಯಾದಲ್ಲ, ನಾವ್ಯಾಕೆ ನೋಡ್ಬೇಕಂತದ್ದು? ಯಾಕೆ ನಾವು ಸರ್ ನಮ್ಗೆ ಎಲ್ಲಿದೆ? ನಮ್ಗೆ ಸೋಷಿಯಲ್ ಮೀಡಿಯಾಲಾದ್ರೆ ಮೇಲ್ಗಡೆ ಅಬ್ಸ್ಕ್ರಾಲ್ ಮಾಡ್ತೀವಿ. ಈ ಟಿವಿಲಿ ಎಲ್ಲಿ ನೋಡಕ್ಕಾಗತ್ತೆ, ಎಲ್ಲಿ ಮಾಡಕ್ಕಾಗತ್ತೆ? ಟಿವಿ 9 ಅವರು ಅದೇ ತೋರಿಸ್ತಾ ಇದಾರೆ, ಪಬ್ಲಿಕ್ ಟಿವಿ ಅವರು ಅದೇ ತೋರಿಸ್ತಾ ಇದಾರೆ, ಫಸ್ಟ್ ಅವರು ಅದೇ ತೋರಿಸ್ತಾ ಇದಾರೆ, ಇನ್ನೊಬ್ರು ಅದೇ ತೋರಿಸ್ತಾ ಇದಾರೆ. ಡಿ ಚಾನಲ್ ಅಲ್ಲಿ ಕೃಷಿ ದರ್ಶನ್ ಲಾಟ್ ಆಫ್ ಎಜುಕೇಟೆಡ್ ಪ್ರೋಗ್ರಾಮ್ಸ್ ಬರ್ತಾ ಇರುತ್ತೆ. ಯಾವತ್ತೂ ನ್ಯೂಸ್ ನೋಡ್ತೀವಿ ನಾವು? ಹೇಳಿ ಇಲ್ಲ, ಶಕ್ತಿ ಹೇಳಿ ಬಂದ್ರೆ ಅದನ್ನ ನೋಡಲ್ಲ ನಾವು. ಇಮ್ಯಾಜಿನ್ ಇಫ್ ಐ ಟಾಕ್ ಅಬೌಟ್, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್, ಒಬ್ಬ ಒಂದು 20-year-old ಬಾಯ್, ಪಾಪ ಅವನ ಕೈ ಇಲ್ಲ ಕಾಲಿಲ್ಲ, ಬಟ್ ಈಸ್ ಪಾಸ್ಟ್ IPS IAS ಆಫೀಸ್ ಎಲ್ಲ ಪಾಸ್ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಅಂತ ಒಂದು ಸ್ಟೋರಿ ಬರುತ್ತೆ. ಅದನ್ನು ಬಿಟ್ಬಿಟ್ಟು ನಾವೇನು ಮಾಡ್ತೀವಿ, ಈ ಅಸ್ಥಿ ಎಲ್ಲ ಹಾಕಿದ್ರು. ಇವಾಗ ಒಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಇರುತ್ತೆ ಇದು, ಯುನೋ, ಒಂದು ನಾಯಿ ಮನುಷ್ಯನ ಕಚ್ಚಿದ್ರೆ ನ್ಯೂಸ್ ಅಲ್ವಂತೆ, ಒಂದು ಮನುಷ್ಯ ನಾಯಿನ ಕಚ್ಚಿದ್ರೆ ನ್ಯೂಸ್ ಅಂತೆ. ದ್ಯಾಟ್ ಈಸ್ ದ ಸ್ಟೇಟ್ ವಿ ಆರ್ ಲಿವಿಂಗ್ ಇನ್. ತಪ್ಪು ಮೀಡಿಯಾದಲ್ಲ, ಇಟ್ ಈಸ್ ನಮ್ಮದು. ನಾವು ಸ್ಟಾಪ್ ಮಾಡ್ಬೇಕು. ನಾವು ಇಂಥದನ್ನು ನೋಡೋದಿಲ್ಲ ಇನ್ಮೇಲಿಂದ. ನಮಗೆ ಕರೆಕ್ಟಾಗಿರೋ ನ್ಯೂಸ್ ಕೊಡಿ. ನಮಗೆ ಇನ್ನೊಂದು ಹೇಳ್ತೀನಿ, ಇಂಥ ನ್ಯೂಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಮಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಯಾವುದೇ ಥರದ್ದೊಂದು ಪ್ಲ್ಯಾಟ್ಫಾರ್ಮ್ ಇಲ್ಲ. ಎಸ್ಪೆಷಲಿ ನನಗೇನೋ ನನ್ನ ಮುಂದೆ ಮೈಕ್ ಇದೆ, ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ, ನಾನು ಮಾತಾಡ್ತಾ ಇದ್ದೀನಿ. ಬಟ್ ನಾರ್ಮಲ್ ಕ್ರೌಡ್ ಏನಿದೆ, ಜನ ಏನಿದ್ದಾರೆ, ಅವ್ರಿಗೆ ಯಾವುದು ಡಿಸ್ಗಸ್ಟ್ ಬಿಟ್ಟರೆ ಬೇರೆ ಏನನ್ನು ತೋರ್ಸೋಕ್ಕೆ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವ್ರ ಹತ್ರ ಪ್ಲಾಟ್ಫಾರ್ಮೇ ಇಲ್ಲ. ಸೋಷಿಯಲ್ ಮೀಡಿಯಾದಿಂದ ಅದು ಮಾಡಬಹುದು ಟು ಲಾರ್ಜ್ ಎಕ್ಸ್ಟೆಂಟ್. ಬಟ್ ಏನಂದ್ರೆ ನೀವು ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡಿ ಅದನ್ನು ಪುಷ್ ಮಾಡಬೇಕು. ಐ ಥಿಂಕ್ ದೇರ್ ತುಂಬಾ ಒಂದು ಸಂದರ್ಭ ಇದೆ, ಸನ್ನಿವೇಶಗಳಿದೆ ವೇರ್ ದೇ ಗಾನ್ ಟೋಟ್ಲಿ ಅಗೇನ್ಸ್ಟ್ ಸರ್ಟನ್ ಶೋಸ್ ಅಂಡ್ ಸರ್ಟನ್ ಥಿಂಗ್ಸ್ ಪುಲ್ ಔಟ್ ಮಾಡಿದ್ದಾರೆ. ಎಷ್ಟೊಂದು ಜನ ಇವಾಗ ಬಾಯ್ಕಾಟ್ ಬಾಲಿವುಡ್, ಇಟ್ ಇಸ್ ಬೀನ್ ಸಕ್ಸಸ್ಫುಲ್. ಓಕೆ, ಇಟ್ ಇಸ್ ಬೀನ್ ಸಕ್ಸಸ್ಫುಲ್ ಟು ಅ ಲಾರ್ಜ್ ಎಕ್ಸ್ಟೆಂಟ್. ಅಫ್ಕೋರ್ಸ್ ಪಿಕ್ಚರ್ಗಳು ಸ್ವಲ್ಪ ಕಳಪೆ ಪಿಕ್ಚರ್ಗಳು ಮಾಡಿದ್ದಾರೆ ಲಾಸ್ಟ್ 2-3 years. ಸುಮ್ಮನೆ ಮುಂಚೆ ಕಳಪೆ ಪಿಕ್ಚರ್ ನೋಡ್ತಾ ಇದ್ರು, ಇವಾಗ ಯಾರು ನೋಡಲ್ಲ. ಇವಾಗ ಏನಾಗಿದೆ ಅಂದ್ರೆ OTT ಬರುತ್ತೆ ಲಾಟ್ ಆಫ್ ಡಿಫರೆಂಟ್ ಥಿಂಗ್ಸ್. ಸರ್, ಇಫ್ ವಿ ಆಲ್ ಗೆಟ್ ಟುಗೆದರ್ ಅಂಡ್ ಎಸ್ಪೆಷಲಿ ಜವಾನ್ ಅಂತ ಫಿಲಮು, ಜವಾನ್ ಅಂದ್ರೆ ನಮ್ಗೆ ಎಸ್ಪೆಷಲಿ ಸೌತ್ ಇಂಡಿಯನ್ ಆಡಿಯನ್ಸ್ಗೆ ನಾವು ಎಲ್ಲಾ ಫಿಲಮ್ ಅಲ್ಲೂ ಅಟ್ಲೀಸ್ಟ್ ಒಂದು 40 ಫಿಲಮ್ದು ಸೇರಿಸ್ಬಿಟ್ಟು ಬೇಲ್ಪುರಿ ಮಾಡಿದಾರಂತ. ನಾರ್ತ್ ಇಂಡಿಯನ್ಸ್ಗೆ ಅಷ್ಟು ನೋಡಿರಲ್ಲ, ಅದು ನೋಡಿ ಎಂಜಾಯ್ ಮಾಡಿದ್ರೇನೋ, ಬಟ್ ಅದು ಓಡ್ಲೂ ಇಲ್ಲ. ಬಟ್ ಎಲ್ಲಾ ಕಡೆ ಹಿಟ್ 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 ಅಂತಾನೆ. ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಲೆಟ್ ಅಸ್ ಡೂ ಒನ್ ಕಾಂತಾರ. ಐ ಆಮ್ ನಾಟ್ ಟಾಕಿಂಗ್ ಇದ್ರ ಬಗ್ಗೆ. ಇದು ಕನ್ನಡದ ಫಿಲ್ಮು, ಕರ್ನಾಟಕದ ಫಿಲ್ಮು. ಇನ್ಫ್ಯಾಕ್ಟ್ ಆ ಪಂಜುರ್ಲಿ ದೈವ ಇದೆ ನೋಡಿ, ಆ ಫಿಲ್ಮಲ್ಲಿ ಅದು ನಮ್ಮ ದೈವ. ನಾವು ಊರಿನವರು, ನಮ್ಮ ಜಾಗದ್ದು ಇದು, ನಮ್ಮ ತಂತ್ರಿ ಕುಟುಂಬಕ್ಕೂ ಪಂಜುರ್ಲಿ ಇದೆ. ಐ ಆಮ್ ಕೀಪಿಂಗ್ ಎವ್ರಿಥಿಂಗ್ ಅಸೈಡ್. ದೇರ್ ಇಸ್ ನೋ ಅಫಿಲಿಯೇಷನ್ ಆರ್ ಇಮೋಷನ್ ಟು ದಿಸ್ ಥಿಂಗ್ಸ್. ಕನ್ನಡಿಗರು ಅಂತಲ್ಲ, ಊರಿನವರು ಅಂತಲ್ಲ. ನಾನು ಕ್ಲಿಯರ್ ಆಗಿ ನಿಮ್ಮ ಮುಂದೆ ಎವ್ರಿಬಡಿ, ಇವನ್ ದ ಪಾಡ್ಕಾಸ್ಟ್ ನೋಡೋರ್ಗು ನಾನು ಕೇಳ್ತಿರೋದು, ಅಂಡ್ ಇವನ್ ಫಾರ್ ಪೀಪಲ್ ಹೂ ಡೋಂಟ್ ನೋ ಕನ್ನಡ ಆಲ್ಸೋ. ಕಾಂತಾರ, there was so much buzz about it. Yes or no? Totally. See, Kantara, I'll tell you, if it was ಹೊಂಬಾಳೆ ಫಿಲಮ್ಸ್ ಅಲ್ಲದೆ ಬೇರೆ ಯಾರಾದರೂ ಅದನ್ನು ಪ್ರೊಡ್ಯೂಸ್ ಮಾಡಿದ್ರೆ ನನ್ನ ಪ್ರಕಾರ ಇಷ್ಟು ದೊಡ್ಡ ಹಿಟ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಆ KGF 1 KGF 2 ಏನ್ ಅವ್ರಿಗೆ ಒಂದು ಪ್ರಮೋಷನ್ ಅಥವಾ ಮಾರ್ಕೆಟಿಂಗ್ ಎಕ್ಸ್ಪೀರಿಯನ್ಸ್ ಬಂತು, ಅದನ್ನ ಕಾಂತಾರ ಇಸ್ ಅ ವೆರಿ ಗುಡ್ ಮೂವಿ. ಐ ಲೈಕ್ ದಿ ಮೂವಿ ವೆರಿ ವೆಲ್. ಲೈಕ್ ಎಸ್ಪೆಷಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಂತೂ ನನ್ಗೆ ಮೈ ಜುಮ್ ಅಂತು. ಸೊ ಅದನ್ನ ನೀವ್ ಹೇಳ್ದಂಗೆ ನೀರಜ್ ಪಾಂಡೆ ಪ್ಲಸ್ ಗುಡ್ ಆಕ್ಟರ್. ಇಲ್ಲ ಸರ್, ನಾನು ಹೇಳ್ತಿಲ್ವಾ, ಸಿ ಆ ಮೂವಿ ಇಟ್ ಮೇಡ್ ದ ಹೋಲ್ ಕಂಟ್ರಿ ಸ್ಟ್ಯಾಂಡ್ ಅಪ್. ಇನ್ ಸೆನ್ಸ್ ಒಂಥರ ಒಂದು ದೇರ್ ವಾಸ್ ಅ ಕ್ರೇಜ್ ಅಬೌಟ್ ದಟ್ ಮೂವಿ. ಎವ್ರಿಬಡಿ ವುಡ್ ಟಾಕ್ ಅಬೌಟ್ ಇಟ್. ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇದ್ದೀನಿ, ಆ ಮೂವಿ ಆದ ರಿಲೀಸ್ ನಂತರ ನನಗೆ ಎಷ್ಟೊಂದು ಜನಕ್ಕೆ ಗೊತ್ತಾಯ್ತು ದಟ್ ನಮ್ಮ ಮನೇಲೂ ಕೋಲ ನಡೆಸ್ತೀವಿ ಅಂತ ಅಂದ್ಬಿಟ್ಟು. ವೆನ್ ವಿ ಗಾಟ್ ಇಟ್ ಡನ್ ಲಾಸ್ಟ್ ಟೈಮ್, ಮೆನಿ ಪೀಪಲ್ ಕೇಮ್ ಅಲಾಂಗ್ ವಿತ್ ಮೀ. ಐ ಹ್ಯಾಡ್ ಟು ಪ್ಲಾನ್ ಸಚ್ ಅ ವೇ ದಟ್ ಅವ್ರುಗಳಿಗೆಲ್ಲ ನಾನು ಸಪರೇಟ್ ಇದು ಚೇರ್ ಇಟ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು.
ಓಹೋ Look at the hype it has created. And non-Kannadigas ಅವರೆಲ್ಲ ಬಂದು ಮುಜೆ ದೇಖ್ನಾ ಹೈ, ಓಕೆ I want to see it. ಇಲ್ಲ ನಾನು ಐ ಸಾ ಸಮ್ ರಿವ್ಯೂಸ್ ಫ್ರಮ್ ಒರಿಷಾ ಅಂಡ್ everywhere. ಇದೆಲ್ಲ ಒರಿಷಾಲಿ ಪೀಪಲ್ ಆರ್ ಸೇಯಿಂಗ್ ದಟ್ ಇಲ್ಲ ನೀವು ಕಾಂತಾರ ಅಂತ ಏನ್ ಹೇಳಿದಿರಲ್ಲ ನಮ್ ಫಾರೆಸ್ಟ್ ನಾವು ಒಡಿಶಾಲಿ ನಾವು ಕಾಂತಾರ ಅಂತಾನೆ ಕರೆಯೋದು Correct. ಅಂತ It's a ಹೇಳ್ತಾರೆ. Sanskrit word. ಆಮೇಲೆ ಎಷ್ಟೊಂದ್ ಜನ ಅವ್ರವ್ರ ಮೂಲ ದೈವಗಳೇನೇನಿದೆ ಅದ್ರ ಬಗ್ಗೆ ಎಲ್ಲ ಆಲ್ ಓವರ್ ದ ಕಂಟ್ರಿ. Yes. So there's some connect. ನಾನೇನು ಹೇಳ್ತಿರೋದು, there was a very organic hype about it. There was some buzz about it. Everybody talked about it. Okay, and there was less of PR. See, marketing happened beyond Karnataka only when they realized that it is gone beyond their control. ಇಲ್ಲ ಅಂದ್ರೆ ರಿಷಬ್ ವಾಸ್ ನಾಟ್ ಲುಕಿಂಗ್ ಎಟ್ ಬಿಯಾಂಡ್ ಕರ್ನಾಟಕ. ಅವರೇ ಅನ್ಕೊಂಡ್ರು ಮಾಡ್ಬಿಡ್ತೀನಿ, ನಾನು 16 ಕೋಟಿ ಮಾಡಿದ್ದೀನಿ, 20 ಬಂದ್ರೆ ಸಾಕಪ್ಪ ನೆಕ್ಸ್ಟ್ ಪಿಕ್ಚರ್ಗೆ. ಪಾಪ ಈಸ್ ಅ ವೆರಿ ಪ್ರಾಮಾಣಿಕವಾಗಿ ಯೋಚನೆ ಮಾಡಿಲ್ಲ. ಟೋಟಲಿ ರೀಸೆಂಟ್ಲಿ ಅದು ಯಾವ್ದೋ ಇಂಟರ್ವ್ಯೂಲಿ ಆಲ್ ಸಮ್ ಬಾಲಿವುಡ್ ಎಲ್ಲ ಕೂತಿದ್ದಾರೆ. ಕರೆಕ್ಟ್. ಹಿ ಸೇಯಿಂಗ್ ಕಿರಿಕ್ ಪಾರ್ಟಿ 3 ಕೋಟಿ ರೂಪಾಯಿ ಮಾಡಿದೆ, 1.5 ಕೋಟಿ ಮಾಡಿದ್ರು ಸರ್ಕಾರಿ ಶಾಲೆ ಅದನ್ನ 1.5 ಕೋಟಿಲಿ ಮಾಡಿದೆ ಆಗತ್ತೆ, ನಮಗ್ 3 ಕೋಟಿಲೂ ಪಿಕ್ಚರ್ ಮಾಡಕ್ ಆಗತ್ತೆ ಅಂದ್ರೆ ಬಾಲಿವುಡ್ ಅವರೆಲ್ಲ ಅಯ್ಯೋ ಹೌದಾ ನಮ್ ರೆಮ್ಯುನರೇಷನ್ ಎಷ್ಟು ಅಂತಾರೆ ಅಲ್ವಾ, ಒಂದ್ ಪಿಕ್ಚರ್ಗೆ ನಾನು 16 ಕೋಟಿ ತಗೊಂತೀನಿ ಅಂತ. ನಾನೇನ್ ಹೇಳ್ತಿರೋದು, ವೆನ್ ಕಾಂತಾರ ಕೇಮ್ ಬಸ್ ಸರ್, ಅದಕ್ಕೊಂದು ಎನರ್ಜಿ ಇತ್ತು. ಜವಾನ್ಗೆ ಇರ್ಲಿಲ್ಲ ಸರ್, ಅದು ಪಠಾಣ್ಗೆ ಇರ್ಲಿಲ್ಲ. ಏನ್ ಗೊತ್ತಾ, ನೀವು ನೋಡಿ, ವೆನ್ ದರ್ ಮಾರ್ಕೆಟಿಂಗ್ ಬಡ್ಜೆಟ್ ಗಾಟ್ ಡನ್, the hype also got done. But with Kantara it did not. It went on and on and on. And finally it came to a ಏನಂತಾರೆ ಒಂದು ಲೆಜೆಂಡ್ ಆಗೋಯ್ತು ಪಿಕ್ಚರ್. And there are other pictures also across other Bahubali also. Of course there is lot of money that has been spent for marketing. But then if you have a bad product, ಯಾರು ತಗೊಳ್ಳಲ್ಲ ಸರ್, ಎಷ್ಟೊಂದು ಜನ ಮಾಡ್ತಾರೆ. So I'm not saying to say that Jawan and Pathan are bad movies or ಆಗಿಲ್ಲ ಅಂತ. I'm telling you that Brahmastra, the hero himself knows it's not done that well. So everybody knows about it. The kind of the punch, the energy that Kantara gave, I don't think so Pathan and ನೀವು ಇನ್ನೂ 1,000 ಕೋಟಿ ಹಾಕೋದು ಬರಲ್ಲ. So it's a purely a media point of view. I'm telling you that it is not, I cannot say it matches the hype that it is. So ನಿಮ್ಮ ಪ್ರಕಾರ ಬಾಯ್ಕಾಟ್ ಬಾಲಿವುಡ್ ವರ್ಕ್ ಆಗಿದೆ? Yes, to an extent yes ಆಗಿದೆ. ಎಸ್ಪೆಷಲಿ ಮೆಜಾರಿಟಿ ಇಂದ ಅವ್ರ ಮನಸ್ಸಿಗೆ ನೋವಾಗುವಂತ ಫಿಲಮ್ಗಳು ಮತ್ತೆ ಮಾಡಿದ್ರೆ. ಬಟ್ ಏನು ಸರ್, ಎಲ್ಲದಕ್ಕೂ ಎಸ್ಪೆಷಲಿ ಮೊನ್ನೆ ಯಾವುದೋ ಒಂದು ಸಮ್ ರಾಜಾರಾಣಿ ಅಂತ ಏನೋ ಮೂವಿ ಬಂತಲ್ಲ, ಕರಣ್ ಜೋಹರ್ ಪ್ರೊಡಕ್ಷನ್, ಧರ್ಮ ಪ್ರೊಡಕ್ಷನ್, ಇವನ್ ಜೊತೆ ರಣವೀರ್ ಅಂಡ್ ಆಲಿಯಾ. ಎಸ್, ಇಟ್ ಸೀಮ್ಸ್ ಅದರಲ್ಲಿ ಪ್ರೊಟಾಗನಿಸ್ಟ್ ಫ್ಯಾಮಿಲಿ ಪಠಾಣ್ ಫ್ಯಾಮಿಲಿ ಇತ್ತಂತೆ ಮುಂಚೆ. ಆಮೇಲೆ ಐ ಥಿಂಕ್ ದೇ ಚೇಂಜ್ ಇಟ್ ಟು ಐದರ್ ಪಂಜಾಬಿ ಆರ್ ಬೆಂಗಾಲಿ. ಸಿಂಪಲ್ ಸರ್, ಅದು ಇಟ್ಸ್ ನಾಟ್ ಅನ್ ಇಮೋಷನಲ್ ಕಾಲ್. ದೇ ರಿಯಲೈಸ್ ದಟ್ ಇದು ಮಾಡಿದ್ರೆ ನಾನು ದುಡ್ಡು ಮಾಡಲ್ಲ, ಸೊ ನಾನು ಮಾಡಬೇಕು ಅಂತಂದ್ರೆ ಇದನ್ನ ಮಾಡ್ತೀನಿ. ಅದಕ್ಕೆ ಹ್ಯಾವ್ ಯು ಸೀನ್ ಇವಾಗ ಬರೋ ಫಿಲ್ಮ್, ಪೇಟ್ರಿಯಾಟಿಕ್ ಫಿಲ್ಮ್ ಫ್ಲಾಪ್, ಎಲ್ಲ ಫಿಲ್ಮ್ ಫ್ಲಾಪ್. ಆ ಊರಿಗೆ ಒಂದು ಕ್ಲಿಕ್ ಆಯ್ತು ಅಂತ ಅಂದ್ಬಿಟ್ಟು ನೀವು ಎಲ್ಲಾದು ಅದೇ ಮಾಡ್ಕೊಂಡು ಜನ ಇವಾಗ ತೇಜಸ್ ಅಂತ ಫಿಲ್ಮ್ ಬಂದಿದೆ ಕನ್ನಡ, ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಡೂಯಿಂಗ್ ವೆಲ್. ಎಸ್ಪೆಷಲಿ ಅಕ್ಷಯ್ ಕುಮಾರ್ದು ಎಷ್ಟೊಂದು ಪೇಟ್ರಿಯಾಟಿಕ್ ಫಿಲ್ಮ್ ಸರ್, ಅಟ್ ದ ಎಂಡ್ ಆಫ್ ದ ಡೇ ಊಟ ಚೆನ್ನಾಗಿರ್ಬೇಕು ಸರ್. ಬಡ್ಸೋರು ಚೆನ್ನಾಗಿರೋದಿಲ್ಲ. ನೀವು ಬಡ್ಸೋರು ಚೆನ್ನಾಗಿದೆ, ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ನೀರು ಕುಡಿದು ನೋಡ್ಬಿಟ್ಟು ಬರ್ಬೋದು, ಊಟ ಮಾಡಕ್ಕೆ ತಿರ್ಗಾ ಹೋಗಲ್ಲ ನೀವು. ಊಟ ಚೆನ್ನಾಗಿರುತ್ತೆ. It's all about. So coming back to our topic, media. ಏನು ಅನ್ಸುತ್ತೆ ಫ್ಯೂಚರ್ ಆಫ್ ಇಂಡಿಯನ್ ಮೀಡಿಯಾ, or the future of media in general? ಏನು ಮೀಡಿಯಾ ಭವಿಷ್ಯ ಏನು ಹೇಗಿರ್ಬೋದು? ಯಾಕಂದ್ರೆ ಸೋಷಿಯಲ್ ಮೀಡಿಯಾದಿಂದ ಏನೇನೋ ಚೇಂಜ್ ಆಯ್ತು. ಈಗ AI ಬಂದಿದೆ, ನ್ಯೂಸ್ ಆಂಕರ್ಸ್ AI ಅಲ್ಲಿ ಮಾತಾಡ್ತಾ ಇದಾರೆ, AI ನ್ಯೂಸ್ ಆಂಕರ್ಸ್ ಇದಾರೆ. ಏನಾಗ್ಬೋದು ಮುಂದೆ? ವೆರಿ ಅಕಾಡೆಮಿಕ್ ಪಾಯಿಂಟ್ ಆಫ್ ವ್ಯೂ. ಒಂದೇನು ಅಂತಂದ್ರೆ, ವೆನ್ ನ್ಯೂಸ್ ಪೇಪರ್ ಕೇಮ್, ಇಟ್ ಹ್ಯಾಡ್ ಅನ್ ಎಫೆಕ್ಟ್ ಆನ್ ದ ಲೋಕಲ್ ಕಲ್ಚರ್, ಜಾನಪದ, ಅದಕ್ಕೆಲ್ಲ ಎಫೆಕ್ಟ್ ಆಯ್ತು. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಎವ್ರಿಬಡಿ ಸೆಡ್, ಓ ಯು ನೋ ವಾಟ್, ನಮ್ದೆಲ್ಲ ಬಿದ್ದೋಗುತ್ತೆ ಅಂತ. ಪೀಪಲ್ ಅಡಾಪ್ಟೆಡ್, ಅದನ್ನು ಮಾಡ್ತೀವಿ, ಇದು ಮಾಡ್ತೀವಿ. ದೆನ್ ರೇಡಿಯೋ ಬಂತು. ರೇಡಿಯೋ ವಾಸ್ ಕನ್ಸಿಡರ್ಡ್ ಆಸ್ ಅ ಪ್ರಿಂಟ್ ಕಿಲ್ಲರ್. ನೋ, some people used radio while driving or by doing something else. Newspaper ಇವತ್ತು ಓದ್ತಿದ್ರು ಅಂತಾನೆ, ಇಟ್ ಇಸ್ ದೇರ್. ಬಟ್ ಆ ಒಂದು ಇನಿಷಿಯಲ್ ಟೈಮ್ ಬಂದಾಗ ಅಂತ ಒಂದು ಕ್ರೇಜ್ ಇಲ್ಲ. ಬಟ್ ಎಸ್, ಇಟ್ ಸರ್ವೈವ್. ಟಿವಿ ಬಂದ್ಮೇಲಂತೂ ಇಟ್ ಸೈಡ್, ಇಟ್ ವಿಲ್ ಕಿಲ್ print, it will kill radio. Right? Adondu we have gone through all this, they say Gutenberg till Google anta anide. Adu Gutenberg is the first press, adu Bible actually ಮಾಡಿರೋದು. Gutenberg press anta avanu ಮಾಡಿರೋದು. ಅದನ್ನ ಫಸ್ಟ್ ಥಿಂಗ್ he printed was the Bible. Okay, so there is this, the media dalli ಒಂದು phrase ಇದೆ, from Gutenberg till Google ಅಂತ ಅಂದ್ಬಿಟ್ಟು. Okay, so it's a very interesting ತುಂಬಾ ಚೆನ್ನಾಗಿ ಕಾಯಿನ್ ಮಾಡಿದ್ದಾರೆ ಅದನ್ನ. ಅದಾದ ನಂತರ ಟಿವಿ ಬಂದ್ಮೇಲೆ ಅಂತ ಹೇಳಿದ್ರೆ ಇದು ಆಗೋಯ್ತಪ್ಪ ಇನ್ನೇನಿಲ್ಲ ಅಂತ ಅಂದ್ಬಿಟ್ಟು ಅದ ನಂತರ ಇಂಟರ್ನೆಟ್ ಬಂತು. ಇಂಟರ್ನೆಟ್ ಬಂದ್ಮೇಲೆ ಅಂತಂದ್ರೆ ದೇ ಸೆಡ್ ಇಂಟರ್ನೆಟ್ ಹೆಲ್ಪ್ಡ್ ಆಲ್ ದ ಅದರ್ 3 ಮೀಡಿಯಾ.
ಓಕೆ, ಇಟ್ಸ್ ಕಾಲ್ಡ್ ಮೀಡಿಯಾ ಕನ್ವರ್ಜೆನ್ಸ್. ನಾವು ಮೀಡಿಯಾ ಕನ್ವರ್ಜೆನ್ಸ್ ಅಂತ ಕರಿತೀವಿ ಅದನ್ನ. ಇವಾಗ ನೀವು ಒಂದು ವೆಬ್ಸೈಟ್ ತೆಗೆದ್ರೆ ಯು ವಿಲ್ ಗೆಟ್ ದ ಟೆಕ್ಸ್ಟ್ ವರ್ಷನ್, ಯು ವಿಲ್ ಗೆಟ್ ದ ಆಡಿಯೋ ವರ್ಷನ್, ಯು ಕ್ಯಾನ್ ಆಲ್ಸೋ ಪುಟ್ ವಿಡಿಯೋ. Okay. So media convergence, of course, it has not killed them completely. It certainly it has taken kene iruttalla tegidibide. Still you can consume all those things. So what I'm telling is that we should wholeheartedly accept now, that you might have AI. AI will come now. Social media bantu next. Social media bantu ತಕ್ಷಣ ತಿರ್ಗಾ ಅದೇಳಿದ್ರು ಡಿಜಿಟಲ್ ಎಲ್ಲ ಹೋಯ್ತು ಅಂತ. ಬಟ್ ನೋ, ಟುಡೇ ಇವಾಗ ಇವಾಗ ನಮ್ಮ ಆರ್ಗನೈಸೇಷನ್ಗೆ ನಾನು PR ಎಲ್ಲ ಇದೆಲ್ಲ ಮಾಡ್ತಿರುವಾಗ ಒಂದು ಕವರೇಜು ಆ ಪರ್ಟಿಕ್ಯುಲರ್ ಪಬ್ಲಿಕೇಶನ್ ಪ್ರಿಂಟ್ ಅಲ್ಲಿ ಬರುತ್ತೆ, ಡಿಜಿಟಲ್ ಬರುತ್ತೆ, ಅದು ಟೆಲಿವಿಷನ್ ಚಾನಲ್ ಅಲ್ಲೂ ಬರುತ್ತೆ. ಸೊ 4 ಕವರೇಜ್ ಬರುತ್ತೆ. ಸೊ ದೇ ಅಡಾಪ್ಟಿಂಗ್ ಟು ಇಟ್. ಸೊ ದಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ನೌ ಇಫ್ AI ನಿಮ್ ಪ್ರಕಾರ ಯಾವುದೇ ಏನೇ ಹೊಸ ಟೆಕ್ನಾಲಜಿ ಬಂದ್ರು ಕತೆ ಹೇಳೋದು ಅಥವಾ ನ್ಯೂಸ್ ಹೇಳೋದು ಚೇಂಜ್ ಆಗ್ಬೋದು, ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ದ ಕರೆಂಟ್ ಜನರೇಷನ್ ಎಸ್ ಸರ್ ಪೇಪರ್ ಎಲ್ಲ ಓದ್ತಾರೆ. ದೇ ವಿಲ್ ಯೂಸ್ ಇಟ್ ಫಾರ್ ಸೀಯಿಂಗ್ ಸೇಲ್ ಇದೆಯಾ, ಅದನ್ನು ಇವಾಗ ಆನ್ಲೈನ್ ಬರ್ತಿದೆ. ನಿಮ್ ಪ್ರಕಾರ ದಿ ಕರೆಂಟ್ ಜನರೇಷನ್ 20 ವರ್ಷ 15 ವರ್ಷದ ಹುಡುಗರು ನ್ಯೂಸ್ ಪೇಪರ್ ಬಿಟ್ಬಿಟ್ಟಿದಾರ ಪ್ರಿಂಟ್? That I think the current generation, the last 10-20 years already, they have not been exposed to a lot of things that was there earlier. ನಮ್ಗೇನಾಯ್ತು, we had newspapers. We are the Gen X. Okay. ನೀವು Gen Y ಇರಬೇಕು. Now Gen X. What I'm trying to say is that ಈ current generation Gen Z, I think they're beyond that now. ನನ್ಗಂತೂ ಅದು ಗೊತ್ತೇ ಆಗಲ್ಲ. ಕೆಲವು ಸತಿ ಎಕ್ಸ್ ಇರುತ್ತೆ, XYZ ಆಗೋಗಿರುತ್ತೆ, ಹೊಸ ಒಂದು ಆಲ್ಫಾಬೆಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಅವ್ರಿಗೆ ಐ ಥಿಂಕ್ ಸೊ ದೇ ಮೈಟ್ ಬಿ ಇನ್ ಅ ಬೆಟರ್ ಪೊಸಿಷನ್ ಟು ಆಕ್ಸೆಪ್ಟ್ AI. ದೇ ಆರ್ ಮೆಂಟಲಿ ಆಲ್ಸೋ, ಸೈಕಲಾಜಿಕಲಿ ದೇ ವೆರಿ ಪ್ರೋಗ್ರಾಮಿಂಗ್ ಹಂಗೆ ಆಗ್ಬಿಟ್ಟಿದೆ. ಸೊ ಅವ್ರಿಗೆ ಇಟ್ ವಿಲ್ ರಿಯಲಿ we should always look at what it is going to do to the future than what it is going to do to us. ಸರ್ ನಾವೊಂದು 20-30 ವರ್ಷ ಇರ್ತೀವಿ ಸರ್, ನಾವು ಹೊಟ್ಟೋಗ್ತೀವಿ. ಶುಡ್ ಲುಕ್ ಅಟ್ that particular medium or technology, how it is going to impact that particular set of generation. Adapt is more important than saying that what is going to happen to this. It will lose its luster. ಹೋಗತ್ತದು. Books have become e-books. ಎಲ್ಲ ಹಾಗೆ ಆಗುತ್ತೆ. But of course it's not completely killed it. But there is going to be a disruption. Who knows, tomorrow you might not have the big names in television. It might become AI driven. All those things might happen. I'm not saying no to it. AI bot will tell you what is happening, news. Actually, it's dangerous because somebody else is sitting there and deciding what the world needs to be. Prapancha it's not about what you're thinking. It's what about you're thinking about. Adan madotra, it's going to be a little dangerous. But inta Elon Musk antaru bandbittu nodi avanobba disruptor. Exactly 1 year ago, we had all lost faith in Twitter, right? A lot of people were like, ಏನಿದು ಒಂದೇ ತರ ನೆರೆಟಿವ್ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ಈಸ್ ಕಮ್ ಬ್ಯಾಕ್ ಅಂಡ್ ಸೇಸ್ ನೋ, ಐ ಆಮ್ ಗೋಯಿಂಗ್ ಟು, ಅವನು ಹೇಳ್ತಾರೆ $44 ಬಿಲಿಯನ್ ನಾನು ಕೊಟ್ಟಿರೋದು ನಾಟ್ ದ ಪ್ರೈಸ್ ಆಫ್ ಟ್ವಿಟರ್, ಅವನು ಹೇಳ್ತಾರೆ ಇಟ್ಸ್ ದ ಪ್ರೈಸ್ ಆಫ್ ಫ್ರೀಡಮ್ ಅಂತ. ಒಂದು ಸ್ವಲ್ಪ ಡೈಲಾಗ್ ಅದು, PR ಅದು, ಬಟ್ ಕಿಲಾಡಿ ಅವನು. ಸೊ ಮೈ ಪಾಯಿಂಟ್ ಇಸ್ ದಟ್ ಯು ವಿಲ್ ಗೆಟ್ ಸಮ್ ಡಿಸ್ರಪ್ಟರ್ ಲೈಕ್ ದಿಸ್. ಪದೇ ಬರ್ತಾರೆ. ನಿಮಗೆ ಟ್ವಿಟರ್ ಅಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಟ್ವಿಟರ್ ಅಷ್ಟೊಂದು ಇಂಪಾರ್ಟೆಂಟಾ ನಮ್ಮ ಮೀಡಿಯಾದಲ್ಲಿ? ಇಂಡಿಯಾದಲ್ಲಿ ಇಲ್ಲ, ನಾಟ್ ಯೆಟ್. ಓಕೆ, ಇಂಡಿಯಾದಲ್ಲಿ ಅಷ್ಟೊಂದು ಅದು ನನಗೆ ಗೊತ್ತಿರೋಂಗೆ ನನಗೊಂದು 40 ಜನ ಫ್ರೆಂಡ್ ಇದ್ರೆ 40 ಜನ ಫ್ರೆಂಡ್ ಒಂದು 4 ಜನ ಟ್ವಿಟರ್ ಅಲ್ಲಿ ಇದ್ದಾರೆ, ಮಿಕ್ಕಿದಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ. ಕರೆಕ್ಟ್. ಸೊ ನಾನೇನ್ ಹೇಳ್ತಿರೋದು, ಇವ್ರದೆಲ್ಲ ವಿಡಿಯೋಗಳು ಇನ್ಸ್ಟಾಗ್ರಾಮ್ ಅಲ್ಲೂ ಹೋಗುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಓನ್ಲಿ ಆಸ್ ದ ಮೀಡಿಯಮ್. ಟ್ವಿಟರ್ ಅಲ್ಲಿ ಆಗೋ ಪೋಸ್ಟ್ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗುತ್ತೆ, ವಾಟ್ಸ್ಆಪ್ ಅಲ್ಲಿ ಹೋಗುತ್ತೆ. ಡೋಂಟ್ ಎವರ್ ಸಿ ದೀಸ್ ಥಿಂಗ್ಸ್ ಇನ್ ಐಸೋಲೇಷನ್. ಚೈನ್ ರಿಯಾಕ್ಷನ್ ಇದ್ದೇ ಇರುತ್ತೆ, ಹೆಂಗೋ ಒಂದು ಅದು ಅಂಟ್ಕೊಳ್ಳುತ್ತೆ. ಸೊ ಐ ಆಮ್ ನಾಟ್ ಸೇಯಿಂಗ್ ಓನ್ಲಿ ಅಬೌಟ್ ದಟ್. ಸಿ ನೌ ವಾಟ್ ಐ ನೋ ಇಸ್ ದಟ್ ನೌ ಹಿ ಇಸ್ ಇವನ್ ಲುಕಿಂಗ್ ಅಟ್ ವಿಕಿಪೀಡಿಯಾ ಅಂತ ಒಂದು ಹೊಸದು ಬಂದಿದೆ. ಆಕ್ಚುಲಿ ವಿಕಿಪೀಡಿಯಾ ಇಸ್ ನೌ ಲಾಸ್ ಇಸ್ ಕ್ರೆಡಿಬಿಲಿಟಿ. ನೀವು ದುಡ್ಡು ಕೊಟ್ಬಿಟ್ಟು ನೀವು ಬರ್ಸ್ಬೋದು, ನಿಮ್ದೇ ಪೇಯ್ಡ್ ನ್ಯೂಸ್ ಅಲ್ಲೂ ಬಂದ್ಬಿಡಿದೆ, ಬರ್ಸ್ಬೋದು. ಐ ಥಿಂಕ್ ಪ್ರಣಯ್ ರಾಯ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇದೀವಿ, ಪ್ರಣಯ್ ರಾಯ್ ಬಗ್ಗೆ ಮಾತಾಡಬೇಕು. ಎವ್ರಿ ಟೈಮ್ ಸಮ್ ನ್ಯೂಸ್ ಇಸ್ ಗೋಯಿಂಗ್ ಆನ್, ಅವ್ರ ರಿಲಿಜನ್ ಚೇಂಜ್ ಮಾಡ್ತಾರೆ. ಒಬ್ರು ಹಿಂದೂ ಮಾಡ್ತಾರೆ, ಒಬ್ರು ಕ್ರಿಶ್ಚಿಯನ್ ಮಾಡ್ತಾರೆ. ವಾಟ್ ಇಸ್ ಇಟ್? ಸೊ ವಿಕಿಪೀಡಿಯಾ ಒಂದ್ ಟೈಮ್ ಅಲ್ಲಿ ನನಗೆ ನೆನಪಿದೆ, ಅದರಿಂದ ಕಾಪಿ ಮಾಡ್ಬಿಟ್ರೆ ಅದು ವೇದ ವಾಕ್ಯ. ದಿಸ್ ಇಸ್ ಇಟ್. ಟುಡೇ ವಿಕಿಪೀಡಿಯಾ ಅಂತಂದ್ರೆ ಇಟ್ಸ್ ಬಿಕಮ್ ಅನದರ್ ಮೀಮ್ ಪೇಜ್ ತರ. ನಾವು ಇಲಾನ್ ಮಸ್ಕ್ ಇಸ್ ಅವರನ್ನು ಸ್ವಲ್ಪ ಕಿಟ್ಲೆ ಮಾಡ್ತಾ ಇದ್ದಾನೆ Wikipedia ಬಗ್ಗೆ. I will not be surprised if he buys it and does something disruptive even there. And you know what? I want somebody like that in other continents. ಇಂಡಿಯಾದಲ್ಲಿ ಯಾರೋ ಬರ್ಬೇಕು, ಚೆನ್ನಾಗಿರುತ್ತೆ ಅಂತ. ಬೇರೆ ಆಫ್ರಿಕನ್ ಒಬ್ರು ಬರ್ಬೇಕು, ಸೌತ್ ಅಮೆರಿಕನ್ ಒಬ್ರು ಬರ್ಬೇಕು. I think ಆಗತ್ತೆ 100% ಆಗತ್ತೆ. Tide is turning towards the east ಅಂತಾರಲ್ಲ, the global south ಅಂತ ಇದೆ. Now the thing is telling the global south. Anything beyond the European side, the global south anta, that is a new coinage of what, and India is considered to be leading them. So you will have the Elon Musks in this part of the country, this part of the world. Very soon you will have these big names. And sir, idukku nanu I would want to bring one interesting thing. Everybody knows the deep state anta one concept ide. Okay, deep state. All the rich people all around the world are there anta.
ದೇ ಹ್ಯಾವ್ ಆಲ್ಸೋ ಏನೇನೋ ಹೇಳ್ತಾ ಇರ್ತಾರಲ್ಲ. ಐ ಸಿ ಅ ಲಾಟ್ ಆಫ್ ಯೂಟ್ಯೂಬ್ ವಿಡಿಯೋಸ್. ನಿಮ್ಮ ಪ್ರಪಂಚನ ಕಂಟ್ರೋಲ್ ಮಾಡ್ತಾ ಇರೋ 8 ಫ್ಯಾಮಿಲಿಗಳ ಬಗ್ಗೆ ನಿಮ್ಗೆ ಹೇಳ್ತೀವಿ. ಆಲ್ ದಟ್ 8 ಫ್ಯಾಮಿಲಿ ಅದು ಗೊತ್ತಿಲ್ಲ, ಬಟ್ ದೇರ್ ಇಸ್ ಸಂಬಡಿ ಅಂದ್ರೆ ಒಂದು ಸೆಟ್ ಆಫ್ ಪೀಪಲ್ ಅದೇ ಹೂ ಆರ್ ಕಂಟ್ರೋಲಿಂಗ್ ಲಾಟ್ ಆಫ್ ಥಿಂಗ್ಸ್. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಸುಮ್ಮನೆ ಇಲ್ಲ ಇದು ಕತ್ತಿರೋ ಕತೆ ಅಂತಲ್ಲ, ಇಟ್ ಈಸ್ ಹ್ಯಾಪನಿಂಗ್ ಇನ್ ಅ ಲಾರ್ಜ್ ಎಕ್ಸ್ಟೆಂಟ್. ನಾವು ದೇ ಹ್ಯಾವ್ ಆಲ್ಸೋ ರಿಯಲೈಸ್ ದಟ್ ದೇರ್ ಇಸ್ ನೋ ಮೋರ್ ಪ್ರಾಫಿಟ್ ಇನ್ ವೆಸ್ಟರ್ನ್ ಕಂಟ್ರೀಸ್. ಸೊ ಅವ್ರೇನ್ ಮಾಡ್ತಾರೆ, ಎಲ್ಲ ಚೇಂಜ್ ಮಾಡ್ಬಿಟ್ಟು ದೇ ಆರ್ ಮೂವಿಂಗ್ ಟುವರ್ಡ್ಸ್ ಅದರ್ ಕಂಟ್ರಿ. ದೇ ಆರ್ ಆಲ್ಸೋ ಮೇಕಿಂಗ್ ದೇ ನಮ್ಮ ಮೇಲೇನೋ ಅವ್ರಿಗೇನು ವಿಶ್ವಾಸ ಪ್ರೀತಿ ಅಂತ ದೇ ರಿಯಲೈಸ್ ದಟ್ ವಿ ಹ್ಯಾವ್ ಅ ಲಾರ್ಜ್ ಪಾಪ್ಯುಲೇಷನ್, ಕನ್ಸ್ಯೂಮಿಂಗ್ ಪಾಪ್ಯುಲೇಷನ್, ಅಂಡ್ ದೇ ಫೀಲ್ ದಟ್ ನಾವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಇಲ್ಲಿ ಪ್ರಾಡಕ್ಟ್ಸ್ ಮಾಡಿದ್ರೆ ತಗೋಂತಾರೆ, ನಾವು ದುಡ್ಡು ಮಾಡ್ತೀವಿ ಅಂತ ಅಂದ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಅವರು ಯೋಚನೆ ಮಾಡ್ತಿರೋದು ಹೊರತು ಹಂಗೋಸ್ಕರ ಮಾಡ್ತಿರೋದಲ್ಲ. ಅವರು ಇಲ್ಲಿ ಸೆಲ್ ಮಾಡಿದ್ರೆ ಅವ್ರಿಗೆ ಪ್ರಾಫಿಟ್ ದೊರಕತ್ತೆ ಅಂತ ಅಂದ್ಬಿಟ್ಟು ಆ ಯೋಚನೆಯಲ್ಲಿ ದೇ ಆರ್ ಮೂವಿಂಗ್ ಟುವರ್ಡ್ಸ್ ದೀಸ್ ಕಂಟ್ರೀಸ್. ಅಂಡ್ ಐ ಥಿಂಕ್ ದೇರ್ ಇನಫ್ ನಂಬರ್ ಆಫ್ ಯೂಟ್ಯೂಬ್ ವಿಡಿಯೋಸ್. ಅಂಡ್ 1.5-2 years ago ನಾವೆಲ್ಲ ಚಾನ್ಸ್ ಇಲ್ಲಪ್ಪ, US ಎಲ್ಲ ಹಿಂಗ್ ಆಗಲ್ಲ, ಯುರೋಪ್ ಎಲ್ಲ ಹಿಂಗ್ ಆಗಲ್ಲ ಅಂತ. Today it is all real. It is happening faster than what those guys had predicted also. ಪ್ರಪಂಚ ಮೂವ್ ಆಗ್ತಿದೆ, things are moving. So you will feel a lot of things happening in India very soon. Okay. And don't think that ನಾವು ವಿಶ್ವಗುರು, ನಾವು ಇದು it's our time or something. No, it's a natural cycle. The West is investing in us because they can put 10 rupees and take back 90 rupees, not because of any other reason. And at the right time we are also growing. It's all ಎಲ್ಲ ನಕ್ಷತ್ರ ಎಲ್ಲ ಕೂಡು ಬರ್ತಿದೆ ಅಂತ in a very sarcastic way I can say. I think all those things are moving towards India, and we are becoming popular, powerful because of our population and the democracy. Though China has had more population, but because it's never a democracy, it is difficult to get ಅವ್ರ ಒಳಗೆ ಹೋಗೋ ಕಷ್ಟ. ಇಂಡಿಯಾದಲ್ಲಿ ಇಟ್ಸ್ ಈಸಿಯರ್ ಅಂತ ಅವರು ಈ ಕಡೆ ಬರ್ತಾ ಇದ್ದಾರೆ. ಸೊ ಮೀಡಿಯಾ ವಿಲ್ ಆಲ್ಸೋ ಬಿ but ಇಂಡಿಯಾದಲ್ಲಿ ಏನಾಗುತ್ತೆ ಅಂದ್ರೆ you might not have a single language anymore. English may not be dominant anymore. You are going to have regional languages. In fact, Tuluas are fighting for their not land, they are fighting for their identities and their own script ಇದೆ. It's called as Tigalari anta. Malayalam has been inspired by that particular script. Kodavas have come up with their own script. Not come up with their own script, they are now reviving their script. Okay. There's a lot of regionalism happening across the country. You will see this more. You will see more of these things happening. India is going to be known for its diversity even more. And we all will accept, of course, there will be one uniting language. Matadlike, we will have an English or a Hindi or some other language. Sanskrit might also come back to vogue. All these things are going to happen, but we will forget about losing our thing. We will revive some ancient, or some languages which had almost reached the death bed ಅಂತಾರಲ್ಲ. ಕೊಡವಾದಲ್ಲಿ there are so many, in ಕೂರ್ಗಲ್ಲಿ they are writing in Kodava language. ನೀವು ಹೋಗಿ ನೋಡಿ ಇವಾಗ, they're reviving it back. This is going to happen. See, because we are in Karnataka, I know about this. I am sure something like this is happening across the country also. Definitely. Self confidence ಬಂದಾಗ you will also look at self determination. ಎಲ್ಲ ಬರುತ್ತೆ. Interesting things ahead. We are at the right time. Lot of things are going to happen. ಫೈನಲ್ ಇದೇನು ಹೇಳಬೇಕು ಅಂತಂದ್ರೆ, ಮೀಡಿಯಾದವರು ಅಟ್ ಲೀಸ್ಟ್ ದೇ ಶುಡ್ ಬಿ ಸಮ್ ರೈಚಿಯಸ್ನೆಸ್, ಲೈಕ್ ಫಾರ್ ಪೀಪಲ್ ಹೂ ಆರ್ ಫಾರ್ ರನ್ನಿಂಗ್ ದ ಮೀಡಿಯಾ, ಹೂ ಆರ್ ರನ್ನಿಂಗ್ ದ ಮೀಡಿಯಾ. ಸ್ವಲ್ಪನಾದ್ರೂ ಧರ್ಮ ನೋಡ್ಕೊಂಡು ಕೆಲಸ ಮಾಡ್ಬೇಕು. ಸುಮ್ನೆ ದುಡ್ಡು ಕೊಡ್ತಾರೆ ಅಂದ್ರೆ ಮಾಡಿದ್ರೆ ಉಪಯೋಗ ಬರಲ್ಲ. We as an audience stop watching such nonsense or such buying such nonsense. Automatically the person who's creating such kind of things will stop doing such things. But please don't blame the media or the politicians or someone else for this one. Change has to happen within. Now okay, so media literate ಆಗಬೇಕು ಅಂತ ಹೇಳ್ತಾ ಇದ್ದಾರೆ. Very important. So ನಂಗೆ at least ಒಂದು 2 ಪಾಯಿಂಟ್ ಕೊಡಿ. ಕಾಮನ್ ಮ್ಯಾನ್ ಟು ಮೀಡಿಯಾ ಲಿಟ್ರೇಟ್ ಸಿಟಿಸನ್. ಓಕೆ, ಈ ಜರ್ನಿಗೆ ಹೆಲ್ಪ್ ಆಗುವಂತ 2 ಪಾಯಿಂಟ್ ಕೊಡಿ. ಸರ್, ಒಂದು ಬೇಸಿಕ್ ಥಿಂಗ್ ಏನು ಅಂತಂದ್ರೆ, ನಿಮಗೆ ಮೀಡಿಯಾ ಏನೇ ಕೊಟ್ಟರು, ಡೈರೆಕ್ಟ್ ಆಗಿ ಕೊಟ್ಟರು, ಡೋಂಟ್ ಟೇಕ್ ಇಟ್ ಆಸ್ ಈಸ್, ಇದೇ ಸತ್ಯ ಅಂತ ತಗೊಂಬೇಡಿ. ಅದರ ಮುಖದ ಬೇರೆ ಕಡೆ ನೋಡ್ಬೇಕು. ನೀವು ಅಕಸ್ಮಾತ್ ಜನಗಳು ಆಕ್ಸೆಸ್ ಇಲ್ಲ ಅಂತಂದ್ರೆ ಯಾರೋ ಒಬ್ರು ಸೀನಿಯರ್ ಇರ್ತಾರಲ್ಲ, ಅವ್ರ ಹತ್ರ ಒಂದ್ಸತಿ ಮಾತಾಡಿ. ಎವ್ರಿಬಡಿ ವಿಲ್ ಹ್ಯಾವ್ ಅ ಸ್ಮಾಲ್ ವೇರಿಯೇಷನ್ ಇರುತ್ತೆ. ಅವಾಗ ನೀವು ಅದನ್ನ ಪ್ಲಾನ್ ಮಾಡ್ಕೊಬಹುದು. ಇದು ಹಿಂಗಿದೆ ಅಂತ ಅಂದ್ಬಿಟ್ಟು ಐ ಆಮ್ ನಾಟ್ ಕನ್ಸಿಡರಿಂಗ್ ಕಂಪ್ಲೀಟ್ಲಿ ಪುವರ್ ಹಳ್ಳಿ ಪಳ್ಳಿಗಳು, ಅವ್ರಿಗೆಲ್ಲ ದೇರ್ ಇಸ್ ಲಾಟ್ ಮೋರ್ ಟು ಡೂ. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಪ್ರಿಲಿಟ್ರೇಟ್ ಪೀಪಲ್ ಅಂತಾರ, ಅಂತವ್ರಿಗೆ ಐ ಫೀಲ್ ದಟ್ ದೇ ಹ್ಯಾವ್ ಟು ಸ್ಟಾರ್ಟ್ ಲುಕಿಂಗ್ ಅಟ್ ಡಿಫರೆಂಟ್ ಥಿಂಗ್ಸ್. ಅದೊಂದಿರುತ್ತೆ. ಇನ್ನೊಂದೇನು ಅಂತಂದ್ರೆ, ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ದಟ್ ಎವ್ರಿಥಿಂಗ್ ಏನೇನ್ ಹೇಳ್ತಾರಲ್ವಾ ಮೀಡಿಯಾದಲ್ಲಿ ಯಾರು ಹೇಳ್ತಿದ್ದಾರೆ ಅವ್ರ ಬಗ್ಗೆನೂ ಸ್ವಲ್ಪ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ಏನಾಗುತ್ತೆ, ಯು ವಿಲ್ ಆಲ್ವೇಸ್, ಇವಾಗ ನೋಡಿ, ಒಂದು ತಾಯಿ ಹೇಳಿದ್ರೆ ಯು ವಿಲ್ ಫಾರ್ 100% sure know that
ಅವ್ರ ಮಕ್ಕಳಿಗೆ ಗ್ಯಾರಂಟಿ ಅವರು ಒಳ್ಳೇದು ಮಾಡ್ತಾರೆ. ಅದೇ ನೀವು ಇಫ್ ಸಂಬಡಿ ಪಕ್ಕದ ಮನೆಯವ್ರು ಇರ್ತಾರೆ, ಅವ್ರಿಗೆ ಏನೋ ಪ್ರಾಬ್ಲಮ್ ಇರುತ್ತೆ, ಅವ್ರು ಏನೇ ಹೇಳಿದ್ರು ಸ್ವಲ್ಪ ಒಂದು ಇದಿರುತ್ತೆ ಅವ್ರಿಗೆ. ಬಟ್ ತಾಯಿ ಹೇಳೋದು ಫಾರ್ ದೇರ್ ಓನ್, ಈ ಪಕ್ಕದ ಮನೆಯವ್ರೆ ತುಂಬಾ ಕಿರ್ಚಾಡ್ತಾನಪ್ಪ ಹುಡುಗ, ನಮ್ಮ ಮನೆಗೆ ಬಾಲ್ ಹೊಡೆಯತ್ತೆ ಅನ್ಬಿಟ್ಟು. ಸೊ ಅವ್ರಿಬ್ರು ಏನಾದ್ರು ಒಂದು ವಿಷಯ ಬಗ್ಗೆ ಮಾತಾಡಿದ್ರೆ, ಯು ವಿಲ್ ನೋ ದ ಮದರ್ ಇಸ್ ಬ್ಲೈಂಡ್ಲಿ ಸಪೋರ್ಟಿಂಗ್ ದ ಕಿಡ್, you know that this neighbor is blindly opposing the kid. And there will be somebody else, ಆ ಮನೆ ಅವ್ರಿಗೆ ಏನು ಕನೆಕ್ಷನ್ ಇರಲ್ಲ, ಅವ್ನ ಮೇಲೆ ನೋಡಿರ್ತಾನೆ, ದಟ್ ಪರ್ಸನ್ ವಿಲ್ ಸೇ ಇಲ್ಲಪ್ಪ ಹಿಂಗಾಯ್ತು ಪಾಪ ಹುಡುಗನ ತಪ್ಪು ಮಾಡ್ದ, ಬಟ್ ಇವ್ರು ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡಬಾರದು ಅಂತ ಹೇಳ್ತಾನೆ. ಅಂತ ಜನ ಜಾಸ್ತಿ ಇರಬೇಕು. ಸೊ ಡೋಂಟ್ ಗೋ ಬೈ ದೀಸ್ ಟು ಪೀಪಲ್. ಅರ್ಥ ಮಾಡ್ಕೊಳ್ಳಿ ಹೂಸ್ ಗಿವಿಂಗ್ ಯು ದ ಕಾಂಟೆಂಟ್, ಯಾಕೆ ಅವ್ರು ಹಿಂಗೆ ಹೇಳ್ತಿರ್ಬೋದು. ಅದು ನೋಡಿದ್ರೆ ನಿಮಗೆ ಯು ಮೈಟ್ ನಾಟ್ ಗೆಟ್ ದ ಕಂಪ್ಲೀಟ್ ಟ್ರೂತ್, ಬಟ್ ಐ ವಿಲ್ ಗ್ಯಾರಂಟಿ ಯು ದಟ್ ಯು ವಿಲ್ ನಾಟ್ ಬಿ ಕನ್ವಿನ್ಸ್ಡ್ ಬೈ ದ ಲೈ. ಸುಳ್ಳಂತೂ ನಮ್ಗೆ ಕನ್ವಿನ್ಸ್ ಆಗಲ್ಲ. ಕರೆಕ್ಟ್, ಅದು ಸತ್ಯ ಅಂತ ನೀವು ಒಪ್ಕೊಳ್ಳೋದಿಲ್ಲ, ಬಟ್ ಇದು ಸುಳ್ಳು ಅಂತ ನಿಮ್ಗೆ ಸುಳ್ಳು ಆಗಿರ್ಬೋದು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ದಟ್ ಈಸ್ ಇನಫ್. ಐ ಥಿಂಕ್ ಇನ್ ದ ಕರೆಂಟ್ ಸಿನಾರಿಯೋ ಅಷ್ಟು ಸಾಕು, ಅಷ್ಟಿದ್ರೇನೆ ಒಳ್ಳೇದು ಅಂತ ಹೇಳ್ತೀವಿ. ಆ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ ನಾವು ಅಂತ ನಾನು ಹೇಳ್ತೀನಿ. ಐ ಆಮ್ ನಾಟ್ ಸೇಯಿಂಗ್ ದಟ್ ಎಲ್ಲ ಬಿದೋಗಿದೆ ಅಂತ ಅಂದ್ಬಿಟ್ಟು, ಇದರಿಂದ ಪ್ರಪಂಚ ನಡೆಯುತ್ತೆ. ಬಟ್ ಇಫ್ ಯು ವಾಂಟ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ವಾಟ್ಸ್ ಹ್ಯಾಪನಿಂಗ್ ಇನ್ ದ ಪ್ರಪಂಚ, ಇದು ಮಾಡಿದ್ರೆ ನಿಮ್ಗೆ ಒಂದು ಸ್ವಲ್ಪ ಯು ವಿಲ್ ಬಿ ಸ್ಮಾರ್ಟರ್ ಅಂತ ನಾನು ಹೇಳ್ತೀನಿ. ಓಕೆ, ವಿತ್ ಪ್ರೇಯರ್ ಮೀಡಿಯಾ ಲಿಟ್ರೇಟ್ ಆಗ್ಲಪ್ಪ ಅಂತ ಕೇಳ್ಕೊಂಡು ವೆರಿ ಸ್ಟ್ರಾಂಗ್ ಅಂತಾನೆ ಎಲ್ಲರಿಗೂ. I think we should pray to Narada. Narada Muni is actually a very good example for communication. Of course, ಅದನ್ನ ಸ್ವಲ್ಪ ತಿಳಿದದೆಲ್ಲ ಹೇಳ್ಕೊಡ್ತಾರೆ, but I feel that he did a great job in those days. Narada Muni ಅವರ ಪ್ರಾರ್ಥನೆ ತಗೊಂಡು let's hope that everybody is media literate and ಎಲ್ಲದನ್ನು ಸತ್ಯ ಅಂತ ಒಪ್ಕೊಳ್ಬಾರ್ದು. Take everything with a pinch of salt and ಡೋಂಟ್ ನಿಮ್ ಲೈಫ್ ಹಾಳು ಮಾಡ್ಕೊಂಡ್ಬಿಡಿ. ಅವ್ನು ಯಾರೋ ದುಡ್ಡು ಮಾಡ್ಕೊಂತ ಇದ್ದಾನೆ, ನೀವು ಅದನ್ನ ಅಂದ್ಬಿಟ್ಟು ಅಂತ ಅಂದ್ಬಿಟ್ಟು ಮಾಡಕ್. ಮತ್ತೆ ವಾಟ್ಸ್ಆಪ್ ಅಲ್ಲೂ ಸುಮ್ಮನೆ ಫಾರ್ವರ್ಡ್ ಮಾಡಕ್ ಹೋಗ್ಬೇಡಿ, ಎಸ್ಪೆಷಲಿ ಇವಾಗ AI ಬಂದ. ಫೈನಲ್ ಆಗಿ ಒಂದು ಮಾತು, ಫೈನಲ್ ಲಾಸ್ಟ್ ಕ್ವೆಶ್ಚನ್. ನೀವು ವಾಟ್ಸ್ಆಪ್ ಫಾರ್ವರ್ಡ್ ಹೇಳೋದಕ್ಕೆ ಫೇಕ್ ನ್ಯೂಸ್ ಯಾವ್ದು ಫೇಕ್ ನ್ಯೂಸು ಯಾವ್ದು ಫೇಕ್ ನ್ಯೂಸ್ ಅಲ್ಲ ಅಂತ ನಾನು ಹೇಗೆ ಇದು ಮಾಡ್ಲಿ? ಯಾಕಂತಂದ್ರೆ ಈಗ ಕರ್ನಾಟಕ ಗೌರ್ಮೆಂಟ್ ಇದು ಕರೆದಿದ್ರು, ಶುರು ಮಾಡಿದ್ದಾರೆ ಅವ್ರದೇ ಒಂದು ಫೇಕ್ ನ್ಯೂಸ್ ನ ಇದ್ ಮಾಡ್ಬೇಕು ಅಂತ ಟೆಂಡರ್ ಕರೆದು ಅವ್ರನ್ನೆಲ್ಲ ಯಾರು ಒಪ್ಕೊಳ್ಳೋ ಇಲ್ಲ. ಈ ತರ ಎಲ್ಲ ಆಯ್ತು. ಯಾವ್ದು ಫೇಕ್ ನ್ಯೂಸ್ ಯಾವ್ದು ಫೇಕ್ ನ್ಯೂಸ್ ಅಲ್ಲ ಅಂತ ಹೇಗೆ ಕಂಡುಹಿಡಿಯೋದು? ಸರ್ ಅಗೇನ್ ಏನಾಗ್ಬಿಟ್ಟಿದೆ ಅಂತಂದ್ರೆ, ದ ಮೊಮೆಂಟ್ ಯು ಹ್ಯಾವ್ ಸಮ್ ಗವರ್ಮೆಂಟ್ ಇಂಟರ್ಫಿಯರೆನ್ಸ್, ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಐ ಸೇ ದ ಲೀಸ್ಟ್ ಹಾರ್ಮ್ಫುಲ್ PIB, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಇದೆಯಲ್ಲ, ಅವ್ರದ್ದು ನಾವು ನಂಬೋದು. ಬಟ್ ಅಗೇನ್ ಸಡನ್ ಥಿಂಗ್ಸ್ ಇಟ್ ಇಸ್ ಪೊಲಿಟಿಕಲಿ ತುಂಬಾ ಲೋಡೆಡ್ ಆಗಿದ್ರೆ ಅವ್ರದ್ದು ಫೇಕ್ ನ್ಯೂಸ್ ಚೆಕ್ ಮಾಡ್ತಾರಲ್ಲ. ಐ ಹ್ಯಾವ್ ಸೀನ್ PIB ಫೇಕ್ ನ್ಯೂಸ್ ಚೆಕ್. ಕರೆಕ್ಟ್, ದಟ್ ಇಸ್ ದ ಮೋಸ್ಟ್ ಕ್ರೆಡಿಬಲ್ ಒನ್ in the country to a large extent, yes. But again, somebody who's a opposition party, they'll be like, no, they might be showing us in a poor light, ನಮ್ಮನ್ನ ತುಂಬಾ ಕೀಳಾಗಿ ಅಂತ ಪ್ರೊಜೆಕ್ಟ್ ಮಾಡ್ತಾರೆ. ಅದು ಇರ್ಬೋದು, ಅವ್ರ ಅಪವಾದ ಇರ್ಬೋದು. ಬಟ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ದೇ ಆರ್ ಡೂಯಿಂಗ್ ಅ ಡೀಸೆಂಟ್ ಜಾಬ್. ಬಟ್ ಸರ್ಟನ್ ಥಿಂಗ್ಸ್ ತುಂಬಾ ಪೊಲಿಟಿಕಲಿ ಲೋಡೆಡ್ ಇದ್ದಾಗ ಸ್ವಲ್ಪ ನೀವು ಎಚ್ಚರ ಪಡಿಬೇಕು. ಬಟ್ ನೋಡಿ, ಕರ್ನಾಟಕದಲ್ಲೂ ಮಾಡ್ತಿದ್ದಾರೆ. ಏನಾಗ್ಬಿಟ್ಟಿದೆ ಅಂತಂದ್ರೆ, ಅದು ಹೆಂಗ್ ಆಗ್ಬಿಟ್ಟಿದೆ ಅಂತಂದ್ರೆ, ಅವ್ರು ಮಾಡಿದ್ರೆ ಸ್ವಲ್ಪ ತಪ್ಪಿರೋದೆ ಅಂತ ಜನ, ಹೂ ನೋಸ್, ಅವರ್ ಕರ್ನಾಟಕ ಗವರ್ಮೆಂಟ್ ಇಸ್ ಡೂಯಿಂಗ್ ಇಟ್ ವೆರಿ ಗುಡ್ ಇಂಟೆನ್ಷನ್, ಚೆನ್ನಾಗಿ ಮಾಡ್ಬೇಕು ಅಂತ ಒಂದು ಇಂಟೆನ್ಷನ್ ಇಂದ ಮಾಡ್ತಿರ್ಬೋದು. ಬಟ್ ಏನಾಗುತ್ತೆ ಅಂದ್ರೆ, ಎಲ್ಲರಿಗೂ ಒಂದು ಇವ್ರದಲ್ಲ ಅಂತ ಬಂದ್ಬಿಟ್ಟಿದೆ. ಸೊ ಅವ್ರೇನು ನಾನು ಸಜೆಷನ್ ಮಾಡೋದು ಅಂದ್ರೆ, please get neutral people on the board. Get people from both sides. Again, left wing, right wing ಬಂತಿಲ್ಲ. ಅಲ್ಲ, let us not use that, but ಹಂಗೆ ಯೂಸ್ ಮಾಡ್ಬಿಟ್ರೆ ಆಟೋಮೆಟಿಕ್ಲಿ ಯುವರ್ ಆ ಒಂದು ಇದಕ್ಕೆ ಕೊಡದಲ್ಲಿ ನೀವು ವಿಶಾಲ ಬಣ್ಣ ಹಾಕ್ದಂಗೆ ಆಗ್ಬಿಡುತ್ತೆ. ಆದಷ್ಟು ನೀವು ಎರಡು ಕಡೆಯಿಂದ ನ್ಯೂಟ್ರಲ್ ಆಗಿ ಮಾತಾಡ್ತಾರೆ ನೋಡಿ, ಆರ್ ಹೂ ಆರ್ ನಾಟ್ ವೆರಿ, ಹೂ ಆರ್ ಇಮೋಷನಲಿ ಅವ್ರಿಗೊಂದು ಹಿಡಿತಾ ಇರತ್ತಲ್ಲ, ಅಂತ ಇಟ್ಕೊಂಡ್ರೆ ಏನಾಗುತ್ತೆ, ಆ ಒಂದು ಕಮಿಟಿ ವರ್ಕ್ ಆಗುತ್ತೆ. ಇಫ್ ಯು ಹ್ಯಾವ್ ಸಂಬಡಿ ಹೂಸ್ ವೆರಿ ಬ್ರಾಶ್, ಅವ್ರೇನ್ ಮಾಡ್ತಾರೆ, ದಿಲ್ ಟಾಕ್ ಸಮಥಿಂಗ್, ಬೇಜಾರಾಗ್ಬಿಡ್ತಾರೆ, ಹೊರಟೋಗ್ಬಿಡ್ತಾರೆ, ಫ್ಲಾಪ್ ಆಗುತ್ತೆ. ಗೆಟ್ ಸಂಬಡಿ ಫ್ರಮ್ ಆಲ್ ಸೈಡ್ಸ್ ಹೂ ಕ್ಯಾನ್ ಕಂಟ್ರೋಲ್ ದೆಮ್ಸೆಲ್ವ್ಸ್, ಹೂ ಹ್ಯಾವ್ ಸಮ್ ಕೈಂಡ್ ಆಫ್ ಸ್ಕಾಲರ್, ಒಂದು ಪಾಂಡಿತ್ಯ ಇರ್ಬೇಕು ಅವ್ರ ಹತ್ರ. ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನೀವು ಮಾಡಿಸಿ. ಏನಾಗುತ್ತೆ, ಒಂದು 3 months ನಡೆಸಿ. When they see that you're treading a very balanced view, neutral, automatically people will start accepting. Like, you know, like PIB do, initially there's so much of, you know, negative thing against them. But today there are people, your fence sitters antaralla maddaliroru, they started accepting certain things, but they also know certain things are not. Then still they're like, but Karnataka government ನಾನು ಹೇಳೋದು ಒಂದೇ ಒಂದು, please get people from all sides and make sure that, you know, it runs in a very cohesive environment. Okay. It will work. It will work. It should work. And you know, facts idi. So you can facts itre heng disprove ಮಾಡ್ತೀರಾ ಆಗುತ್ತದೆ. Everything is possible with the right intention, right mind. ಸೂಪರ್, ಚೆನ್ನಾಗಿತ್ತು, ಒಳ್ಳೆ ಕಾನ್ವರ್ಸೇಷನ್. ಹೀಗೆ ಬರ್ತಾ ಇರಿ, ಹೀಗೆ ಮಾತಾಡ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್. Pleasure. Thank you for calling me.